Good morning. Welcome to Dr. Rajkumar Academy Current Affairs classes. Very odd topic of the week and most important topic for your examination. ಯಾವುದು ಲಾಸ್ಟ್ ವೀಕ್ ನ್ಯೂಸ್ ಅಲ್ಲಿ ಇದ್ದಿದ್ದು ಪರೀಕ್ಷಾ ದೃಷ್ಟಿಯಿಂದ ಹೆಚ್ಚು ಮಹತ್ವ ಪಡೆದಿರೋದು. ಡೆಫಿನೆಟ್ಲಿ there will be a question on this topic. Any guess from your side? ನೋಬೆಲ್ ಪ್ರೈಸ್ ರೀ, ನೋಬೆಲ್ ಪ್ರಶಸ್ತಿಗಳಲ್ವಾ? ಸೊ ಈ ನೋಬೆಲ್ ಪ್ರಶಸ್ತಿ ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಘೋಷಣೆ ಆಗುತ್ತೆ. ಪ್ರಶಸ್ತಿ ಪುರಸ್ಕಾರ ಮಾಡೋದು ಡಿಸೆಂಬರ್ 10th. ಯಾಕೆ? ಆಲ್ಫ್ರೆಡ್ ನೋಬೆಲ್ ಅವರ ಒಂದು ಹುಟ್ಟಿದಿನ ಸತ್ತ ದಿನ. ಓಕೆ, ಡೆತ್ ಆನಿವರ್ಸರಿ. ಸೊ ಹಾಗಾಗಿ ಪ್ರತಿ ವರ್ಷ ಅಕ್ಟೋಬರ್ ಅಲ್ಲಿ ಇದನ್ನ ಘೋಷಣೆ ಮಾಡ್ತಾರೆ. 100% ಒಂದು ಕ್ವಶನ್ ಇರುತ್ತಪ್ಪ. ನೀವು ಲಾಸ್ಟ್ KPSC ಪ್ರಿಲಿಮ್ಸ್ ನೋಡಿ, ಅಲ್ಲೂ ಕ್ವಶನ್ ಇತ್ತು. ಅಥವಾ ಈ ತರ ಎಲ್ಲಾ ಎಕ್ಸಾಮ್ಗಳು ನೋಡಿ, ಒಂದು ಪ್ರಶ್ನೆ ಸಾಮಾನ್ಯವಾಗಿ ಇಂಟರ್ನ್ಯಾಷನಲ್ ಅಫೇರ್ಸ್ ಇಂದ ತೆಗೆಯುವಂತಹ ಟಾಪಿಕ್ ಯಾವುದು ಅಂದ್ರೆ ನೋಬೆಲ್ ಅವಾರ್ಡ್. ಓಕೆ, ಯಾಕೆ ಅಂದ್ರೆ ದಿಸ್ ನೋಬೆಲ್ ಅವಾರ್ಡ್ ಈಸ್ ಮೋಸ್ಟ್ ಪ್ರೆಸ್ಟಿಜಿಯಸ್ ಹಾನರ್ ಇನ್ ದ ವರ್ಲ್ಡ್. ಇಡೀ ವಿಶ್ವದ ಅತ್ಯುತ್ತಮ ಅಥವಾ ಪ್ರತಿಷ್ಠಿತ ಪ್ರಶಸ್ತಿ ಅಂತ ಏನಾದ್ರೂ ಇದ್ರೆ ಅದು ನೋಬೆಲ್. ಸೊ ದಿಸ್ ಅವಾರ್ಡ್ ವಿಲ್ ಬಿ ಗಿವನ್ ಟು the individuals and organizations who had given exceptional contribution to humankind or mankind. ಮನುಕುಲಕ್ಕೆ ಅಸಾಧಾರಣವಾದಂತಹ ಕೊಡುಗೆಯನ್ನ ನೀಡಿದಂತಹ ಗಣ್ಯರನ್ನ ಗುರ್ತಿಸಿ ಕೊಡಮಾಡುವಂತಹ ಪ್ರಶಸ್ತಿ ಇದು. ಓಕೆ, ಈ ಪ್ರಶಸ್ತಿ ನಾನು ಹೇಳಿದೆ ಅಕ್ಟೋಬರ್ ಅಲ್ಲಿ ಅಂದ್ರೆ ಅನೌನ್ಸ್ ಮಾಡ್ತಾರೆ, ಡಿಸೆಂಬರ್ ಅಲ್ಲಿ ವಿತರಣೆ ಮಾಡ್ತಾರೆ ಅಂತ, ಡಿಸೆಂಬರ್ 10th. ಓಕೆ, ಸ್ವಲ್ಪ ನೋಬೆಲ್ ಬಗ್ಗೆ ಬೇಸಿಕ್ಸ್ ತಿಳ್ಕೊಂಡೇ ನೀವು ಮುಂದಕ್ಕೆ ಹೋಗ್ಬೇಕಾಗತ್ತೆ, ಕರೆಂಟ್ ಅಫೇರ್ಸ್ಗೆ ಹೋಗ್ಬೇಕಾಗತ್ತೆ. ಓಕೆ, ಎಷ್ಟು ಕ್ಷೇತ್ರಕ್ಕೆ ಕೊಡ್ತಾರೆ, ಯಾವಾಗ ಸ್ಥಾಪನೆ ಆಯ್ತು, ಇದೆಲ್ಲ ನಿಮ್ಗೆಲ್ಲ ಚೆನ್ನಾಗಿ ರಟ್ಟೊಡ್ದಿರ್ತೀರ. ಐ ನೋ ದಟ್. ಓಕೆ, ಬಿಯಾಂಡ್ ದಟ್ ಓಕೆ ಐ ಲಾಸ್ಟ್ ಸಮ್ ಕ್ವಶನ್ಸ್. ಅದನ್ನ ನೀವು ಆನ್ಸರ್ ಮಾಡಿದ್ರೆ ಓಕೆ ನೋಬೆಲ್ ಬಗ್ಗೆ ಪೂರ್ತಿ ತಿಳ್ಕೊಂಡಂಗಿರುತ್ತೆ. ಏನಂದ್ರೆ ನೋಬೆಲ್ ಪ್ರಶಸ್ತಿ ಅದು ಆಕ್ಚುಲಿ ಅದಕ್ಕೊಂದು ಹಿನ್ನೆಲೆ ಇದೆ, ಬ್ಯಾಕ್ ಗ್ರೌಂಡ್ ಇದೆ. ಅದೇನ್ ಬೇಕಾಗಲ್ಲ ಎಕ್ಸಾಮಿಗೆ. ಎಥಿಕ್ಸ್ ಬೇಕಾದ್ರೆ ಮನಪರಿವರ್ತನೆ ಅಂತ ಒಂದು ಟಾಪಿಕ್ ಇದೆ ಎಥಿಕ್ಸ್ಗೆ. ಅದಕ್ ಬೇಕಾದ್ರೆ ಇವರನ್ನ ಆಲ್ಫ್ರೆಡ್ ನೋಬೆಲ್ ಅವ್ರನ್ನ ಉಲ್ಲೇಖ ಮಾಡ್ಬೋದು. ಮನಪರಿವರ್ತನೆ ಆಗಿ ಇವರು ಬಿಲ್ ಬರ್ದಿಟ್ಟಿದ್ದು, ನನ್ನಲ್ಲಿ ಇಷ್ಟೊಂದು ಸಂಪತ್ತಿದೆಯಲ್ಲ, ಪೇಟೆಂಟ್ ಮೂಲಕ ಪಡ್ಕೊಂಡಿರ್ತಾರೆ. ಯಾಕೆ ಪೇಟೆಂಟ್ ಸಿಕ್ತವ್ರಿಗೆ? ಏನನ್ ಕಂಡಿಡಿದ್ರು? ಡೈನಮೈಟ್ ಮತ್ತೆ ಜಿಲಾಟಿನ್ ಕಡ್ಡಿಗಳು ಅಂತ, ಜಿಲಾಟಿನ್ ಸ್ಟಿಕ್ಸ್, ಇವೆಲ್ಲ ಎಕ್ಸ್ಪ್ಲೋಸಿವ್ಸ್ ರೀ. ಓಕೆ, ಯುದ್ಧಗಳಲ್ಲಿ ಈ ಒಂದು ಎಕ್ಸ್ಪ್ಲೋಸಿವ್ ಸ್ಫೋಟಕಗಳು ಸುಮಾರು ಸಾವಿರಾರು ಲಕ್ಷಾಂತರ ಮಂದಿ ಸಾವನ್ನಪ್ಪಂಗ್ ಮಾಡಿರುತ್ತೆ. ಸೊ ಏನಾಗುತ್ತೆ, ಅವ್ರ ತಮ್ಮ ಸತ್ತೋಗಿರ್ತಾರೆ. ಆದ್ರೆ ಪತ್ರಿಕೆಗಳಿಗೆ ಅವ್ರ ತಮ್ಮನ್ ಗೊತ್ತಿರಲ್ಲ. ಆಲ್ಫ್ರೆಡ್ ನೋಬೆಲ್ ಸತ್ತೋಗಿದ್ದಾರೆ ಅಂತ, ಇವರು ಆಲ್ಫ್ರೆಡ್ ನೋಬೆಲ್ ಅವರೇ ಸತ್ತೋಗಿದ್ದಾರೆ ಅಂತ ಅಂದ್ಬಿಟ್ಟು ಡೆತ್ ಮರ್ಚೆಂಟ್ ಇಸ್ ಡೆಡ್ ಅಂತ, ಸಾವಿನ ದಳ್ಳಾಳಿ ಸತ್ತೋಗಿದ್ದಾರೆ ಅಂತ ಪೇಪರ್ ಓದ್ತಾರೆ. ತುಂಬಾ ಬೇಜಾರಾಗ್ಬಿಡುತ್ತೆ. ನಾನು ಇಷ್ಟೆಲ್ಲ ಸಂಶೋಧನೆ ಮಾಡಿದೀನಿ ನನ್ನ ಬಗ್ಗೆ, ಸೊ ಇಡೀ ವಿಶ್ವದಲ್ಲಿ ಒಳ್ಳೆ ಒಪಿನಿಯನ್ ಅಂತೂ ಇಲ್ಲ. ಓಕೆ, ಸಾವಿನ ದಳ್ಳಾಳಿ ಅಂತ ನನಗೆ ಪಟ್ಟ ಕಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಏನಾದ್ರೂ ನೂತನವಾಗಿ ಅವಿಸ್ಮರಣೀಯವಾಗಿ ಮಾಡ್ಬೇಕು ಅಂತ ನಿರ್ಧರಿಸ್ತಾರೆ. ಆಗ ಒಂದ್ ವಿಲ್ ಬರೀತಾರೆ. ಸೊ ಈ ಹ್ಯಾಸ್ ಅಮಾಸ್ಡ್ ಸೋ ಮಚ್ ವೆಲ್ತ್, ಸಿಕ್ಕಾಪಟ್ಟೆ ದುಡ್ಡಿರುತ್ತೆ, ಸಿಕ್ಕಾಪಟ್ಟೆ ಸಂಪತ್ತಿರುತ್ತೆ, ಪೇಟೆಂಟ್ ಮೂಲಕ ಪಡ್ಕೊಂಡಿರ್ತಾರೆ. ಇದನ್ನೆಲ್ಲ ಕೂಡ ಒಂದು ಅತ್ಯುತ್ತಮವಾದಂತಹ ಕಾರಣಕ್ಕೆ ಇದನ್ನ ಬಳಸ್ಬೇಕು ಅಂತ ವಿಲ್ ಬರೆದು, ಯಾರು ಈ ಒಂದು ಮನುಕುಲಕ್ಕೆ ಅದ್ಭುತವಾದಂತಹ ಉತ್ಕೃಷ್ಟವಾದಂತಹ ಸಂಶೋಧನೆಗಳನ್ನ ಮಾಡ್ತಾರಲ್ಲ ಕೆಲವೊಂದು ಕ್ಷೇತ್ರಗಳಿಗೆ, ಆ ಕ್ಷೇತ್ರಗಳಿಗೆ ನನ್ನ ಹೆಸರಲ್ಲಿ ಪ್ರಶಸ್ತಿ ಕೊಡಿ ಅಂತ ಹೇಳ್ಬಿಟ್ಟು ಸತ್ತೋಗ್ತಾರೆ. ವಿಲ್ ಬರ್ದಿರ್ತಾರೆ. ಆ ನಂತರ ಡಿಸೆಂಬರ್ 10 ಅವರು ಸಾವನ್ನಪ್ತಾರೆ. ಸೊ 1901 ಅಲ್ಲಿ ಈ ನೋಬೆಲ್ ಅವಾರ್ಡ್ ಅನ್ನ ಕೊಡ್ಲಿಕ್ಕೆ ಪ್ರಾರಂಭಿಸ್ತಾರೆ. 1901 ಆಲ್ಫ್ರೆಡ್ ನೋಬೆಲ್ ಅವರ ಹೆಸರಲ್ಲಿ 1901 ಇಂದ ಪ್ರಶಸ್ತಿಗಳನ್ನ ಕೊಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ಎಷ್ಟು ಕ್ಷೇತ್ರದಲ್ಲಿ? ಮೊದಲಿಗೆ 5 ಕ್ಷೇತ್ರನಪ್ಪ. ಸೊ ಇಟ್ ವಾಸ್ ರೆಕಗ್ನೈಸ್ಡ್ ಇನ್ 5 ಫೀಲ್ಡ್ಸ್. ಮೊದಲಿಗೆ 5 ಕ್ಷೇತ್ರ, 5 ಫೀಲ್ಡ್ಸ್.
5 ಕ್ಷೇತ್ರ. ಆ ನಂತರ 1968 ಅಲ್ಲಿ ಇನ್ನೊಂದು ಕ್ಷೇತ್ರ ಆಡ್ ಆಗುತ್ತೆ. ಅದ್ಯಾವುದು? 1968 ಅಲ್ಲಿ ಹೊಸದೊಂದು ಕ್ಷೇತ್ರವನ್ನ ಸೇರ್ಪಡೆಗೊಳಿಸ್ತಾರೆ, ಅದು ಎಕನಾಮಿಕ್ಸ್. 1969 ಇಂದ ಸತತವಾಗಿ ಕೊಡ್ತಾರೆ. ಓಕೆ, ಎಕನಾಮಿಕ್ಸ್, ಅರ್ಥಶಾಸ್ತ್ರ, ಈ ಒಂದು ಕ್ಷೇತ್ರವನ್ನ ಸೇರ್ಪಡೆಗೊಳಿಸ್ತಾರೆ. ಹಾಗಾದ್ರೆ ಈ 5 ಫೀಲ್ಡ್ಸ್ ಯಾವ್ದು? ಫಿಸಿಕ್ಸ್, ಕೆಮಿಸ್ಟ್ರಿ, ಫಿಸಿಯಾಲಜಿ, ಬಯಾಲಜಿ ಅಲ್ಲ, ಫಿಸಿಯಾಲಜಿ ಅಥವಾ ಮೆಡಿಸಿನ್ ಅಂತ ಕರಿತೀವಿ, ವೈದ್ಯಕೀಯ, ಸಾಹಿತ್ಯ, ಲಿಟ್ರೇಚರ್, ಪೀಸ್, ಶಾಂತಿ. ಓಕೆ, ಸೊ ಈ 5 ಕ್ಷೇತ್ರ ಕೊಡ್ತಾರೆ ಮೊದಲಿಗೆ. ಆ ನಂತರ 1968ರಲ್ಲಿ ಅರ್ಥಶಾಸ್ತ್ರ ವಿಭಾಗವನ್ನ ಸೇರ್ಪಡೆಗೊಳಿಸಲಾಗುತ್ತೆ. ದೇ ಆಡೆಡ್ ದ ನ್ಯೂ ಫೀಲ್ಡ್ ದಟ್ ಈಸ್ ಎಕನಾಮಿಕ್ಸ್ ಇನ್ ದ ಇಯರ್ 1968, started giving prize in 1969. ಸೊ ಎಕ್ಸೆಪ್ಷನಲ್ ಕಾಂಟ್ರಿಬ್ಯೂಷನ್ ಕೊಟ್ಟಿರ್ಬೇಕಪ್ಪ, ಅಂತವರನ್ನ ಗುರುತಿಸಿ ಕೊಡಮಾಡುವಂತಹ ಪ್ರಶಸ್ತಿ ಇದು. ಕೊಡೋದಲ್ಲಿ ಅಥವಾ ಕೊಡೋರು ಯಾರು? ದ ರಾಯಲ್ ಸ್ವೀಡಿಶ್ ಅಕಾಡೆಮಿ ಸೈನ್ಸಸ್. ಸೊ ಈ ರಾಯಲ್ ಸ್ವೀಡಿಶ್ ಅಕಾಡೆಮಿ ಸೈನ್ಸಸ್ 3 ಪ್ರಶಸ್ತಿ ಕೊಡುತ್ತೆ. ಯಾವ್ದ್ಯಾವ್ದು ನೋಡಿ, ಅದರಲ್ಲೂ ಕೂಡ ಎಷ್ಟು ತಲೆನೋವಿದೆ, ಇವೆಲ್ಲ ನೆನ್ಪಿಟ್ಕೋಬೇಕು. ಯಾಕಂದ್ರೆ ಹೇಳ್ದೆ ನಾನು, ಮೋಸ್ಟ್ ಪ್ರೆಸ್ಟೀಜಿಯಸ್ ಅವಾರ್ಡ್ ಇನ್ ದ ವರ್ಲ್ಡ್. ಓಕೆ, ನೆನ್ಪಿಟ್ಕೊಂಡ್ಲೇಬೇಕಾಗತ್ತೆ. ನೋಡಿ 6 ಫೀಲ್ಡ್ಸ್ ಹೇಳಿದ್ನಲ್ಲ ಕನ್ನಡದಲ್ಲಿ: ಭೌತಶಾಸ್ತ್ರ, ರಸಾಯನಶಾಸ್ತ್ರ, ವೈದ್ಯಕೀಯ, ಸಾಹಿತ್ಯ ಹಾಗೂ ಶಾಂತಿ ಪ್ರಶಸ್ತಿ. ರೈಟ್? ಕೊಡಮಾಡುವಂತಹ ಸಂಸ್ಥೆಗಳು ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಎಕನಾಮಿಕ್ಸ್. ಈ 3 ಕೊಡೋದು ಯಾರು ಗೊತ್ತಾ? ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಎಕನಾಮಿಕ್ಸ್ ಕೊಡೋದು ಯಾರು? The Royal Swedish Academy Sciences. 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 ಮತ್ತೆ ದ ಸ್ವೀಡಿಶ್ ಅಕಾಡೆಮಿ ಕೊಡೋದು ಯಾವುದಕ್ಕೆ? ದ ಸ್ವೀಡಿಶ್ ಅಕಾಡೆಮಿ ಲಿಟ್ರೇಚರ್, ಸಾಹಿತ್ಯ ವಿಭಾಗ ಲಿಟ್ರೇಚರ್. ಇದಕ್ಕೆ ಸಾಹಿತ್ಯ ವಿಭಾಗದಲ್ಲಿ ಪ್ರಶಸ್ತಿ ಕೊಡುವಂತಹ ಒಂದು ಸಂಸ್ಥೆ ದ ಸ್ವೀಡಿಶ್ ಅಕಾಡೆಮಿ. ದ ಸ್ವೀಡಿಶ್ ಅಕಾಡೆಮಿ. ವೆಲ್, ಮತ್ತೆ ಪೀಸ್, ಶಾಂತಿ ಪ್ರಶಸ್ತಿ, ನಾರ್ವೇಜಿಯನ್ ನೋಬೆಲ್ ಕಮಿಟಿ. ನಾರ್ವೇಜಿಯನ್ ನೋಬೆಲ್ ಕಮಿಟಿ. Norwegian Nobel Committee. Norwegian Nobel Committee. Nobel Committee. ಇನ್ನು ಉಳಿದಿದ್ದು ಯಾವುದು? ಮೆಡಿಸಿನ್ ಅಥವಾ ಫಿಸಿಯಾಲಜಿ. ಮೆಡಿಸಿನ್ ಇದನ್ನು ಕೊಡೋದು ಯಾರಪ್ಪ? ನೋಬೆಲ್ ಅಸೆಂಬ್ಲಿ ಆಫ್ ಕ್ಯಾರೋಲಿನ್ Institute. Karolinsk Institute. Nobel Assembly of Karolinsk Institute. ಒಂದ್ಸರಿ ತಿಳ್ಕೊಂಡ್ಬಿಟ್ರೆ ನೀವು ನೀಟಾಗಿ ಜಸ್ಟ್ ಆಮೇಲೆ ಪ್ರತಿ ವರ್ಷ ಎಕ್ಸಾಮ್ಗಳು ಬರೀಬೇಕಾದ್ರೆ ಇಟ್ ರಿಮೈನ್ಸ್ ಸೇಮ್ ದ ಸ್ಟಾಟಿಕ್ ಪೋರ್ಷನ್. ನೋಡಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಎಕನಾಮಿಕ್ಸ್ ಈ 3 ವಿಭಾಗಗಳಿಗೆ ಪ್ರಶಸ್ತಿಯನ್ನ ಘೋಷಿಸುವಂತಹ ಸಂಸ್ಥೆ ಯಾವುದು ಅಂತಂದ್ರೆ ದ ರಾಯಲ್ ಸ್ವೀಡಿಶ್ ಅಕಾಡೆಮಿ ಸೈನ್ಸಸ್. ಓಕೆ, ಈ 3 ವಿಭಾಗಕ್ಕೆ ಕೊಡೋದು. ಫಿಸಿಕ್ಸ್, ಕೆಮಿಸ್ಟ್ರಿ. 1968 ಅಲ್ಲಿ ಎಕನಾಮಿಕ್ಸ್ ಆಡ್ ಆಯ್ತು. ನೆಕ್ಸ್ಟ್
ಲಿಟ್ರೇಚರ್ ವಿಭಾಗದಲ್ಲಿ ಗುರುತಿಸಿ ಪ್ರಶಸ್ತಿಯನ್ನ ಕೊಡೋದು ದ ಸ್ವೀಡಿಶ್ ಅಕಾಡೆಮಿ. ಪೀಸ್ ಶಾಂತಿ ಪ್ರಶಸ್ತಿಯನ್ನ ಕೊಡೋದು ನಾರ್ವಿಜಿಯನ್ ನೋಬೆಲ್ ಕಮಿಟಿ. ಅಂಡ್ ಫೈನಲಿ ಮೆಡಿಸಿನ್ ನೋಬೆಲ್ ಅಸೆಂಬ್ಲಿ ಆಫ್ ಕ್ಯಾರೋಲಿನ್ಸ್ ಇನ್ಸ್ಟಿಟ್ಯೂಟ್ ನೆನ್ಪಿಟ್ಕೊಳ್ಳಿ. ಅಂಡ್ ಮೋರ್ ಓವರ್ ಈ ಒಂದು ಪ್ರಶಸ್ತಿ ಪ್ರದಾನ ಮಾಡುವಂತಹ ಸ್ಥಳ ಎಲ್ಲಿ? ಸ್ಟಾಕ್ಹೋಮ್, ಸ್ವೀಡನ್ ನ ಸ್ಟಾಕ್ಹೋಮ್ ಅಲ್ಲಿ. 5 ಪ್ರಶಸ್ತಿಗಳನ್ನ ಸ್ಟಾಕ್ಹೋಮ್ ಅಲ್ಲಿ ಕೊಡ್ತಾರೆ, ಬಟ್ ಒಂದನ್ನು ಮಾತ್ರ ನಾರ್ವೆನ ಓಸ್ಲೋ ಅಲ್ಲಿ ಕೊಡ್ತಾರೆ. ಅದ್ಯಾವುದು? ಪೀಸ್ ಪ್ರೈಸ್. ಓಕೆ, ಶಾಂತಿ ಪ್ರಶಸ್ತಿಯನ್ನ ಮಾತ್ರ ಓಸ್ಲೋ ಅಲ್ಲಿ ಕೊಡ್ತಾರೆ, ನಾರ್ವೆದ ಓಸ್ಲೋ ನಾರ್ವೆ. ಇನ್ನು ಉಳಿದಂತಹ ಎಲ್ಲಾ ಪ್ರಶಸ್ತಿಯನ್ನ ಸ್ಟಾಕ್ಹೋಮ್ ಅಲ್ಲಿ, ಸ್ವೀಡನ್ ನ ಸ್ಟಾಕ್ಹೋಮ್ ಅಲ್ಲಿ ಪ್ರದಾನ ಮಾಡಲಾಗುತ್ತೆ. They award these prizes or they distribute this prize in Stockholm except Peace Prize. Okay, ಆ ಪೀಸ್ ಪ್ರೈಸ್ ಮಾತ್ರ, ಶಾಂತಿ ಪ್ರಶಸ್ತಿ ಮಾತ್ರ ಓಸ್ಲೋ, ಇನ್ನು ಉಳಿದಿದ್ದೆಲ್ಲ ಸ್ಟಾಕ್ಹೋಮ್. ಸ್ವೀಡನ್ ನ ಕರೆನ್ಸಿ ಯಾವ್ದಪ್ಪ? ಅದು ಇಂಪಾರ್ಟೆಂಟ್. ಸ್ವೀಡನ್ ನ ಕರೆನ್ಸಿ ಯಾಕೆ ಹೇಳಿ? ಸ್ವೀಡಿಶ್ ಅಕಾಡೆಮಿ ಅಲ್ವಾ ಕೊಡ್ತಾ ಇರೋದು, ಅದ್ರ ಕರೆನ್ಸಿ ತಿಳ್ಕೊಬೇಕಲ್ಲ. ಯಾವುದು? ಕ್ರೋನಾರ್ ಅಂತ. ಕ್ರೋನಾರ್, CRONOR, ಕ್ರೋನಾರ್. ಸೊ ಈ ಒಂದು ಕರೆನ್ಸಿಯಲ್ಲಿ ಇದನ್ನ ನಾವು ಡಾಲರ್ ಕನ್ವರ್ಟ್ ಮಾಡ್ಕೊಂಡ್ರೆ ನೋಬೆಲ್ ಪ್ರೈಸ್ ಮೊತ್ತ ಎಷ್ಟು ಗೊತ್ತಾ? ಲೈಫಲ್ಲಿ ಇದನ್ನ ಒಂದ್ಸತಿ ಆದ್ರೂ ತಗೋಬೇಕ್ರಿ, ಟ್ರೈ ಮಾಡಿ. ಅಟ್ಲೀಸ್ಟ್ ಯಾವ್ದ್ರಲ್ಲಿ ಆಗ್ಲಿಲ್ಲ ಅಂದ್ರೂ ಪೀಸ್ ಅಲ್ಲಿ ಆದ್ರೂ ಮಾಡ್ಬೋದು, ಶಾಂತಿ ಪ್ರಶಸ್ತಿ. ಓಕೆ, ಸೊ ಅದಕ್ಕೆ ಜೀವನನ ತ್ಯಾಗ ಮಾಡ್ಬೇಕು. ಇಲ್ಲಿ ಮಯನ್ಮಾರ್ ಅಲ್ಲಿ ಯಾರು? ಆಂಗ್ ಸಾನ್ ಸೂಕಿ ಎಷ್ಟು ಅಲ್ಲಿ ಪೀಸ್ ಎಸ್ಟಾಬ್ಲಿಷ್ ಮಾಡ್ಬೇಕು ಅಂತ ಶಿ ಟ್ರೈಡ್ ಎ ಲಾಟ್. ಮತ್ತೆ ಈ ವರ್ಷ ಕೊಟ್ಟಿದಾರಲ್ಲ ವೆನೆಜುವೆಲಾ ಅಪೋಸಿಷನ್ ಲೀಡರ್ಗೆ, ಅವಳು ಎಷ್ಟು ಫೈಟ್ ಮಾಡಿದಾಳೆ. ಓಕೆ, ಸೊ ಅಷ್ಟು ಸುಲಭವಾಗಿ ಸಿಗುವಂತಹ ಪ್ರಶಸ್ತಿ ಅಲ್ಲ ಇದು. ನಿಜವಾಗ್ಲೂ ಕಠಿಣ ಪ್ರಯತ್ನ ಮಾಡಿ ಯಶಸ್ವಿ ಆದವರಿಗೆ ಕೊಡು ಮಾಡುವಂತಹ ಪ್ರಶಸ್ತಿ ಇದು. ಎನಿ ಹೌ, ಸೊ $1 million US ಇರುತ್ತೆ ಇದರ ಪ್ರಶಸ್ತಿ ಮೊತ್ತ. $1 million, ಜಸ್ಟ್ ಇಮ್ಯಾಜಿನ್, $10 ಲಕ್ಷ. ಓಕೆ, ರೈಟ್. ಈಗ ಇದಾದ್ಮೇಲೆ, ಈ ಬೇಸಿಕ್ಸ್ ಆದ್ಮೇಲೆ ಎಷ್ಟು ತಿಳ್ಕೊಂಡಿದ್ದೀರಾ? 1901 ಅಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು, 1968 ಅಲ್ಲಿ ಎಕನಾಮಿಕ್ಸ್ ಅನ್ನ ಆಡ್ ಮಾಡಿದ್ದು, 1969 ಇಂದ ಕೊಡ್ ಮಾಡ್ತಿದ್ದಾರೆ. ಅದಾದ್ಮೇಲೆ 6 ಫೀಲ್ಡ್ ಯಾವ ಒಂದು ಇನ್ಸ್ಟಿಟ್ಯೂಟ್ ಕೊಡುತ್ತೆ, ಎಲ್ಲಿ ವಿತರಣೆ ಮಾಡ್ತಾರೆ, ಇಷ್ಟು ಕ್ಲಾರಿಟಿ ಇದೆಯಾ? ಓಕೆ, ದೆನ್ ಯು ಕಮ್ ಟು ಅದರ್ ಫ್ಯಾಕ್ಟ್ಸ್ ಆಫ್ ನೋಬೆಲ್ ಅವಾರ್ಡ್. ಎಸ್, ಟೆಲ್ ಮೀ, who is the youngest to receive Nobel Award? ನೋಬೆಲ್ ಪ್ರಶಸ್ತಿಯನ್ನ ಪಡೆದಂತಹ ಅತ್ಯಂತ ಕಿರಿಯ ವಯಸ್ಸಿನವರು. ಮಲಾಲಾ ಯೂಸುಫ್ಜಿ. ಯಾವ ವಿಭಾಗದಲ್ಲಿ? ಶಾಂತಿ ವಿಭಾಗದಲ್ಲಿ ಮಲಾಲಾ ಯಾವ ದೇಶದವರು? ಪಾಕಿಸ್ತಾನ್. ಓಕೆ, 17 ವರ್ಷಕ್ರಿ, 17 years ಅಲ್ಲಿ ನೋಬೆಲ್ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. ಅದು ಅದ್ವಿತೀಯ ಸಾಧನೆ ಅಂದ್ರೆ. ಶಿ ಇಸ್ ದ ಯಂಗೆಸ್ಟ್ ಟು ರಿಸೀವ್ ನೋಬೆಲ್, ಮಲಾಲಾ, ಯಂಗೆಸ್ಟ್. ಈ ಪ್ರಶಸ್ತಿಯನ್ನ ಪಡೆದಂತಹ, ನೋಬೆಲ್ ಪ್ರಶಸ್ತಿ ಪಡೆದಂತಹ ಅತ್ಯಂತ ಕಿರಿಯ ವಯಸ್ಸಿನ ವ್ಯಕ್ತಿ. ಇವರು 17 ವರ್ಷಕ್ಕೆ ಪಡ್ಕೊಂಡ್ರೆ, ಅತ್ಯಂತ ಮುದಿ ವಯಸ್ಸಿನಲ್ಲಿ 97 ವಯಸ್ಸಲ್ಲಿ ಪಡ್ಕೊಂಡಿರೋರು ಯಾರು? ಜಾನ್ ಗುಡ್ ಎನಫ್ ತೀರ್ಕೊಂಡ್ರು. 97 years ಅಲ್ಲಿ he has received Nobel, oldest to receive the award. ನೋಬೆಲ್ ಪ್ರಶಸ್ತಿ ಪಡೆದಂತಹ ಅತ್ಯಂತ ಹಿರಿಯರು.
ಲೈಫ್ ಟೈಮ್ ಅಲ್ಲಿ ಒಂದ್ಸರಿ ಪ್ರಶಸ್ತಿ ಪಡೆಯೋದೇ ದೊಡ್ಡ ಮಾತು. ಆದ್ರೆ ತಮ್ಮ ಜೀವಿತಾವಧಿಯಲ್ಲಿ 2 ಬಾರಿ ನೋಬೆಲ್ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿರುವಂತಹ ಮಹನೀಯರು ಯಾರು? ಮೇರಿ ಕ್ಯೂರಿ ಎಲ್ಲರೂ ಹೇಳ್ಬಿಡ್ತೀರ, ಇದೊಂದು ಈಸಿಯಾಗಿ ಸಿಕ್ಬಿಡುತ್ತೆ ನಿಮ್ಗೆ. ಜಾನ್ ಬಾರ್ಡಿನ್, ಎಸ್. ಅಪಾರ್ಟ್ ಫ್ರಮ್ ದಟ್ ಯಾರು? ಫ್ರೆಡ್ರಿಕ್ ಸ್ಯಾಂಗರ್, ಗುಡ್. ಇನ್ನೂ ಇದ್ದಾರೆ, ಟೋಟಲಿ 5 ಮೆಂಬರ್ಸ್. ದೇ ರಿಸೀವ್ಡ್ ದಿಸ್ ನೋಬೆಲ್ ಟ್ವೈಸ್ ಇನ್ ದೇರ್ ಲೈಫ್ ಟೈಮ್. ತಮ್ಮ ಜೀವಿತಾವಧಿಯಲ್ಲಿ 2 ಬಾರಿ ನೋಬೆಲ್ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಾರೆ. ಆಸ್ ಯು ಟೋಲ್ಡ್, ಮ್ಯಾರಿ ಕ್ಯೂರಿ, Madam Curie, Mary Curie, and Frederick Sanger, Frederick Sanger, Linus Pauling, John Burdeen, and finally, ಯಾರು? ಕಾರ್ಲ್ ಶಾರ್ಪ್ಲೆಸ್ ಅಲ್ಲ, ವೆರಿ ಶಾರ್ಪ್. ಓಕೆ, ಯಾಕಂದ್ರೆ 2 ಸತಿ ನೋಬೆಲ್ ಸಿಕ್ಕಿದೆ. ಕಾರ್ಲ್ ಶಾರ್ಪ್ಲೆಸ್ ರೀಸೆಂಟ್ ಆಗಿ ಸಿಕ್ಕಿರೋದು ಇವರಿಗೆ. There are 5 members. Till now, they received this Nobel twice in their lifetime. ತಮ್ಮ ಜೀವಿತಾವಧಿಯಲ್ಲಿ 2 ಬಾರಿ ನೋಬೆಲ್ ಪ್ರಶಸ್ತಿಯನ್ನ ಪಡೆದವರು ಮೇರಿ ಕ್ಯೂರಿ, ಫ್ರೆಡ್ರಿಕ್ ಸ್ಯಾಂಗರ್, ಲೈನಸ್ ಪೌಲಿಂಗ್, ಜಾನ್ ಬರ್ಡಿನ್, ಕಾರ್ಲ್ ಶಾರ್ಪ್ಲೆಸ್. ಕ್ವಶನ್ ಯಾವ ರೀತಿ ಬರ್ಬೋದು ಅಂದ್ರೆ, ಕೆಳಗಿನ ಯಾವ ವ್ಯಕ್ತಿ ತಮ್ಮ ಜೀವಿತಾವಧಿಯಲ್ಲಿ 2 ಬಾರಿ ನೋಬೆಲ್ ಪಡೆದಿಲ್ಲ ಅಂತ 3 ಕೊಟ್ಟು 4ನೇವರನ್ನ ಬೇರೆಯವ್ರನ್ನ ಹಾಕ್ಬೋದು. ಯು ಹ್ಯಾವ್ ಟು ಎಲಿಮಿನೇಟ್ ದಟ್ ಆಪ್ಷನ್. ಓಕೆ, ಅದಕ್ಕೋಸ್ಕರ 5 ನೆನ್ಪಿಟ್ಕೋಬೇಕಾ? ಹೌದು, ನೆನ್ಪಿಟ್ಕೋಬೇಕು. ಮೇರಿ ಕ್ಯೂರಿ ನೆನ್ಪಿಟ್ಕೊಂಡೇ ಇರ್ತೀರ. ಓಕೆ, ಬಟ್ ಇನ್ನು ಉಳಿದ 4 ಜನರನ್ನ ಆದಷ್ಟು ನೆನ್ಪಲ್ಲಿ ಇಟ್ಕೊಳ್ಳಕ್ ಟ್ರೈ ಮಾಡಿ. UPSC ಕ್ವಶನ್, ತಮ್ಮ ಮಗನೊಂದಿಗೆ ಪ್ರಶಸ್ತಿಯನ್ನ ಸ್ವೀಕರಿಸಿದವರು ಯಾರು? ನೋಬೆಲ್ ಪ್ರಶಸ್ತಿಯನ್ನ ಹಂಚ್ಕೊಂಡವ್ರು ಯಾರು? ಗೊತ್ತಿಲ್ಲ. UPSC ಕ್ವಶನ್ ಇದು. ಹೂ ಶೇರ್ಡ್ ನೋಬೆಲ್ ವಿತ್ ಹಿಸ್ ಸನ್ ಅಂತ. ಹೆನ್ರಿ ವಿಲಿಯಂ ಬ್ರಾಕ್ಸ್ and Lawrence Braggs. ಅಪ್ಪ ಮಗ. ಎಂತ ಅದ್ಭುತಗಳಿಗೆ ನೋಡಿ, ಅಪ್ಪ ಮಗ, ದೇ ಆರ್ ಶೇರಿಂಗ್ ದ ನೋಬೆಲ್. ಓಕೆ, ವಿಲಿಯಂ ಹೆನ್ರಿ ಬ್ರಾಕ್ಸ್, ವಿಲಿಯಂ ಲಾರೆನ್ಸ್ ಬ್ರಾಕ್ಸ್, they shared Nobel. UPSC ಬಂದಿತ್ತಪ್ಪ ಈ ಕ್ವಶನ್. ಓಕೆ, ಲಾಸ್ಟ್ ಇನ್ನೊಂದು ಫ್ಯಾಕ್ಟ್ಸ್ ಏನಪ್ಪಾ ಅಂದ್ರೆ, ಹೂ ರೆಫ್ಯೂಸ್ಡ್ ನೋಬೆಲ್ ವಾಲಂಟರಿಲಿ. ಸ್ವಯಂ ಪ್ರೇರಿತವಾಗಿ, ಐಚ್ಛಿಕವಾಗಿ, ನಂಗೆ ನೋಬೆಲ್ ಬೇಡ ಅಂತ ಕೊಡೋದೇ ದೊಡ್ಡ ಮಾತು. ಕೊಟ್ರು ಬೇಡ ಅನ್ನೋದು ಏನ್ ಜಂಬ ನೋಡಿ. 2 people voluntarily they refused Nobel. ಯಾರು? ಗಾಂಧೀಜಿ 5 ಸತಿ ನಾಮಿನೇಟ್ ಮಾಡಿದ್ರು ಪಾಪ ಗಾಂಧೀಜಿನ. He did not get finalized. Okay, so finalize ಆಗ್ಲಿ, 5 ಸತಿ ನಾಮಿನೇಟ್ ಮಾಡಿದ್ರು ಕೂಡ ಆಗ್ಲಿಲ್ಲ. ಒಬ್ರು ಯಾರಂದ್ರೆ ಲೇ ಡ್ಯೂಕ್ ತೋ. ಲೇ ಡ್ಯೂಕ್ ತೋ. ಮತ್ತೆ ಇನ್ನೊಬ್ರು ಯಾರು ಗೊತ್ತಾ? ಜೀನ್ ಪೌಲ್. ಕೇಳಿದಿರಾ? ಜೀನ್ ಪೌಲ್. ಲೇ ಡ್ಯೂಕ್ ತೋ ಇವ್ರು ಏನಂದ್ರು ಗೊತ್ತಾ? ಇವ್ರಿಗೆ ಶಾಂತಿ ಪ್ರಶಸ್ತಿ ಕೊಡಕ್ ಹೋದ್ರು. ಇಲ್ಲ, ನನ್ಗನ್ಸಿದ್ ಮಾತ್ರ ನನ್ನ ದೇಶದಲ್ಲಿ ಇನ್ನ ಶಾಂತಿ ಪುನಃಸ್ಥಾಪನೆ ಆಗಿಲ್ಲ, ನನ್ ಮನ್ಸು ಒಪ್ತಾ ಇಲ್ಲ ಈ ಪ್ರಶಸ್ತಿ ತಗೊಳಕ್ಕೆ ಅಂತ. ನೋಡಿ, ಅದಕ್ಕೆ
ಎಷ್ಟೊಂದು ನೋಬೆಲ್ ಪ್ರಶಸ್ತಿ ಪಡೆದವರು ಇದ್ದಾರೆ, ಆದ್ರೆ ಇವ್ರನ್ನ ಯಾಕೆ ನೆನ್ಸ್ಕೋತಿದೀವಿ ಅಂದ್ರೆ ಇಂತಹ ಒಂದು ದಿಟ್ಟ ಹೆಜ್ಜೆಯನ್ನ ತಗೊಂಡಿದ್ದಕ್ಕಲ್ವಾ. ಸೊ ಲೇ ಡ್ಯುಕ್ಟೋ ರೆಫ್ಯೂಸ್ಡ್ ಪೀಸ್ ಪ್ರೈಸ್, ಓಕೆ, ಶಾಂತಿ ಪ್ರಶಸ್ತಿಯನ್ನ. ಜೀನ್ ಪೌಲ್ ಇವ್ರು ಜಂಬಜಸ್ತಿ ಲಿಟ್ರೇಚರ್ಗೆ, ಡೋಂಟ್ ಇನ್ಸ್ಟಿಟ್ಯೂಷನಲೈಸ್ ಮೈ ವರ್ಕ್ ಅಂತ. ಸೊ ನನ್ನ ಒಂದು ಸಾಹಿತ್ಯದ ವರ್ಕ್ಗೆ ಒಂದು ಸಾಂಸ್ಥಿಕ ರೂಪ ಕೊಡಕ್ ಹೋಗ್ಬೇಡಿ, ಐ ಡೋಂಟ್ ವಾಂಟ್ ಟು ರಿಸೀವ್ ದಿಸ್ ಅಂತ. ಜೀನ್ ಪೌಲ್ ಅಂಡ್ ಲೇ ಡ್ಯುಕ್ಟೋ, ದೀಸ್ ಟು ಲಾರಿಯೇಟ್ಸ್, ಲಾರಿಯೇಟ್ಸ್ ಅಂತ ನೋಬೆಲ್ ಪಡೆದವ್ರಿಗೆ ಲಾರಿಯೇಟ್ಸ್ ಅಂತ ಕರಿತೀವಿ, ಕೊಟ್ರು ಬೇಡ ಅಂದ್ರು. ಓಕೆ, ಇಷ್ಟು ಫ್ಯಾಕ್ಟ್ಸ್ ಯು ಮಸ್ಟ್ ನೋ ಫಾರ್ ಯುವರ್ ಎಕ್ಸಾಮಿನೇಷನ್. ಒಂದು, ಮಲಾಲಾ ಯೂಸಫ್ಝಿ, ಶಿ ಇಸ್ ದ ಯಂಗೆಸ್ಟ್ ಒನ್ ಟು ರಿಸೀವ್ ದಿಸ್ ಅವಾರ್ಡ್. ಗೊತ್ತಾಯ್ತಾ? ಅತ್ಯಂತ ಕಿರಿಯ ವ್ಯಕ್ತಿ ನೋಬೆಲ್ ಪ್ರಶಸ್ತಿಯನ್ನ ಪಡೆದಿದ್ದು 17 ವರ್ಷಕ್ಕೆ. ಜಾನ್ ಗುಡೆನಫ್ 2014ರಲ್ಲಿ ಮಲಾಲಾಗ್ ಸಿಕ್ಕಿದ್ದು. ಇವರು ಜಾನ್ ಗುಡೆನಫ್ಗೆ ಯಾವಾಗ 2017, ಓಕೆ. ಸೊ 2019 ಅಲ್ಲಿ ಜಾನ್ ಗುಡೆನಫ್ಗೆ ಓಲ್ಡೆಸ್ಟ್ ಪರ್ಸನ್ 97 ವರ್ಷಕ್ಕೆ. ಆಮೇಲೆ ಇದಾದ್ಮೇಲೆ ಜೀವಿತಾವಧಿಯಲ್ಲಿ 2 ಸತಿ ನೋಬೆಲ್ ಪಡೆದವರು ಮೇರಿ ಕ್ಯೂರಿ, ಶಾರ್ಪ್ಲೆಸ್, ಫ್ರೆಡ್ರಿಕ್ ಸ್ಯಾಂಗರ್ ಫ್ರೆಡ್ರಿಕ್, ಲೈನಸ್ ಪೌಲಿಂಗ್ ಅಂಡ್ ಜಾನ್ ಬರ್ಡಿ, 5 ಜನ. ದೆನ್ ತಂದೆ ಮಗ, ಗಂಡ ಹೆಂಡತಿ ಶೇರ್ ಮಾಡಿದ್ಯಾರು? ಮೇರಿ ಕ್ಯೂರಿ. ಓಕೆ, ಸೊ ಮೇರಿ ಕ್ಯೂರಿ ಮತ್ತೆ ಅವ್ರ ಗಂಡ, ಸೊ ಮಿಸ್ಟರ್ ಅಂಡ್ ಮಿಸ್ಟರ್ಸ್ ಕ್ಯೂರಿ, ದೇ ಶೇರ್ಡ್ ದ ನೋಬೆಲ್. ಗಂಡ ಹೆಂಡತಿ ಶೇರ್ ಮಾಡಿದ ಎಲ್ಲರಿಗೂ ಗೊತ್ತಿರುತ್ತೆ, ಅಪ್ಪ ಮಗನ್ ಗೊತ್ತಿರಲ್ಲ. ಗೊತ್ತಿಲ್ದಿರೋದ್ನಾಗ UPSC ಕೇಳೋದಲ್ವಾ. ಓಕೆ, ಸೊ ಹೆನ್ರಿ ಬ್ರಾಕ್ಸ್ ಅಂಡ್ ಲಾರೆನ್ಸ್ ಬ್ರಾಕ್ಸ್, ಬ್ರಾಕ್ಸ್, ಇಷ್ಟು ಬ್ರಾಕ್ಸ್ ನೆನ್ಪಿಟ್ಕೊಂಡ್ರೆ ಸಾಧ್ಯ. ನೆಕ್ಸ್ಟ್ ಇನ್ನೊಂದು ಲಾಸ್ಟ್ಗೆ, ಹೂ ರೆಫ್ಯೂಸ್ಡ್ ನೋಬೆಲ್ ಅಂತಂದ್ರೆ ನಿರಾಕರಿಸಿದವರು, ನೋಬೆಲ್ ಪ್ರಶಸ್ತಿಯನ್ನ ನಿರಾಕರಿಸಿದವರು ಅಥವಾ ತಿರಸ್ಕರಿಸಿದವರು ಯಾರು ಅಂದ್ರೆ, ಒಂದು ಜೀನ್ ಪೌಲ್ ಲಿಟ್ರೇಚರ್ ನೋಬೆಲ್, ಮತ್ತೆ ಇನ್ನೊಬ್ರು ಲೇ ಡ್ಯುಕ್ಟೋ. ಓಕೆ, ಈಗ ನಾವು ವಿಲ್ ಕಮ್ ಟು ದ ಪ್ರೆಸೆಂಟ್ ಫ್ಯಾಕ್ಟ್ಸ್ ಅಥವಾ ಪ್ರೆಸೆಂಟ್ ನೋಬೆಲ್ ಅವಾರ್ಡ್ಸ್. ರೈಟ್. ಎಷ್ಟು ಕ್ಷೇತ್ರ ಟೋಟಲಿ? 6 ಕ್ಷೇತ್ರ. ಓಕೆ, 6 ಕ್ಷೇತ್ರದಲ್ಲಿ ಮೊದಲಿಗೆ ವಿಲ್ ಡಿಸ್ಕಸ್ ಅಬೌಟ್ ಫಿಸಿಯಾಲಜಿ ಅಥವಾ ವೈದ್ಯಕೀಯ. ವೈದ್ಯಕೀಯ ಕ್ಷೇತ್ರಕ್ಕೆ ಫಿಸಿಯಾಲಜಿ, ವೈದ್ಯಕೀಯ ಕ್ಷೇತ್ರಕ್ಕೆ ಪ್ರಶಸ್ತಿ. ಓಕೆ, ಯಾರ್ಯಾರಿಗೆ ಅಂದ್ರೆ ಯಾರು ಸಿಕ್ಕಿದೆ? ದಿಸ್ ನೋಬೆಲ್ ಇಸ್ ಶೇರ್ಡ್ ಬಿಟ್ವೀನ್ 3 laureates. ಶಿಮೋನ್ ಸಾಕಾಗುಚಿ, ಶಿಮೋನ್ ಸಾಕಾಗುಚಿ, ಸಾಕಾಗುಚಿ, ಎಸ್. ಹಾ, ಆಮೇಲೆ ಮೇರಿ ಬ್ರಾಂಕೋ, ಮೇರಿ ಬ್ರಾಂಕೋ, ಮೇರಿ ಇ ಬ್ರಾಂಕೋ, ಬ್ರಾಂಕೋ. ಆಮೇಲೆ ಎಂತ ರಾಮ್ಸ್ಡೆಲ್, ಫ್ರೆಡ್ ರಾಮ್ಸ್ಡೆಲ್, ಫ್ರೆಡ್ ರಾಮ್ಸ್ಡೆಲ್, ರಾಮ್ಸ್ಡೆಲ್. ನೆನ್ಪಿಟ್ಕೋಬೇಕಾ ಮೇಡಮ್ ಅಂದ್ರೆ? ಬೇಡವಾ? ಇಟ್ಕೋಬೇಕಾ? ನೋಡಿ, ಮೋಸ್ಟ್ ಆಫ್ ದ ಟೈಮ್ ಕ್ವಶನ್ಸ್ ಯಾವ ರೀತಿ ಫ್ರೇಮ್ ಆಗುತ್ತೆ ನೋಬೆಲ್ ಮೇಲೆ ಅಂತ ಹೇಳ್ತೇನೆ. KSಗೆ, ಗ್ರೂಪ್ C ಎಕ್ಸಾಮ್ಸ್ಗೆ ಏನ್ ಕೇಳ್ತಾರೆ ಗೊತ್ತಾ? ಸೊ ಒಂದು ಅಂದ್ರೆ ಈ ಶಾಂತಿ ಪ್ರಶಸ್ತಿ ಮತ್ತೆ ಇನ್ನೊಂದು ಸಾಹಿತ್ಯ, ಇದನ್ನ ಶೇರ್ ಮಾಡಲ್ಲ, ಇದನ್ನ ಒಬ್ಬರಿಗೆ ಕೊಡೋದು. ದಿಸ್
ಲಿಟ್ರೇಚರ್ ಅವಾರ್ಡ್ ಅಂಡ್ ಪೀಸ್ ಅವಾರ್ಡ್ ನಾಟ್ ಡಿಸ್ಟ್ರಿಬ್ಯೂಟೆಡ್. ಸಾಮಾನ್ಯವಾಗಿ ಒಬ್ಬೊಬ್ರು ಕೊಡ್ತಾರಲ್ಲ ಅಲ್ಲಿ ಹೆಸರು ಕೇಳ್ತಾರೆ. ದೇ ಗಿವ್ ನೇಮ್ ಆಫ್ ದ ಪರ್ಸನ್. ಓಕೆ, ಯಾರ ಕೆಳಗಿನ ಯಾವ ವ್ಯಕ್ತಿಗೆ ಅಥವಾ ಯಾರಿಗೆ ನೀಡ್ಲಾಯ್ತು ಅಂತ 4 ಜನ ಕೊಡ್ತಾರೆ. ದಿಸ್ ಇಸ್ ಒನ್ ವೇ ಆಫ್ ಆಸ್ಕಿಂಗ್ ಕ್ವಶನ್. ಎರಡನೇದು ಏನ್ ಗೊತ್ತಾ, ಜಾಸ್ತಿ ಕೇಳೋದು, ಆ ಕ್ಷೇತ್ರ ಕೊಟ್ಬಿಟ್ಟು, ಓಕೆ, ಸೊ ಯಾವ ಫೀಲ್ಡ್ ಕೊಟ್ಬಿಟ್ಟು ಯಾವ ಸಂಶೋಧನೆಗಾಗಿ ಸಿಕ್ತು ಅಂತ. ಯಾವಾಗ ವೆನ್ ಇಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಬಿಟ್ವೀನ್ 3 ಪೀಪಲ್, 3 ಜನ ನೆನ್ಪಿಟ್ಕೊಳ್ಳೋದು ಕಷ್ಟ ಅಲ್ವಾ. ಸೊ ಅವಾಗ ಏನ್ ಮಾಡ್ತಾರೆ, ಕ್ಷೇತ್ರ ಕೇಳ್ತಾರೆ ಅಥವಾ ಸಂಶೋಧನೆ ಕೇಳ್ತಾರೆ, ಯಾವ ಸಂಶೋಧನೆಗಾಗಿ ಅವರಿಗೆ ಪ್ರಶಸ್ತಿ ಸಿಕ್ತು ಅಂತ ಅಂದ್ಬಿಟ್ಟು. ಗೊತ್ತಾಗ್ತಿದ್ಯಾ? ಸೊ ಬೈ ಚಾನ್ಸ್ ಏನಾದ್ರು ಪೇಪರ್ನ ಟಫ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೋದು ಅಂದ್ರೆ, ಈ ತರ ಮೆಡಿಸಿನ್ ಅಲ್ಲಿ ಈ ನೋಬೆಲ್ ಯಾರ ನಡುವೆ ಹಂಚಿಕೆ ಆಗಿಲ್ಲ ಅಂತ ಕೇಳ್ತಾರೆ. ನಾಟ್ ಡಿಸ್ಟ್ರಿಬ್ಯೂಟೆಡ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಲಾರಿಯೇಟ್ ಅಂತ, ಅಥವಾ ವಿಚ್ ಆಫ್ ದ ಫಾಲೋಯಿಂಗ್ ಪರ್ಸನಾಲಿಟಿ ಅಂತ. ಈ ತರ ಸ್ವಲ್ಪ ಕಾಂಪ್ಲಿಕೇಟ್ ಮಾಡ್ಬೇಕಾದ್ರೆ ಕೇಳ್ಬೋದು. ಬಟ್ ನನ್ನ ಪ್ರಕಾರ ಇಲ್ಲಿ ಕೇಳಿದ್ರೆ ಏನ್ ಕೇಳ್ತಾರೆ ಗೊತ್ತಾ, ಆ ರಿಸರ್ಚ್ ಯಾವ ಸಂಶೋಧನೆಗಾಗಿ ವೈದ್ಯಕೀಯ ವಿಭಾಗದಲ್ಲಿ ಪ್ರಶಸ್ತಿ ಲಭಿಸ್ತು ಅಂತ ಅಂದ್ಬಿಟ್ಟು. ಸೊ ಶಿಮೋನಾ ಸಕಾಗುಚಿ, ರಾಮ್ಸ್ಡೇಲ್ ಮತ್ತೆ ಇನ್ನೊಬ್ರು ಬ್ರಂಕೌ. ಸೊ ಇವ್ ಮೂವರನ್ನ ಏನಾದ್ರೂ ಒಂದು ಇದನ್ ಮಾಡ್ಕೊಳ್ಳಿ. ಸೊ ಶಿಮೋನಾ ಫ್ರೆಂಡು ಮೇರಿ ಅಂತ, ಓಕೆ, ಅಥವಾ ಶಿಮೋನಾ ಮ್ಯಾರಿಸ್ ರಾಮ್ಸ್ಡೇಲ್, ಅಥವಾ ಶಿಮೋನಾ ಏನಾದ್ರೂ ಹುಡುಗಿ ಹೆಸರು ಮಾಡಿ ಶಿಮೋನಾ ಮ್ಯಾರಿಸ್ ರಾಮ್. ಎನಿಥಿಂಗ್ ವಿಚ್ ಶುಡ್ ಮೇಕ್ ಯು ಓಕೆ ರಿಮೆಂಬರ್. ಇದನ್ನ ನೆಮೋನಿಕ್ಸ್ ಅಂತ ಕರಿತೀವಿ. ನೆಮೋನಿಕ್ಸ್ ಎಷ್ಟು ಫನಿ ಆಗಿರುತ್ತೋ ಟ್ರಿಕ್ಸ್ ಅಷ್ಟು ಚೆನ್ನಾಗಿ ಜ್ಞಾಪಕ ಇರುತ್ತೆ. ಓಕೆ, ಸೊ ಮೇಕ್ ಸಮ್ ಕೀವರ್ಡ್ಸ್ ಅಥವಾ ಟ್ರಿಕ್ಸ್ ಟು ರಿಮೆಂಬರ್. ಸೊ ಈಗ ಕ್ಷೇತ್ರ ಬರೋಣ. ಈ ಫಿಸಿಯಾಲಜಿ ಯಾವ ಒಂದು ಸಂಶೋಧನೆಗಾಗಿ ಪ್ರಶಸ್ತಿ ಸಿಕ್ಕಿದ್ದು ಅಂತ ಇಂಪಾರ್ಟೆಂಟ್ ಇದು. ಓಕೆ, ಯಾಕೆಂದ್ರೆ ನಮ್ಮ ದೇಶ ಕಾಯ್ಲಿಕ್ಕೆ ಸೈನಿಕರಿದ್ದಾರೆ, ಹೌದಾ? ನಮ್ಮ ದೇಶನ ರಕ್ಷಣೆ ಮಾಡ್ಲಿಕ್ಕೆ. ಅದೇ ತರ ನಮ್ಮ ದೇಹನ ರಕ್ಷಣೆ ಮಾಡಕ್ಕೆ ಯಾರಿದ್ದಾರೆ? ಹೂ ಪ್ರೊಟೆಕ್ಟ್ ಅವರ್ ಬಾಡಿ, ಹೂ ಪ್ರೊವೈಡ್ ಡಿಫೆನ್ಸ್ ಟು ಅವರ್ ಬಾಡಿ. WBC, ವೈಟ್ ಬ್ಲಡ್ ಸೆಲ್, ಸೋಲ್ಜರ್ಸ್ ಆಫ್ ಅವರ್ ಬಾಡಿ. ಓಕೆ, ಬಿಳಿ ರಕ್ತ ಕಣಗಳು. ಇದರ ಮುಖ್ಯ ಕೆಲಸ ಏನಪ್ಪಾ ಅಂದ್ರೆ ಡಿಫೆನ್ಸ್, ವಿಚ್ ಪ್ರೊವೈಡ್ ಪ್ರೊಟೆಕ್ಷನ್ ಟು ದ ಬಾಡಿ, ವಿಚ್ ಫೈಟ್ ಅಗೇನ್ಸ್ಟ್ ಪ್ಯಾಥೋಜನ್ಸ್. ಓಕೆ, ಸೊ ರೋಗಕಾರಕಗಳ ವಿರುದ್ಧ ಹೋರಾಡಿ ದೇಹಕ್ಕೆ ರಕ್ಷಣೆಯನ್ನ ಒದಗಿಸುತ್ತೆ WBC ಅಲ್ಲಿ ಹಲವಾರು ಟೈಪ್ಸ್ ಇದೆ. ಓಕೆ, ಇಯೋಸಿನೋಫಿಲ್, ಬೇಸೋಫಿಲ್, ನ್ಯೂಟ್ರೋಫಿಲ್, ಟಿ ಲಿಂಫೋಸೈಟ್, ಬಿ ಲಿಂಫೋಸೈಟ್ಸ್ ಅಂತ ಸುಮಾರು ಇದ್ದಾವೆ. ಅದರಲ್ಲಿ ಟಿ ಲಿಂಫೋಸೈಟ್ಸ್, ಬಿ ಲಿಂಫೋಸೈಟ್ಸ್ ಪ್ಲೇ ವೈಟಲ್ ರೋಲ್ ಇನ್ ಪ್ರೊಟೆಕ್ಟಿಂಗ್ ದ ಬಾಡಿ. ಓಕೆ, ಏನಪ್ಪಾ ಅಂದ್ರೆ ನೋಡ್ರಿ, ಈಗ ಇದು ನಮ್ಮ ಬಾಡಿ ಅಂತ ಅನ್ಕೊಳ್ಳಿ. ಯಾವುದೋ ಒಂದು ಬ್ಯಾಕ್ಟೀರಿಯಾ ಅಟ್ಯಾಕ್ ಆಯ್ತು ಬಾಡಿಗೆ. ಇಮಿಡಿಯೇಟ್ ಆಗಿ ಈ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡ್ಲಿಕ್ಕೆ ಅಂತಾನೆ ನಮ್ಮಲ್ಲಿ ಜೀವಕೋಶಗಳಿದ್ದಾವೆ. ದೀಸ್ ಸೆಲ್ಸ್ ಫೈಟ್ ಅಗೇನ್ಸ್ಟ್ ಬ್ಯಾಕ್ಟೀರಿಯಾ ಅಂಡ್ ಪ್ರೊವೈಡ್ ಪ್ರೊಟೆಕ್ಷನ್ ಟು ದ ಬಾಡಿ. ನಮ್ಮ ದೇಹಕ್ಕೆ ರಕ್ಷಣೆಯನ್ನ ಒದಗಿಸುತ್ತೆ. ಸೊ ನಮ್ಗೆ ಯಾವ್ದು ಪ್ಯಾಥೋಜನ್ಸು, ಅಲರ್ಜನ್ಸು, ಫಾರಿನ್ ಬಾಡೀಸು ನಮ್ಮ ದೇಹಕ್ಕೆ ಹೋದಾಗ ಅವುಗಳ ವಿರುದ್ಧ ಹೋರಾಡಿ ದೇಹಕ್ಕೆ ರಕ್ಷಣೆಯನ್ನ ಒದಗಿಸುತ್ತೆ. ಓಕೆ, ಇಲ್ದಿದ್ರೆ ದಿನ ಕಾಯಿಲೆ ಬೀಳ್ಬೇಕಾಗಿತ್ತು. ನಮ್ಮಲ್ಲಿ ಏನಾದ್ರು ಇಮ್ಯೂನ್ ಸೆಲ್ಸ್ ಇಲ್ಲ ಅಂದಿದ್ರೆ, ಇಮ್ಯುನಿಟಿ ಇರ್ಲಿಲ್ಲ ಅಂದಿದ್ರೆ, ಎವ್ರಿ ಡೇ ವುಡ್ ಹ್ಯಾವ್ ಫಾಲನ್ ಹಿಲ್. ಓಕೆ, ಎನಿವೇ ಏನಾಗಿದೆ ಗೊತ್ತಾ ನಿಮಗೆ, ಮಲ್ಟಿಪಲ್ ಸ್ಕ್ಲಿರೋಸಿಸ್ ಅಂತ ಕೇಳಿದಿರಾ, ಅಥವಾ ರಿಮೊಟಾಯ್ಡ್ ಆರ್ಥ್ರೈಟಿಸ್ ಅಂತ ಕೇಳಿದಿರಾ, ಅಥವಾ ಟೈಪ್ 1 ಡಯಾಬಿಟಿಸ್ ಅಂತ. ಇವುಗಳು ಎಂತ ಡಿಸೀಸಸ್? ರಿಮೊಟಾಯ್ಡ್ ಆರ್ಥ್ರೈಟಿಸ್, ಸ್ಕ್ಲಿರೋಸಿಸ್, ಟೈಪ್ 1 ಡಯಾಬಿಟಿಸ್, ಇವುಗಳನ್ನ ಏನಂತ ಕರಿತೀವಿ ಗೊತ್ತಾ ನಾವು? ಆಟೋ ಇಮ್ಯೂನ್ ಡಿಸೀಸಸ್ ಅಂತ. ಇದನ್ನ ಯಾವ್ದೋ ಒಂದು ಗ್ರೂಪ್ ಸಿ ಎಕ್ಸಾಮ್ ಕೇಳಿದ್ದಾರೆ. ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಕೊಟ್ಬಿಟ್ಟು ಇದು ಎಂತ ಡಿಸೀಸ್? ಜೆನೆಟಿಕ್ ಡಿಸೀಸ್, ಆಟೋ ಇಮ್ಯೂನ್ ಡಿಸೀಸ್, ಸೊ ಸೆಕ್ಚುಲಿ ಇನ್ಹೆರಿಟೆಡ್ ಡಿಸೀಸ್, ಈ ತರ 4 ಆಪ್ಷನ್ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ, ಆಟೋ ಇಮ್ಯೂನ್ ಅಂದ್ರೆ ಏನು ಅಂತ ಹೇಳ್ತೇನೆ. ಆಟೋ ಇಮ್ಯೂನ್ ಡಿಸೀಸ್, ಆಟೋ ಇಮ್ಯೂನ್ ಡಿಸೀಸ್ ಏನಪ್ಪಾ ಅಂದ್ರೆ ಈ ಜೀವಕೋಶಗಳನ್ನ ನಾವೇನಂತ ಕರಿತೀವಿ ಗೊತ್ತಾ? ಇಮ್ಯೂನ್ ಸೆಲ್ಸ್ ಅಂತ ಕರಿತೀವಿ. ಏನ್ ಮಾಡುತ್ತೆ ಈ ಜೀವಕೋಶಗಳು?
ಜೀವಕೋಶಗಳು ಏನ್ ಮಾಡುತ್ತೆ? ದೇ ಫೈಟ್ ಅಗೇನ್ಸ್ಟ್ ಪ್ಯಾಥೋಜನ್ಸ್. ಸೊ ನಮ್ಮ ದೇಹಕ್ಕೆ ಒಳಹೊಕ್ಕುವಂತಹ ಬ್ಯಾಕ್ಟೀರಿಯಾಗಳು, ವೈರಸ್ಗಳು, ಅಲರ್ಜನ್ಸ್, ಫಾರಿನ್ ಬಾಡೀಸ್ ಏನ್ ಬಂದ್ರು ಕೂಡ ಅವುಗಳನ್ನ ಕತ್ತರಿಸಿ ಬಿಸಾಕ್ತವೆ, ಸಾಯಿಸಾಕ್ತವೆ. ಸೊ ಅವು ಇಮ್ಯೂನ್ ಸೆಲ್ಸ್. ಕೆಲವು ಸತಿ ನೀನೇ ಸಾಕಿದ ಗಿಣಿ ಹದ್ದಾಗಿ ಕುಕ್ಕಿತಲ್ಲೋ ಅಂತ ಏನ್ ಮಾಡುತ್ತೆ ಅಂದ್ರೆ, ಈ ಜೀವಕೋಶಗಳು ಏನ್ ಮಾಡುತ್ತೆ ಗೊತ್ತಾ? ಇಟ್ ವಿಲ್ ಸ್ಟಾರ್ಟ್ ಅಟ್ಯಾಕಿಂಗ್ ಅವರ್ ಓನ್ ಹೆಲ್ದಿ ಸೆಲ್ಸ್. ನಮ್ಮ ದೇಹದಲ್ಲಿರುವಂತಹ ಆರೋಗ್ಯಕರ ಜೀವಕೋಶಗಳ ಮೇಲೆನೆ ಅಟ್ಯಾಕ್ ಮಾಡಕ್ ಶುರು ಮಾಡುತ್ತೆ, ತಲೆ ಕೆಟ್ಬಿಟ್ಟು. ಓಕೆ, ದೇ ಸ್ಟಾರ್ಟೆಡ್ ಅಟ್ಯಾಕಿಂಗ್ ಹೆಲ್ದಿ ಸೆಲ್ಸ್ ಆಫ್ ಅವರ್ ಬಾಡಿ. ಆರೋಗ್ಯಕರ ಜೀವಕೋಶಗಳ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಅಥವಾ ಅವುಗಳನ್ನ ನಾಶ ಮಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. that phenomenon is known as autoimmune disease. ಅರ್ಥ ಆಗ್ತಿದ್ಯಾ? They started destroying our own cells, healthy cells. ಅವ್ರ ಕೆಲಸ ಏನು? ಆಚೆಯಿಂದ ಬರೋರ್ನ ಸಾಯಿಸಕ್ಕೆ, ಆಚೆಯಿಂದ ಬರೋ ಬ್ಯಾಕ್ಟೀರಿಯಾ, ವೈರಸ್ ಇವುಗಳನ್ನ ಸಾಯಿಸ್ಬೇಕು. ಅಂತದ್ ಹೋಗ್ಬಿಟ್ಟು ನಮ್ಮ ದೇಹದಲ್ಲಿರುವಂತಹ ಆರೋಗ್ಯಕರ ಕೋಶಗಳನ್ನೇ ಕೊಲ್ಲಕ್ ಶುರು ಮಾಡ್ಬಿಡ್ತಾರೆ. ಸೊ that condition is known as autoimmune disease. Example of this autoimmune disease is ಯಾವ್ದು ಗೊತ್ತಾ? ಮಲ್ಟಿಪಲ್ ಸ್ಕ್ಲಿರೋಸಿಸ್, ರಿಮೊಟಾಯ್ಡ್ ಆರ್ಥರೈಟಿಸ್. ಕೈ ಕಾಲೆಲ್ಲ ಊದ್ಕೊಳುತ್ತೆ ನೋಡ್ರಿ, ಗಂಟೆಗಳ ಹತ್ರ ಎಲ್ಲ, ಬೋನ್ಸ್ ಹತ್ರ ಎಲ್ಲ, ಇಲ್ಲೆಲ್ಲ ಊದ್ಕೊಳುತ್ತಲ್ಲ, ಸ್ವೆಲ್ಲಿಂಗ್, ಜಾಯಿಂಟ್ಸ್ ಹತ್ರ ಸ್ವೆಲ್ಲಿಂಗ್ ಬರುತ್ತಲ್ಲ, ಅದನ್ನ ರಿಮೊಟಾಯ್ಡ್ ಆರ್ಥರೈಟಿಸ್ ಅಂತ ಕರಿತೀವಿ. ರಿಮೊಟಾಯ್ಡ್ ಆರ್ಥರೈಟಿಸ್. ಮತ್ತೆ ಟೈಪ್ 1 ಡಯಾಬಿಟಿಸ್. ಟೈಪ್ 2 ಡಯಾಬಿಟಿಸ್ ನಮ್ ಲೈಫ್ ಸ್ಟೈಲ್ ಇಂದ ಬರೋದು. ಟೈಪ್ 1 ಇದು ಆಟೋಇಮ್ಯೂನ್ ಡಿಸೀಸ್ ಕೂಡ ಆಗಿರುತ್ತೆ. ಓಕೆ, ಇವುಗಳು ಆಟೋಇಮ್ಯೂನ್ ಡಿಸೀಸಸ್. ಅಂದ್ರೆ ಅವರ್ ಓನ್ ಇಮ್ಯೂನ್ ಸೆಲ್ಸ್ ಸ್ಟಾರ್ಟೆಡ್ ಅಟ್ಯಾಕಿಂಗ್ ಹೆಲ್ದಿ ಸೆಲ್ಸ್ ಆಫ್ ಅವರ್ ಬಾಡಿ. ನಮ್ಮ ಇಮ್ಯೂನ್ ಕೋಶಗಳು ಅಥವಾ ರೋಗ ನಿರೋಧಕತೆಗೆ ಹೆಸರಾಗಿರುವಂತಹ ಕೋಶಗಳು, WBC ಎಸ್ಪೆಷಲಿ, ಅವು ಬಿಳಿ ರಕ್ತ ಕಣಗಳು. ಅವುಗಳು ಏನ್ ಮಾಡುತ್ತೆ ಅಂದ್ರೆ ನಮ್ಮ ದೇಹದಲ್ಲಿರುವಂತಹ ಆರೋಗ್ಯಕರ ಕೋಶಗಳನ್ನೇ ಕೊಲ್ಲಲಿಕ್ಕೆ ಪ್ರಾರಂಭಿಸುತ್ತೆ. ದಟ್ ಫಿನಾಮಿನನ್ ಆರ್ ದಟ್ ಕಂಡೀಷನ್ ಇಸ್ ನೋನ್ ಆಸ್ ಆಟೋಇಮ್ಯೂನ್ ಡಿಸೀಸ್. ದೀಸ್ ಆರ್ ಎಕ್ಸಾಂಪಲ್ಸ್. ಇವ್ರು ಏನ್ ಮಾಡಿದ್ರು ಗೊತ್ತಾ? ಸಾಕಾಗುಚ್ಚಿ, ರಾಮ್ಸ್ಡೆಲ್, ಮತ್ತೆ ಇನ್ನೊಬ್ರು ಬ್ರಾಂಕೌ. ಓಕೆ, ಮೇರಿ ಬ್ರಾಂಕೌ, ರಾಮ್ಸ್ಡೆಲ್, ಸಾಕಾಗುಚ್ಚಿ. ಇವ್ರು ಏನ್ ಮಾಡಿದ್ರು ಅಂದ್ರೆ, ಫಸ್ಟ್ ನೋಡ್ತಾರೆ, ಓಯ್ ಆಟೋಇಮ್ಯೂನ್ ಡಿಸೀಸಸ್ ಇದರಿಂದ ಆಗ್ತಿದೆ, ನಮ್ಮ ಓನ್ ಸೆಲ್ಸ್ ಸಾಯಿಸ್ತಿದ್ದಾವೆ ಅಂತ. ಇದಕ್ಕೆ ಈ ಒಂದು ಟಿ ರೆಗ್ಯುಲೇಟರಿ ಸೆಲ್ಸ್ ಅಂತ ಕಂಡುಹಿಡಿತಾರೆ. ಟಿ ರೆಗ್ಯುಲೇಟರಿ ಸೆಲ್ಸ್ ಅಂತ ಕೇಳಿದಿರಾ? ಟಿ ಸೆಲ್ಸ್, ಬಿ ಸೆಲ್ಸ್. ನಮ್ಗೆ HIV ಅಂದ್ರೆ ಏನಾದ್ರು ಇನ್ಫೆಕ್ಟ್ ಆದ್ರೆ ಮನುಷ್ಯರಿಗೆ ಆ ಟಿ ಸೆಲ್ಸ್ ಎಲ್ಲ ಬಂದ ವೈರಸ್ ಸಾಯಿಸಾಕ್ತಾ ಇರುತ್ತೆ. ಅದಕ್ಕೋಸ್ಕರ ಇಮ್ಯುನಿಟಿ ಹೊಟ್ಟೋಗೋದು, ಗೊತ್ತಾ? ಟಿ ಹೆಲ್ಪರ್ ಸೆಲ್ಸ್ ಅಂತ. ಓಕೆ, ಯಾರಿಗೆ ಸೈನ್ಸ್ ಆಗಿರೋದು ಗೊತ್ತಿರುತ್ತೆ. ಟಿ ಹೆಲ್ಪರ್ ಸೆಲ್ಸ್ ಎಲ್ಲ HIV ವೈರಸ್ ಹೋಗಿ ಡಿಸ್ಟ್ರಾಯ್ ಮಾಡ್ತಾ ಹೋಗುತ್ತೆ. ಆ ಟಿ ಹೆಲ್ಪರ್ ಸೆಲ್ಸ್ ಕಮ್ಮಿ ಆಯ್ತು ಅಂದ್ರೆ ಆ ಮನುಷ್ಯನಲ್ಲಿ ರೋಗ ನಿರೋಧಕತೆ ಕಂಪ್ಲೀಟ್ ಕುಸಿದು, ಬಾಡಿ ಇಸ್ ಪ್ರೋನ್ ಟು ಆಲ್ ಸೆಕೆಂಡರಿ ಇನ್ಫೆಕ್ಷನ್ಸ್. ಎಲ್ಲ ಸೆಕೆಂಡರಿ ಇನ್ಫೆಕ್ಷನ್ಸ್, ಬರೋ ಕಾಯಿಲೆಗಳೆಲ್ಲ ಬಂದ್ಬಿಡುತ್ತವೆ. ಸೊ ಕನಿಕರ ಏನ್ ಬೇಕಾಗಿಲ್ಲ HIV ಪೇಷಂಟ್ಗಳ ಬಗ್ಗೆ ಅಂತ ಅನ್ಸುತ್ತೆ, ಬಟ್ ಇರ್ಬೇಕಪ್ಪ ಸಿಂಪತಿ. ಬಿಲ್ ಪ್ರಕಾರ, ಆಕ್ಟ್ ಪ್ರಕಾರ ಸಿಂಪತೈಸ್ ಮಾಡ್ಬೇಕು. ಓಕೆ, ಏನಿವೆ ಬನ್ನಿ. WBC ಅಲ್ಲಿ ಸೊ ಒನ್ ಆಫ್ ದ ಸೆಲ್ಸ್ ಆರ್ ನೋನ್ ಆಸ್ ಟಿ ಸೆಲ್ಸ್. ಇವ್ರು ಏನ್ ಮಾಡಿದ್ರು ಗೊತ್ತಾ? ಈ ಮೂವರು ಟಿ ಹೆಲ್ಪರ್ ಸೆಲ್ಸ್ ಅಥವಾ ಟಿ ರೆಗ್ಯುಲೇಟರಿ ಸೆಲ್ಸ್ ಅಂತ ಇವುಗಳನ್ನ ಕಂಡಿಡ್ತಿದ್ದಾರೆ. ಟಿ ರೆಗ್ಯುಲೇಟರಿ ಸೆಲ್ಸ್ ಅಂತ. ಇದನ್ನ ಟ್ರೆಗ್ಸ್ ಅಂತ ಕರಿತೀವಿ. ಟಿ ರೆಗ್ಯುಲೇಟರಿ ಸೆಲ್ಸ್, ಟ್ರೆಗ್. ಓಕೆ, ಈ ಸೆಲ್ಸ್ ಏನ್ ಮಾಡ್ತೇವೆ ಗೊತ್ತಾ? ಈ ಸೆಲ್ಸ್ ಏನಾದ್ರೂ ಇದ್ರೆ ಆಗ ಇಮ್ಯೂನ್ ಜೀವಕೋಶಗಳು ಅಥವಾ ಇಮ್ಯೂನ್ ಸೆಲ್ಸ್ ದೇ ವೋಂಟ್ ಅಟ್ಯಾಕ್ ಅವರ್ ಬಾಡಿ ಸೆಲ್ಸ್. ಇದು ಅರ್ಥ ಆಯ್ತು ಅನ್ಕೋತೀನಿ. ಇಫ್ ವಿ ಹ್ಯಾವ್ ಟಿ ರೆಗ್ಯುಲೇಟರಿ ಸೆಲ್ಸ್ ಇನ್ ಅವರ್ ಬಾಡಿ, ದೆನ್ ದೇ ವೋಂಟ್ ಅಟ್ಯಾಕ್ ಆನ್ ಹೆಲ್ದಿ ಸೆಲ್ಸ್. ಇನ್ನ ಒಂದ್ಸತಿ ಹೇಳ್ತೀನಿ, ಈ ಜೀವಕೋಶಗಳು ಏನಾದ್ರು ಟಿ ರೆಗ್ಯುಲೇಟರಿ ಸೆಲ್ಸ್ ಅಥವಾ ಟ್ರೆಗ್ ಸೆಲ್ಸ್ ಅಂತ ಏನ್ ಹೇಳ್ತೀವಿ, ಇವೇನಾದ್ರೂ ನಮ್ಮ ದೇಹದಲ್ಲಿ, ಓಕೆ, ಹಿಂಗ್ ಟಿ ಅಂತ ಬರ್ದಿರ್ತೀವಿ ನೋಡಿ, ಟಿ ರೆಗ್ಯುಲೇಟರಿ ಸೆಲ್ಸ್ ಏನಾದ್ರು ಇದ್ರೆ, ಈಗ ಈ ಇಮ್ಯೂನ್ ಸೆಲ್ಸ್ ಇದಾವಲ್ಲ, ದೇ ವೋಂಟ್ ಅಟ್ಯಾಕ್ ಆನ್ ಹೆಲ್ದಿ ಸೆಲ್ಸ್, ಅಟ್ಯಾಕ್ ಮಾಡಲ್ಲ. ಇದನ್ನ ಪತ್ತೆ ಹಚ್ಚಿರೋದು ಯಾರು ಅಂದ್ರೆ ಈ ಮೂವರು.
ಆ ಟಿ ರೆಗ್ಯುಲೇಟರಿ ಸೆಲ್ಸ್ ಯಾರ ಹತ್ರ ಆದ್ರೂ ಇಲ್ಲ ಅಂದ್ರೆ ಅವ್ರಿಗೆ ಏನಾದ್ರು ಆಟೋಇಮ್ಯೂನ್ ಡಿಸೀಸ್ ಬಂದಿದೆ ಅಂದ್ರೆ ದೇ ಕ್ಯಾನ್ ಇಂಜೆಕ್ಟ್ ದಿಸ್ ಟಿ ರೆಕ್ ಸೆಲ್ಸ್, ಅಥವಾ ಅದನ್ನ ಪಾಕ್ಸ್ ಜೀನ್ಸ್ ಅಂತ ಕರಿತೀವಿ. ಆ ಪಾಕ್ಸ್ ಜೀನ್ಸ್ ಇತ್ತು ಅಂತಾರೆ, ಪಾಕ್ಸ್ P3 ಜೀನ್ಸ್ ಅಂತ, ಅಷ್ಟೆಲ್ಲ ಡೀಟೇಲ್ಸ್ ಬೇಡ ನಿಮ್ಗೆ. ಆ ಫಾಕ್ಸ್ P3 ಜೀನ್ಸ್ ಏನಾದ್ರು ಇತ್ತು ಅಂತಂದ್ರೆ ಅವರಲ್ಲಿ ಈ ಸೆಲ್ಸ್ ಬರುತ್ತೆ. ಈ ಸೆಲ್ಸ್ ಇದ್ದಾಗ ಆಟೋ ಇಮ್ಯೂನ್ ಡಿಸೀಸ್ ಬರಲ್ಲ. ಹಾಗಾದ್ರೆ ಇದನ್ನ ಕ್ಯೂರಿಂಗ್ ಥೆರಪಿ ಆಗಿ ಬಳಸಬಹುದಾ? ಯಾರಲ್ಲಿ ಆಟೋ ಇಮ್ಯೂನ್ ಡಿಸೀಸ್ ಇದೆಯಲ್ಲ ಅವ್ರು ಕ್ಯೂರ್ ಮಾಡ್ಲಿಕ್ಕೆ ಏನ್ ಕೊಡ್ಬೋದು? ಟಿ ರೆಗ್ಯುಲೇಟರಿ ಸೆಲ್ಸ್ ಅನ್ನ ನಾವು ಥೆರಪಿ ಆಗಿ ಅಥವಾ ಟ್ರೀಟ್ಮೆಂಟ್ ಆಗಿ ಕೊಡ್ಬೋದು. ಇಷ್ಟೇನೆ. ಇದನ್ನ ಏನಂತ ಕರಿತೀವಿ ಗೊತ್ತಾ? ಪೆರಿಫೆರಲ್ ಏನು ಆಂಟಿ ಇಮ್ಯೂನ್ ಸಿಸ್ಟಮ್, ಅದರ ಒಂದು ಡಿಸ್ಕವರಿಗೋಸ್ಕರ ಕೊಟ್ಟಿರೋದು, ಅಥವಾ ಟಿ ರೆಗ್ಯುಲೇಟರಿ ಸೆಲ್ಸ್ ಅಂತ ಬರ್ಕೊಳ್ಳಿ. ಟ್ರೆಕ್ಸ್ ಟಿ ಸೆಲ್ಸ್ ಅಥವಾ ಟ್ರೆಕ್ಸ್, it is given to preventing autoimmune disease, preventing autoimmune disease, autoimmune disease, autoimmune disease. ಕನ್ನಡದಲ್ಲಿ ಆಟೋ ಇಮ್ಯೂನ್ ರೋಗವನ್ನ ಹತ್ತಿಕ್ಕಲು ಟಿ-ರೆಕ್ಸ್ ಅಂತ ಅದನ್ನ ಬರ್ಕೊಳ್ಳಿ. ಟಿ-ರೆಕ್ಸ್ ಜೀವಕೋಶಗಳನ್ನ ಪತ್ತೆ ಹಚ್ಚಲಾಗಿದೆ. ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸತಿ ಕೇಳಿ, ಐ ವಿಲ್ ಟೆಲ್ ಯು, ಬಟ್ ಡೋಂಟ್ ಎವರ್ ಗೆಟ್ ಕನ್ಫ್ಯೂಸ್ಡ್. ನೋಡಿ, ನಮ್ಮ ದೇಹದಲ್ಲಿ ಸ್ಪೆಷಲ್ ಸೆಲ್ಸ್ ಇರುತ್ತೆ, ಅವುಗಳನ್ನ ನಾವು ಇಮ್ಯೂನ್ ಸೆಲ್ಸ್ ಅಂತ ಕರಿತೀವಿ. ಅವುಗಳ ಕೆಲಸ ಏನು? ರೋಗಕಾರಕಗಳ ವಿರುದ್ಧ ಅಥವಾ ಬ್ಯಾಕ್ಟೀರಿಯಾ ವೈರಸ್ಗಳ ವಿರುದ್ಧ ಹೋರಾಡೋದು. ಕೆಲವೊಮ್ಮೆ ಈ ಒಂದು ಇಮ್ಯೂನ್ ಸೆಲ್ಸ್ ನಮ್ಮ ದೇಹದ ಆರೋಗ್ಯಕರವಾದಂತಹ ಜೀವಕೋಶಗಳ ಮೇಲೆನೆ ಹಲ್ಲೆ ಮಾಡಿ ಅವುಗಳನ್ನ ನಾಶ ಮಾಡ್ತಾ ಇರುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರಿತೀವಿ. ಇವು ಎಕ್ಸಾಂಪಲ್. ಓಕೆ, ಸೊ ಈ ಒಂದು ಆಟೋ ಇಮ್ಯೂನ್ ಡಿಸೀಸ್ ಇದ್ದಲ್ಲಿ ನೋಡ್ತಾರೆ ಟಿ-ರೆಕ್ಸ್ ಸೆಲ್ಸ್ ಇರಲ್ಲ. ಯಾಕೆ ಅಂತಂದ್ರೆ ಟಿ-ರೆಕ್ಸ್ ಸೆಲ್ಸ್ ಇತ್ತು ಅಂತಂದ್ರೆ ಏನ್ ಮಾಡುತ್ತದು? ಟಿ-ರೆಕ್ಸ್ ಸೆಲ್ಸ್ ಇತ್ತು ಅಂತಂದ್ರೆ ಏನ್ ಮಾಡುತ್ತದು? ಪ್ರೊಟೆಕ್ಟ್ ಮಾಡುತ್ತೆ. ಯಾರಿಂದ? ಆಟೋ ಇಮ್ಯೂನ್ ಡಿಸೀಸ್ ಇಂದ. ಅಂದ್ರೆ ವೆನ್ ಟಿ-ರೆಕ್ಸ್ ಸೆಲ್ಸ್ ಆರ್ ದೇರ್, ಟಿ ರೆಗ್ಯುಲೇಟರಿ ಸೆಲ್ಸ್ ಆರ್ ದೇರ್, ಆವಾಗ ಈ ಒಂದು ಇಮ್ಯೂನ್ ಸೆಲ್ಸ್ ಯಾರನ್ನ ಅಟ್ಯಾಕ್ ಮಾಡಲ್ಲ? ಹೆಲ್ದಿ ಸೆಲ್ಸ್ ನ ಅಟ್ಯಾಕ್ ಮಾಡಲ್ಲ. If the body is having T regulatory cells, the immune cell will not attack healthy cells of our body, so that we can prevent autoimmune disease. ಅರ್ಥ ಆಯ್ತಾ? ಟಿ-ರೆಕ್ಸ್ ಸೆಲ್ಸ್ ಇದ್ದಾಗ ನಮ್ಮ ಒಂದು ರೋಗ ನಿರೋಧಕ ಕೋಶಗಳು ಏನಿದಾವೆ ಇವು ದೇಹದಲ್ಲಿರುವಂತಹ ಆರೋಗ್ಯಕರ ಕೋಶಗಳ ಮೇಲೆ ದಾಳಿ ಮಾಡೋದಿಲ್ಲ, ನಾಶ ಮಾಡೋದಿಲ್ಲ. ಆಗ ನಮಗೆ ಆಟೋ ಇಮ್ಯೂನ್ ಡಿಸೀಸ್ ಇಂದ ಮುಕ್ತಿ ಸಿಗುತ್ತೆ. ಇದನ್ನ ಕಂಡಿಡಿದವರು ಯಾರು ಅಂದ್ರೆ ಈ ಮೂವರು. ಓಕೆ, ಶಿಮೋನಾ, ಬ್ರಾಂಕೋ ಮತ್ತೆ ಇನ್ನೊಬ್ರು ರಾಮ್ಸ್ಡೇಲ್. ಓಕೆ, ಇಷ್ಟ ಆಯ್ತು. ಇದು ಅರ್ಥ ಆಯ್ತು ಅನ್ಕೋತೀನಿ. ಸೊ ನಿಮಗೆ ಐ ಡೋಂಟ್ ಥಿಂಕ್ ಗ್ರೂಪ್ ಸಿ ಎಕ್ಸಾಮ್ಸ್ಗೆಲ್ಲ ಇಷ್ಟು ಕೇಳ್ತಾರೆ ಅಂತ ಅನ್ಕೊಳ್ಳಲ್ಲ. ಡೈರೆಕ್ಟ್ ಆಗಿ ಕೇಳಿದ್ರೆ ಏನ್ ಕೇಳ್ತಾರೆ ಗೊತ್ತಾ? ಯಾವ ಒಂದು ರಿಸರ್ಚ್ಗೆ ಅಂತ ಇಮ್ಯುನಾಲಜಿ ಅಂತ ಹೇಳ್ತೇವೆ. ಓಕೆ, ರೋಗ ನಿರೋಧಕ ಒಂದು ಅಧ್ಯಯನ, ರೋಗ ನಿರೋಧಕ ಗುಣಗಳ ಅಧ್ಯಯನ, ಇಮ್ಯುನಾಲಜಿ. ಇಮ್ಯುನಿಟಿ ಅಂದ್ರೆ ಏನ್ರಿ? ಬಾಡಿಗೆ ಇಮ್ಯುನಿಟಿನೇ ಇಲ್ಲ, ಅವಾಗ ಕಾಯಿಲೆ ಬೀಳ್ತಾನೆ ಇರ್ತಾನೆ ಅಂತ ಬೈಕೋತಿರ್ತಿರಲ್ಲ. ಓಕೆ, ಸೊ ಇಮ್ಯುನಿಟಿ ಇರುತ್ತೆ, ನೈಸರ್ಗಿಕವಾಗಿ ನಮ್ಗೆ ಆ ಒಂದು ಇಮ್ಯೂನ್ ಸಿಸ್ಟಮ್ ಇರುತ್ತೆ. ಆ ಇಮ್ಯೂನ್ ಸಿಸ್ಟಮ್ ಕಾರಣವಾಗಿರೋದು ಯಾವ್ದು ಅಂದ್ರೆ WBC ಸೆಲ್ಸ್. Okay, WBC cell ಅಲ್ಲಿ there are variety of cells. T-rex cells also part of WBC only. So one of the kind. Okay, ಇಷ್ಟು ನಿಮಗೆ ಇದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. T-rex cells ಆದ್ರೂ ತಿಳ್ಕೊಂಡಿರಿ, ಅಥವಾ ಇದನ್ನ ಪೆರಿಫೆರಲ್ ಇಮ್ಯೂನ್ ಸಿಸ್ಟಮ್ ಅಂತ ಕೂಡ ಹೇಳ್ತೇವೆ. ಪೆರಿಫೆರಲ್ ಇಮ್ಯೂನ್ ಸಿಸ್ಟಮ್, ಪರದಿ ಇಮ್ಯೂನ್ ವ್ಯವಸ್ಥೆ ಅಂತ. ನೆಕ್ಸ್ಟ್ ಸೆಕ್ಟರ್ ಯಾವುದು? ಫಿಸಿಕ್ಸ್ ಹೋಗೋಣ. ಫಿಸಿಯಾಲಜಿ ಆಯ್ತು, ಫಿಸಿಕ್ಸ್. ಫಿಸಿಕ್ಸ್
ಮೂವರ್ಗೆ ಸಿಕ್ಕಿದೆ. ಅಗೈನ್ ಜಾನ್ ಕ್ಲಾರ್ಕ್, ಜಾನ್ ಕ್ಲಾರ್ಕ್, ಮತ್ತೆ ಜಾನ್ ಮಾರ್ಟಿನಿಸ್, ಜಾನ್ ಮಾರ್ಟಿನಿಸ್. ಹಾ, ಇನ್ನೊಬ್ರು, the other person, John Clark, John Martinez, and the other person is Michael Devoret, Michael H. Devoret. ಓಕೆ, ಇಷ್ಟೇ ನೆನ್ಪಿಟ್ಕೊಳ್ಳಿ. ನಿಮಗೆ ಪೂರ್ತಿ ಆಗ್ಲಿಲ್ಲ ಅಂದ್ರು ಜಾನ್ ಮೈಕೆಲ್. ಓಕೆ, ಜಾನ್ ಮೈಕೆಲ್ ಏನೋ ಒಂದು ರೈಮ್ಸ್ ತರ ಹೇಳ್ಕೊಳ್ಳಿ. ಮೈಕೆಲ್ ಜಾನ್. ಓಕೆ, whatever, whichever is convenient for you. John Clark, John Martinez, Michael H. Devoret. ಓಕೆ, ನೋಡಿ, ಇದು ಫಿಸಿಕ್ಸ್ ಅಲ್ಲಿ ಯಾವ ಡಿಸ್ಕವರಿ ಕೊಟ್ಟಿದ್ದಾರೆ ಅಂತಂದ್ರೆ ಟನಲಿಂಗ್ ಅಂಡ್ ಕ್ವಾಂಟಮೈಸೇಷನ್ ಆಫ್ ಏನು ಎನರ್ಜಿ ಪಾರ್ಟಿಕಲ್ಸ್. ಓಕೆ, ಫಿಸಿಕ್ಸ್ ಅಲ್ಲಿ ಎರಡಿದೆ. ಏನಪ್ಪಾ ಅಂದ್ರೆ ಒಂದು ಕ್ಲಾಸಿಕಲ್ ಫಿಸಿಕ್ಸ್, ಇನ್ನೊಂದು ಕ್ವಾಂಟಮ್ ಫಿಸಿಕ್ಸ್ ಅಂತ. ಓಕೆ, ಸೊ ಕ್ಲಾಸಿಕಲ್ ಫಿಸಿಕ್ಸ್ ಅಂದ್ರೆ ನಮ್ಮ ಆಲ್ಬರ್ಟ್ ಐನ್ಸ್ಟೈನು, ನ್ಯೂಟನ್ ಲಾ, ಇವನ್ನೆಲ್ಲ ಏನು ಓದ್ತೀವಲ್ಲ, ಮೈಕ್ರೋ ಆಬ್ಜೆಕ್ಟ್ಸ್ನೆಲ್ಲ ಓದ್ತೀವಿ, ಹೌ ದೇ ವರ್ಕ್. ಸೊ ಇದೆಲ್ಲ ಕೂಡ ಇಂಥ ಫಿಸಿಕ್ಸ್, ಕ್ಲಾಸಿಕಲ್ ಫಿಸಿಕ್ಸ್. ಕ್ವಾಂಟಮ್ ಲೆವೆಲ್ ಓದ್ತೀವಲ್ಲ, ಆಟಮಿಕ್ ಲೆವೆಲ್ ಅಲ್ಲಿ, ಮಾಲಿಕ್ಯುಲರ್ ಲೆವೆಲ್ ಅಲ್ಲಿ, ಎಲೆಕ್ಟ್ರಾನ್ ಲೆವೆಲ್ ಓದ್ತೀವಲ್ಲ, ದಟ್ ಈಸ್ ನೋನ್ ಆಸ್ ಕ್ವಾಂಟಮ್ ಫಿಸಿಕ್ಸ್. ಸೊ ಇಲ್ಲಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಲ್ಲಿ ಸೊ ಎರಡು ಒಂದು ರಿಸರ್ಚ್ ಆಗಿದೆ. ಅದು ಯಾವ್ದು ಅಂತ ಹೇಳ್ತೀನಿ. ಜಸ್ಟ್ ಐ ವಿಲ್ ಸಿಂಪ್ಲಿಫೈ ದಿಸ್ ಕಾನ್ಸೆಪ್ಟ್. ಒಂದು ಟನಲಿಂಗ್ ಒಂದು ಕಾನ್ಸೆಪ್ಟ್. ಎರಡನೇದೇನು ಕ್ವಾಂಟೈಸೇಷನ್ ಆಫ್ ಎನರ್ಜಿ. ಓಕೆ, ಸೊ ಇಲ್ಲಿ ಫಸ್ಟ್ ಟನಲಿಂಗ್ ಏನು ಅಂತ ಹೇಳ್ಬಿಡ್ತೀನಿ. ಸೊ ಕ್ವಾಂಟಮ್, ನಿಮಗೆ ಗ್ರೂಪ್ ಸಿ ಕೇಳಿದ್ರೆ ಇಷ್ಟೇ ಕೇಳ್ತಾರೆ, ಯಾವ ಒಂದು ಫೀಲ್ಡ್ ಫಿಸಿಕ್ಸ್ ಅಲ್ಲಿ ಯಾವ ಫೀಲ್ಡ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ. ಕ್ವಾಂಟಮ್ ಮೆಕ್ಯಾನಿಕ್ಸ್, ಈ ವರ್ಡ್ ಬರ್ಕೊಳ್ಳಿ. ಇದನ್ನ ಆದಷ್ಟು ಸಿಂಪ್ಲಿಫೈ ಮಾಡಕ್ ನೋಡ್ತೀನಿ. ಟನಲಿಂಗ್, ಎನರ್ಜಿ ಕ್ವಾಂಟೈಸೇಷನ್, ಕ್ವಾಂಟೈಸೇಷನ್ ಈ ಎರಡು ಫೀಲ್ಡ್ಗೆ ಟನಲಿಂಗ್ ಅಂಡ್ ಎನರ್ಜಿ ಕ್ವಾಂಟೈಸೇಷನ್. ಓಕೆ, ಫೀಲ್ಡ್ ಇದು ಕ್ವಾಂಟಮ್ ಮೆಕ್ಯಾನಿಕ್ಸ್. ಇದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಏನಪ್ಪಾ ಇದು ಟನಲಿಂಗ್ ಅಂಡ್ ಎನರ್ಜಿ ಕ್ವಾಂಟೈಸೇಷನ್ ಅಂತಂದ್ರೆ ಏನು ಅಂತ ನೋಡಿ. ಅಸ್ಯೂಮ್ ಇದೊಂದು ಬೆಟ್ಟ. ಓಕೆ, ಇಲ್ಲೊಂದು ಬಾಲ್ ಇದೆ. there is a hill and here I have kept a ball. ಈ ಬಾಲ್ ಅನ್ನ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ವರೆಗೂ ತಳ್ಳಬೇಕು. ಓಕೆ, ಈ ಬಾಲ್ ಅನ್ನ ಪಾಯಿಂಟ್ ಎ ಇಂದ ಸೊ ಹಿಂಗ್ ಮೇಲಕ್ಕೆ ಹೋಗಿ ಮೇಲಿಂದ ಕೆಳಗ್ ಬಂದು ಪಾಯಿಂಟ್ ಬಿ ತಲುಪಿಸ್ಬೇಕು. ಈ ಬಾಲ್ ಮುಂದಕ್ಕೆ ಹೋಗ್ಬೇಕಂದ್ರೆ ಐ ಹ್ಯಾವ್ ಟು ಪ್ರೊವೈಡ್ ಎನಫ್ ಎನರ್ಜಿ. ಹೌದಾ? ಐ ಹ್ಯಾವ್ ಟು ಗಿವ್ ಎನರ್ಜಿ ಫಾರ್ going against the hill ಅಥವಾ to uphill this ball. So I have to provide enough energy. ಹೌದಾ? ಇದು ಮೇಲಕ್ಕೆ ಹೋಗಿ ಕೆಳಗೆ ಬರಬೇಕು. ಇದಕ್ಕೆ ಲಾಟ್ ಆಫ್ ಟೈಮ್, ಎನರ್ಜಿ ಇಸ್ ರಿಕ್ವೈರ್ಡ್. ಸೊ ಇವ್ರು ಏನ್ ಕಂಡಿಡ್ದಿದ್ದಾರೆ ಗೊತ್ತಾ? ಈ ಮೂರು ಜಾನ್ ಮತ್ತೆ ಮೈಕೆಲ್, ವಾಟ್ ದ ಡಿಸ್ಕವರ್ಡ್ ಇಸ್, ಸೊ ಇಲ್ಲಿ ಬಾಲ್ ಬದಲಿಗೆ ಇದನ್ನ ಎಲೆಕ್ಟ್ರಾನ್ ಅಂತ ಅಸ್ಯೂಮ್ ಮಾಡ್ಬೇಕು. ಓಕೆ, ದಿಸ್ ಎಲೆಕ್ಟ್ರಾನ್ it will act as a particle, even sometime it will act as a wave. ತರಂಗದ ರೀತಿ ಅಥವಾ ಒಂದು ಪಾರ್ಟಿಕಲ್, ಒಂದು ಕಣದ ರೀತಿ ವರ್ತಿಸುತ್ತೆ. ಸೊ ಇದು
ಈ ರೀತಿ ಮೇಲೆ ಕತ್ತಿ ಹೋಗಷ್ಟೇನಿಲ್ಲ, ಡೈರೆಕ್ಟ್ಲಿ ಇಟ್ ವಿಲ್ ಟನಲ್ ಥ್ರೂ ಅಥವಾ ಇಟ್ ವಿಲ್ ಪಾಸ್ ಥ್ರೂ ಟನಲ್ ಡೈರೆಕ್ಟ್ ಆಗಿ ವಿತೌಟ್ ಎನಿ ಎಫರ್ಟ್ ಈಸಿಲಿ ಇಟ್ ಕ್ಯಾನ್ ಚಾನೆಲ್ ಥ್ರೂ ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ. ಇಟ್ ಹ್ಯಾಸ್ ನೋ ಬ್ಯಾರಿಯರ್ಸ್. ಬ್ಯಾರಿಯರ್ಸ್ ಏನೂ ಇಲ್ಲ, ಡೈರೆಕ್ಟ್ ಆಗಿ ವೇವ್ಸ್ ಮೂಲಕ ಸೊ ಯಾವ ಬ್ಯಾರಿಯರ್ ನ ಬೇಕಾದ್ರೂ ದಾಟ್ಕೊಂಡು ಇದು ಹೋಗಬಲ್ಲದು ಅನ್ನೋದನ್ನ ಸಂಶೋಧಿಸಿದ. So this electron or electronic particles or waves does not have any barriers. It can pass through or it can leap through any barrier. Okay, ಈ ಟನಲ್ ಮೂಲಕ ಡೈರೆಕ್ಟ್ ಆಗಿ ಟನಲ್ ಮೂಲಕ ಹೋಗುತ್ತೆ. ದಿಸ್ ಇಸ್ ಕಾಲ್ಡ್ ಟನಲೈಸೇಷನ್ ಅಥವಾ ಟನಲಿಂಗ್. ಅರ್ಥ ಆಯ್ತಿದ್ ನಿಮ್ಗೆ? ಇದು ಒಂದು ಕಾನ್ಸೆಪ್ಟ್, ಟನಲಿಂಗ್ ಆಫ್ ಎಲೆಕ್ಟ್ರಾನ್ಸ್ ಅಥವಾ ಟನಲಿಂಗ್. ಎರಡನೇದು ಎನರ್ಜಿ ಕ್ವಾಂಟೈಸೇಷನ್ ಅಂತಂದ್ರೆ ಏನು ಅಂತ. ಈ ಕ್ಲಾಸಿಕಲ್ ಫಿಸಿಕ್ಸ್ ಅಲ್ಲಿ ಏನಂತ ಹೇಳಿದ್ರು ಗೊತ್ತಾ? ಎನರ್ಜಿ ಹೆಂಗ್ ಬೇಕಾದ್ರು ಯಾವ ದಿಕ್ಕಲ್ಲಿ ಬೇಕಾದ್ರು ಹೆಂಗ್ ರ್ಯಾಂಡಮ್ ಅಲ್ಲಿ ಬೇಕಾದ್ರು ಟ್ರಾವೆಲ್ ಆಗುತ್ತೆ ಅಂತ. ಬಟ್ ಈ ಒಂದು ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಲ್ಲಿ ಏನ್ ಪ್ರೂವ್ ಮಾಡಿದ್ದಾರೆ ಇವರು ಅಂತಂದ್ರೆ, ಲಿಸನ್, ದಿಸ್ ಇಸ್ ಎ ಸ್ಟೇರ್ ಕೇಸ್, ಸ್ಟೇರ್ ಕೇಸ್. ಓಕೆ, ಮೆಟ್ಲು ಇಳಿತಿರ್ಲ, ಮೆಟ್ಲುಗಳು. ಇದು 1ನೇ ಮೆಟ್ಲು, 2ನೇ ಮೆಟ್ಲು, 3ನೇದು, 4ನೇ ಮೆಟ್ಲು. ಈಗ ಮೆಟ್ಲು ಹತ್ಬೇಕಂದ್ರೆ 1ರಿಂದ 2ನೇ ಮೆಟ್ಲಿಗೆ ಹತ್ಬೇಕು. ಸೊ 1.5 ಮೆಟ್ಲು, 2.5 ಮೆಟ್ಲು ಅಂತ ಹತ್ತಕ್ಕಾಗಲ್ಲ. ಓಕೆ, ಇಸಂಟ್ ಇಟ್? ಸೊ ಯಾವ ರೀತಿ ಈ ತರ ನಮ್ಗೆ ಸ್ಟೆಪ್ಸ್ ಇರುತ್ತೋ ಅದೇ ತರ ಈ ಒಂದು ಎನರ್ಜಿ ಪಾರ್ಟಿಕಲ್ಸ್ ಆಲ್ಸೋ ದೇ ಆರ್ ಪೊಸಿಷನ್ಡ್ ಅಟ್ ಡೆಸಿಗ್ನೇಟೆಡ್ ಲೆವೆಲ್ ಅಂತ. ಎನರ್ಜಿ ಪಾರ್ಟಿಕಲ್ಸ್ ಕೂಡ ಡೆಸಿಗ್ನೇಟೆಡ್ ಲೆವೆಲ್ ಅಲ್ಲೇ ಇರುತ್ತೆ, ರ್ಯಾಂಡಮ್ ಆಗಿ ಎಲ್ಲಂದ್ರೆ ಅಲ್ಲಿ ಇರಲ್ಲ. ರ್ಯಾಂಡಮ್ಲಿ ಇಟ್ ಇಸ್ ನಾಟ್ ಫ್ಲೋನ್ ಥ್ರೂ ಎನಿವೇರ್. ಸೊ ಡೆಸಿಗ್ನೇಟೆಡ್ ಲೆವೆಲ್ ಅಲ್ಲೇ ಇರುತ್ತೆ ಈ ಒಂದು ಎನರ್ಜಿ ಪಾರ್ಟಿಕಲ್ಸ್ ಅಥವಾ ಎಲೆಕ್ಟ್ರಾನ್ ಪಾರ್ಟಿಕಲ್ಸ್ ಅಂತ ಪ್ರೂವ್ ಮಾಡಿರೋದನ್ನೇ ಕ್ವಾಂಟೈಸೇಷನ್. ಕ್ವಾಂಟಿಫೈಡ್ ಅಂತಂದ್ರೆ ನೋಡಪ್ಪ, ಈ ಎನರ್ಜಿ ಪಾರ್ಟಿಕಲ್ಸ್ಗೂ ಒಂದು ಸ್ಥಾನ ಅಂತ ಇರುತ್ತೆ, ಅಲ್ಲೇ ಇರುತ್ತೆ, ರ್ಯಾಂಡಮ್ ಆಗಿ ಎಲ್ಲಂದ್ರೆ ಅಲ್ಲಿ ಸಿಗಲ್ಲ ಅಂತ ಹೇಳಿರೋದೆ ಕ್ವಾಂಟೈಸೇಷನ್ ಆಫ್ ಎನರ್ಜಿ ಪಾರ್ಟಿಕಲ್ಸ್. ಇದು ಅರ್ಥ ಆಯ್ತಾ? ಟನಲಿಂಗ್ ಅಂತಂದ್ರೆ ದ ಎಲೆಕ್ಟ್ರಾನ್ಸ್ ಆರ್ ವೇವ್ಸ್ ದೇ ಕ್ಯಾನ್ ಟನಲ್ ಥ್ರೂ ಎನಿ ಬ್ಯಾರಿಯರ್. ಯಾವ್ದ್ರ ಮೂಲಕ ಬೇಕಾದ್ರೂ ಹೋಗುತ್ತೆ. ಮೊದ್ಲ ಅದು ಗೊತ್ತಿರ್ಲಿಲ್ಲ, ಅದನ್ನ ಹೊಸ ಸಂಶೋಧನೆ ಮಾಡಿದ್ದಾರೆ. ಟನಲ್ ಥ್ರೂ ಎನಿ ಬ್ಯಾರಿಯರ್, ಸೊ ಯಾವ್ದ್ರ ಮೂಲಕ ಬೇಕಾದ್ರೂ ಹೋಗುತ್ತೆ. ಎರಡನೇದು ಕ್ವಾಂಟೈಸೇಷನ್ ಆಫ್ ದಿಸ್ ಎನರ್ಜಿ ಪಾರ್ಟಿಕಲ್ಸ್. ಈ ಎರಡು ಫೀಲ್ಡ್ಗೆ ಅದನ್ನ ಈ ಒಂದು ಮ್ಯಾನ್ ಮೇಡ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಮಾಡಿ, ಸೊ ಅದ್ರ ಮೂಲಕ ಇದನ್ನ ಸಂಶೋಧನೆ ಮಾಡಿದ್ದಾರೆ. ಸೊ ನಿಮಗೆ ಡೈರೆಕ್ಟ್ ಆಗಿ ಕ್ವಶನ್ ಕೇಳಿದ್ರೆ ಏನಂತ ಕೇಳ್ತಾರೆ ಅಂತಂದ್ರೆ ಕ್ವಾಂಟಮ್ ಮೆಕ್ಯಾನಿಕ್ಸ್. ಓಕೆ, ಯಾವ ಫೀಲ್ಡ್ ಸಿಕ್ಕಿದೆ ನೋಬೆಲ್ ಪ್ರೈಸ್ ಫಿಸಿಕ್ಸ್ ಅಲ್ಲಿ ಅಂತಂದ್ರೆ ಕ್ವಾಂಟಮ್ ಮೆಕ್ಯಾನಿಕ್ಸ್. ಅದ್ರಲ್ಲೂ ಡೀಟೇಲ್ಡ್ ಆಗಿ ಕೇಳಿದ್ರೆ ಟನಲಿಂಗ್ ಅಂಡ್ ಕ್ವಾಂಟೈಸೇಷನ್ ಆಫ್ ಎನರ್ಜಿ ಪಾರ್ಟಿಕಲ್ ಇನ್ ಮ್ಯಾನ್ ಮೇಡ್ ಸರ್ಕ್ಯೂಟ್, ಎಲೆಕ್ಟ್ರಿಕ್ ಸರ್ಕ್ಯೂಟ್. ಅರ್ಥ ಆಯ್ತಾ? ಬರ್ಕೊಳ್ಳಿ. ಟನಲಿಂಗ್ ಬರ್ಸಿದಿನಲ್ಲ, ಟನಲಿಂಗ್ ಮತ್ತೆ ಕ್ವಾಂಟೈಸೇಷನ್ ಆಫ್ ಎನರ್ಜಿ ಇನ್ ಮ್ಯಾನ್ ಮೇಡ್ ಸರ್ಕ್ಯೂಟ್, ಎಲೆಕ್ಟ್ರಿಕ್ ಸರ್ಕ್ಯೂಟ್, ಮ್ಯಾನ್ ಮೇಡ್ ಸರ್ಕ್ಯೂಟ್. ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ 3ನೇದಕ್ಕೆ ಹೋಗೋಣ. ಅರ್ಥ ಆಗ್ತಿದ್ಯಾ? ಆಟೋ ಇಮ್ಯೂನ್ ಡಿಸೀಸ್ ಅರ್ಥ ಆಯ್ತಾ? ಇದರ್ಥ ಆಯ್ತಾ? ಟನಲಿಂಗ್ ಮತ್ತೆ ಸೊ ಕ್ವಾಂಟೈಸೇಷನ್ ಆಫ್ ಎನರ್ಜಿ. ಮತ್ 3ನೇದು ಕೆಮಿಸ್ಟ್ರಿಗೆ ಹೋಗೋಣ. ವಿಲ್ ಕಮ್ ಟು ಕೆಮಿಸ್ಟ್ರಿ. ಕೆಮಿಸ್ಟ್ರಿಯಲ್ಲೂ ಕೂಡ ದಿಸ್ ಅವಾರ್ಡ್ ಈಸ್ distributed between 3 people. ಯಾಗಿ ಒಬ್ರು, ರಿಚರ್ಡ್. ಓಕೆ, ಸೊ ಫಸ್ಟ್ ಒನ್ ಸುಸುಮಾ ಕಿಟಗಾವಾ. ಸುಸುಮು ಕಿಟಗಾವಾ. ಸುಸುಮು ಕಿಟಗಾವಾ. ಎರಡನೇದು ರಿಚರ್ಡ್ ರಾಬ್ಸನ್. ರಿಚರ್ಡ್ ರಾಬ್ಸನ್, ಸುಸುಮು ಕಿಟಗಾವಾ, ರಿಚರ್ಡ್ ರಾಬ್ಸನ್. And third person is Omar Yagi.
ಸುಸುಮು ಕಿಟಗಾವ, ರಿಚರ್ಡ್ ರಾಬ್ಸನ್, ಒಮರ್ ಯಾಗಿ. ಸೂಪರ್ ಆಗಿದೆ. ಕೆಮಿಸ್ಟ್ರಿಯಲ್ಲಿ ಸಿಕ್ಕಿರುವಂತಹ ಒಂದು ಇದೇನಿದೆ, ವೆರಿ ನೈಸ್ ಕಾನ್ಸೆಪ್ಟ್. ಸುಸುಮು ಕಿಟಗಾವ, ರಿಚರ್ಡ್ ರಾಬ್ಸನ್, ಒಮರ್ ಯಾಗಿ, these three personalities they conferred with Nobel of Chemistry. ನೋಡಿ ಇಲ್ಲಿ ಏನಪ್ಪಾ ಅಂದ್ರೆ ಡಿಸ್ಕವರಿ ಏನು ಅಂತಂದ್ರೆ ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್ ಅಂತ. ಓಕೆ, ಏನಿದು ಅಂತ ನೋಡಿ. ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್, ಕನ್ನಡದಲ್ಲಿ ಲೋಹ ಸಾವಯವ ಚೌಕಟ್ಟು ಅಂತ. ಇದನ್ನ ಇಂಗ್ಲಿಷಲ್ಲೂ ಕನ್ನಡದಲ್ಲೂ ಎರಡರಲ್ಲೂ ಬರ್ಕೋಬೇಕು. ತಲೆ ಕೆಟ್ಟವ್ರು ಯಾವ ತರ ಬೇಕಾದ್ರೂ ಕೇಳ್ಬೋದು ಕನ್ನಡ ಮೀಡಿಯಂ ಅಲ್ಲಿ. ಓಕೆ, ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್ ಅಂತ. ವೆರಿ ನೈಸ್ ಕಾನ್ಸೆಪ್ಟ್. ಯಾವಾಗೋ ಒಂದು 6 ತಿಂಗಳಿಂದ ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ ಬಂದಿತ್ತು. ಏನಪ್ಪಾ ಅಂದ್ರೆ ಈ ವಾತಾವರಣದಲ್ಲಿರುವಂತಹ ಹ್ಯೂಮಿಡಿಟಿ ಅಥವಾ ಮಾಯಿಶ್ಚರ್ ಏನಿದೆ ಅದನ್ನ ನೀರಾಗಿ ಕನ್ವರ್ಟ್ ಮಾಡ್ಬೋದು ಅಂತ. ಓಕೆ, ದ ವೇಪರ್ಸ್ ವಿ ಕ್ಯಾನ್ ಗೆಟ್ ಕನ್ವರ್ಟೆಡ್ ಇನ್ ಟು ವಾಟರ್. ಅಥವಾ ಡೆಸರ್ಟ್ ಅಲ್ಲಿ ಹೋಗ್ತಾ ಇರ್ತೀರ, ಡೆಸರ್ಟ್ ಮರುಭೂಮಿಯಲ್ಲಿ ಹೋಗ್ತಾ ಇರ್ತೀರ. ಸೊ ಮರುಭೂಮಿಯಲ್ಲಿ ಈ ಒಂದು ವೇಪರ್ಸ್ ಏನಿರುತ್ತೆ, ವಾಟರ್ ವೇಪರ್ಸ್, ಆ ವಾಟರ್ ವೇಪರ್ಸ್ ನ ಕ್ಯಾಪ್ಚರ್ ಮಾಡಿ ನೀರಾಗಿ ಕನ್ವರ್ಟ್ ಮಾಡ್ಕೊಂಡು ಕುಡಿಬಹುದು. ಇಮ್ಯಾಜಿನ್ ಯು ಆರ್ ಗೋಯಿಂಗ್ ಇನ್ ಎ ಡೆಸರ್ಟ್, there are water vapors but there is no water. With some mechanism we can convert that vapor into water and we can drink it. Okay, one concept. ಈಗ ನಮ್ಮನ್ನ ಕಾಡ್ತಿರುವಂತಹ ಒಂದು ಪರಿಸರ ಒಂದು ಏನು ಗಾಢವಾದಂತಹ ಪಾರಿಸರಿಕ ಸಮಸ್ಯೆ ಯಾವುದು ಅಂದ್ರೆ ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್, ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್. ಹೌದಾ? ಏನ್ ಜಾಸ್ತಿ ಆಗ್ತದೆ ವಾತಾವರಣದಲ್ಲಿ? ಗ್ರೀನ್ ಹೌಸ್ ಗ್ಯಾಸ್, ಕಾರ್ಬನ್ ಡೈಆಕ್ಸೈಡ್. ಈ ಕಾರ್ಬನ್ ಡೈಆಕ್ಸೈಡ್ ನ ಹೀರ್ಕೊಳಕ್ ಸಾಧ್ಯ ಆದ್ರೆ ಎಲ್ಲ ವಾತಾವರಣದಲ್ಲಿ ಇರುವಂತ ಕಾರ್ಬನ್ ಡೈಆಕ್ಸೈಡ್ ಎಕ್ಸೆಸ್ ಇರೋದನ್ನೆಲ್ಲ ಹೀರ್ಕೊಂಡ್ಬಿಟ್ರೆ ಹೆಂಗಿರುತ್ತೆ? ಒಂದು ವಾಟರ್ ವೇಪರ್ಸ್ ಹೀರ್ಕೊಂಡು ಏನ್ ಮಾಡ್ಬೇಕು? ವಾಟರ್ ಕನ್ವರ್ಟ್ ಮಾಡೋದು. ಕಾರ್ಬನ್ ಡೈಆಕ್ಸೈಡ್ ಎಕ್ಸೆಸ್ ಕಾರ್ಬನ್ ಡೈಆಕ್ಸೈಡ್ ನ ಹಿಡ್ಕೋಬಹುದು. ಈ ತರ ಮಲ್ಟಿಪಲ್ ಫೀಲ್ಡ್ಸ್ ಅಲ್ಲಿ ಈ ಒಂದು ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ ವರ್ಕ್ ಆಗುತ್ತೆ. ಹೇಗೆ ಅಂದ್ರೆ ಅವ್ರೇನ್ ಮಾಡಿದಾರೆ ಗೊತ್ತಾ? ನೋಡಿ, ಇದು ಮೆಟಲ್. ಓಕೆ, ಇವು ಏನಿದಾವೆ ಇವು ಮೆಟಲ್ಗಳು. ಮಧ್ಯದಲ್ಲಿ ಇದೇನಿದೆ ಫೈಬರ್ಸ್. ಓಕೆ, ಇದೇನ್ ಗೊತ್ತಾ? ಆರ್ಗ್ಯಾನಿಕ್. ಕಾರ್ಬನ್ ಒಂದು ಆರ್ಗ್ಯಾನಿಕ್ ತಾನೆ, ಕಾರ್ಬನ್ ಒಂದು ಸೆಟಪ್. ಸುಮ್ಮನೆ ನಾನು ನಿಮ್ಗೊಂದು ಡೆಮಾನ್ಸ್ಟ್ರೇಷನ್ ಕೊಡ್ತಿರೋದು. ದಿಸ್ ಪಾರ್ಟ್ ಈಸ್ ಮೆಟಲ್, ದಿಸ್ ಪಾರ್ಟ್ ಈಸ್ ಆರ್ಗ್ಯಾನಿಕ್ ಪಾರ್ಟ್. ಮೆಟಲ್ ಆರ್ಗ್ಯಾನಿಕ್, ಇದು ಮೆಟಲ್ 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 ಮೆಟಲ್. ಇದು ಕಾರ್ಬನ್ ಫೈಬರ್ಸ್ ಅಂದ್ರೆ ಆರ್ಗ್ಯಾನಿಕ್ 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 ಆರ್ಗ್ಯಾನಿಕ್. ಓಕೆ, ಅಂದ್ರೆ ಈ ಥ್ರೆಡ್ಸ್ ಏನಿದೆ ಇದು ಆರ್ಗ್ಯಾನಿಕ್ ಮೆಟೀರಿಯಲ್ ಇಂದ. ಇದೇನಿದೆ ಹಾಗೈ ಎಲ್ಲಿ ಇವು ಮೆಟಲ್ಸ್. ಮಧ್ಯದಲ್ಲಿ ಇರೋದೇನು? ಆರ್ಗ್ಯಾನಿಕ್ ಕಾಂಪೌಂಡ್. ಅರ್ಥ ಆಗ್ತಿದ್ಯಾ? ಎರಡು ಮೆಟಲ್ ನಡುವೆ ಇರೋದು ಏನು? ಆರ್ಗ್ಯಾನಿಕ್ ಕಾಂಪೌಂಡ್. ಓಕೆ, ಸೊ ಅದನ್ನೇ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ ವರ್ಕ್ ಮಾಡಿದ್ದಾರೆ. ದೇ ಹ್ಯಾವ್ ಮೇಡ್ ಶೋರ್ ದಟ್ ದಿಸ್ ಫ್ರೇಮ್ ವರ್ಕ್ ಈಸ್ ಹ್ಯಾವಿಂಗ್ ಎನಫ್ ಸ್ಪೇಸ್, ಎಂಟಿ ಸ್ಪೇಸಸ್, ಕ್ಯಾವಿಟೀಸ್. ಇಲ್ಲಿ ನೋಡಿ, ದೊಡ್ಡ ದೊಡ್ಡ ಕ್ಯಾವಿಟಿ ಇರೋದು. ಈ ತರ ಕ್ಯಾವಿಟಿಗಳಿಟ್ಟಿದ್ದಾರೆ, ಖಾಲಿ 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 ಜಾಗ. ಹೇಳದ್ನಲ್ಲ, ಎಕ್ಸೆಸ್ ಕಾರ್ಬನ್ ಡೈಆಕ್ಸೈಡ್ ಇದೆ ಇದ್ರಲ್ಲಿ ಅಂತ ವಾತಾವರಣದಲ್ಲಿ, ಅದನ್ನ ಹೀರ್ಕೊಳ್ಳುತ್ತೆ. empty cavities. The empty cavities of this metal organic framework will absorb the excess carbon dioxide which is present in the atmosphere. ಅದನ್ನ ಏನಂತ ಕರಿತೀವಿ? ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್. ಅರ್ಥ ಆಯ್ತಾ? they constructed this framework with large cavities. ಒಳಗಡೆ ಖಾಲಿ 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 ಜಾಗ ಇರೋಂಗೆ ಈ ಒಂದು ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಇದರಿಂದ ಏನ್ ಪ್ರಯೋಜನ ಅಂತಂದ್ರೆ ಮುಂದಿನ ಒಂದು ಹಲವಾರು ಸವಾಲುಗಳಿಗೆ ನಮ್ಗೆ ಪರಿಹಾರ ಸಿಗ್ಲಿದೆ. ದಿಸ್ ಈಸ್ ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್. ಮಧ್ಯದಲ್ಲಿ ಈ ಲಾರ್ಜ್ ಸ್ಪೇಸ್ ಕ್ಯಾವಿಟೀಸ್ ಏನಿದೆ ಅಲ್ಲ, ದಿಸ್ ಈಸ್ ಮೆಂಟ್ ಫಾರ್ ಅಬ್ಸಾರ್ಪ್ಷನ್. ವಾಟರ್ ವೇಪರ್ ನ ಅಬ್ಸಾರ್ಬ್ ಮಾಡ್ಕೊಂಡು ಇಟ್ ವಿಲ್ ಕನ್ವರ್ಟ್ ಇನ್ ಟು ವಾಟರ್.
ಎಕ್ಸಿಸ್ ಕಾರ್ಬನ್ ಡೈಆಕ್ಸೈಡ್ ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಲೋಹ ಸಾವಯವ ಚೌಕಟ್ಟು ಅಂತ ಹೇಳ್ತೀವಿ. ಇದು ಲೋಹ, ಮಧ್ಯದಲ್ಲಿರೋದು ಸಾವಯವ ಪದಾರ್ಥ, ಆರ್ಗ್ಯಾನಿಕ್ ಮಟೀರಿಯಲ್. ಇದು ಮೆಟಲ್, ಇದು ಮಧ್ಯದಲ್ಲಿರೋದು ಆರ್ಗ್ಯಾನಿಕ್ ಮೆಟೀರಿಯಲ್. ದಿಸ್ ಇಸ್ ಕಾಲ್ಡ್ ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್. ರೈಟ್ ಡೌನ್. ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್. Which gives potential benefit for reducing greenhouse gases, and benefits for medicine, absorbing water vapor, clean energy, benefits of clean energy, etc. ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್ ಇದರಿಂದಾಗಿ ಹಲವಾರು ಪ್ರಯೋಜನಗಳು ಲಭಿಸಲಿವೆ. ಉದಾಹರಣೆಗೆ ವೈದ್ಯಕೀಯ ರಂಗದಲ್ಲಿ ಪಾರಿಸರಿಕ ಸಮಸ್ಯೆಗಳನ್ನು ಹೋಗಲಾಡಿಸಲು ಬ್ರಾಕೆಟ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇಂಗಾಲವನ್ನ ಹೀರಲು, ಹೆಚ್ಚುವರಿ ಇಂಗಾಲವನ್ನು ಹೀರಲು ಸ್ವಚ್ಛ ಇಂಧನ ತಯಾರಿಸಲು ಇದು ರಾಮಬಾಣವಾಗಲಿದೆ ಅಥವಾ ವರದಾನವಾಗಲಿದೆ. ಓಕೆ, ನೆಕ್ಸ್ಟ್ ಲಿಟ್ರೇಚರಿಗೆ ಬರೋಣ. ಸಾಹಿತ್ಯ. ನೋಡಿ, ಇದು ಹೈಯೆಸ್ಟ್ ಒಂದು ಪ್ರೊಬಾಬಿಲಿಟಿ ಇರೋದು. ಬಹುಶಃ ಬಂದ್ರೆ ಡೈರೆಕ್ಟ್ ಆಗಿ ಅವ್ರ ಹೆಸರು ಕೇಳಿದ್ರು ಅಂದ್ರೆ ಇದನ್ನ ಕೇಳ್ತಾರೆ. ಆ ಹೆಸರು ಕೂಡ ವಿಚಿತ್ರವಾಗಿದೆ. ಲಾಸ್ಲೋ ಕ್ರಜ್ನಹೊರ್ಕಾಯ್. ಓಕೆ, ಲಾಸ್ಲೋ ಕ್ರಜ್ನಹೊರ್ಕಾಯ್. ಲಾಸ್ಲೋ ಕ್ರಜ್ನಹೊರ್ಕಾಯ್. ಇದು ಡೈರೆಕ್ಟ್ ವ್ಯಕ್ತಿ ಹೆಸರು ಕೇಳಿದ್ರೆ ಇಲ್ಲಿ ಕೇಳ್ತಾರೆ. ಲಾಸ್ಲೋ ಕ್ರಜ್ನಹೊರ್ಕಾಯ್. ಹೊರ್ಕಾಯ್ ಆದ್ರೆ ನೆನ್ಪಿಟ್ಕೊಳ್ಳಿ, ಲಾಸ್ಲೋ ಕ್ರಜ್ನಹೊರ್ಕಾಯ್. ನೋಡಿ, ಇವ್ರನ್ನ ಏನಂತ ಕರಿತೀವಿ ಗೊತ್ತಾ? ರೈಟರ್ ಆಫ್ ಅಪೋಕಲಿಪ್ಸ್ ಅಂತ ಕರಿತೀವಿ. ಹಂಗಂದ್ರೆ ಏನ್? ರೈಟರ್ ಆಫ್ ಅಪೋಕ್ಯಾಲಿಪ್ಸ್. ಏನ್ ಹಿಂಗಂದ್ರೆ ಅಪೋಕ್ಯಾಲಿಪ್ಸ್ ಅಂದ್ರೆ? ಪಾಪ ಇವರಿಗೆ ಈ ಒಂದು ಹ್ಯುಮ್ಯಾನಿಟಿ ಮೇಲೆ, ಮ್ಯಾನ್ ಕೈಂಡ್ ಮೇಲೆ, ಎಕ್ಸಿಸ್ಟ್ ಇರುವಂತಹ ವರ್ಲ್ಡ್ ಮೇಲೆ ನಂಬಿಕೆನೇ ಇಲ್ಲ. ಏನಂತ ಹೇಳಿದ್ರೆ ಗೊತ್ತಾ? ದರ್ ಇಸ್ ಕೊಲ್ಯಾಪ್ಸ್ ಆಫ್ ಹ್ಯುಮ್ಯಾನಿಟಿ, ಟ್ರಾನ್ಸೆಂಡೆನ್ಸ್. ಓಕೆ, ಸೊ ರೆವಿಲೇಷನ್ ಅಂತ ಹೇಳ್ತಾರೆ. ಕೊಲ್ಯಾಪ್ಸ್ ಆಫ್ ಹ್ಯುಮ್ಯಾನಿಟಿ, ಮಾನವೀಯತೆ ಸತ್ತೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಅವ್ರ ಸಾಹಿತ್ಯದಲ್ಲಿ ಅದು ಎದ್ದು ಕಾಣುತ್ತೆ. ಅಪೋಕಲಿಪ್ಸ್ ಅಂದ್ರೆ ಸೊ ಎಂಡ್ ಆಫ್ ಡಿಸ್ಟ್ರಕ್ಷನ್. ಇಡೀ ವಿಶ್ವ ಏನ್ ಕೊನೆ ಹಂತದಲ್ಲಿ ಇದೆ. ಓಕೆ, ಹ್ಯುಮ್ಯಾನಿಟಿ ಸತ್ತೋಗಿದೆ. ಒಂದು ಪೆಸಿಮಿಸ್ಟ್ ಇದು, ಆದ್ರೂ ಕೂಡ ಸತ್ಯ. ಓಕೆ, ಎಲ್ಲಿ ಮಾನವೀಯತೆ ಎಲ್ಲೋ ಮರೀಚಿಕೆ ಆಗ್ಬಿಟ್ಟಿದೆ ಈಗ, ಇಸಂಟ್ ಇಟ್? ಎಲ್ಲ ಇನ್ನೊಬ್ಬರನ್ನ ತುಳಿದು ಬದುಕುವಂತಹ ಪ್ರವೃತ್ತಿ ಹೆಚ್ಚಾಗ್ತಿದೆ. ಅದನ್ನೇ ನಾವು ಎಂಡ್ ಆಫ್ ದಿಸ್ ವರ್ಲ್ಡ್ ಅಂತ
ಅಪೋಕ್ಯಾಲಿಪ್ಸ್ ಅಂತಾನೆ, ಎಂಡ್ ಆಫ್ ದ ವರ್ಲ್ಡ್. ವಿಶ್ವ ಈ ಒಂದು ಅವಸಾನದ ಒಂದು ಹಂತದಲ್ಲಿದೆ ಅಂತ, ಅವಸಾನದ ಹಂತದಲ್ಲಿದೆ ಅಂತ ಅವರ ಒಂದು ಸಾಹಿತ್ಯದಲ್ಲಿ ಅದು ಹೆಚ್ಚಾಗಿ ಕಂಡು ಬರುತ್ತೆ. ಅದಕ್ಕೆ ಇವರನ್ನ ಸೊ ರೈಟರ್ ಆಫ್ ಎಪೋಕ್ಯಾಲಿಪ್ಸ್ ಅಂತ ಹೇಳ್ತೇವೆ. ಓಕೆ, ಸೊ ಹಿ ಸೇಸ್ ದಟ್ ಕೊಲಾಪ್ಸ್ ಆಫ್ ಹ್ಯುಮ್ಯಾನಿಟಿ ಇನ್ ದ ಪ್ರೆಸೆಂಟ್ ವರ್ಲ್ಡ್ ಅಂತ. ಪ್ರಸ್ತುತ ಒಂದು ಪ್ರಪಂಚದಲ್ಲಿ ಮಾನವೀಯತೆ ಸತ್ತೋಗ್ತಾ ಇದೆ. ಓಕೆ, ಸೊ ಈ ಒಂದು ವಿಶ್ವ ಅವಸಾನದ ಹಾದಿಯಲ್ಲಿದೆ ಅನ್ನೋದನ್ನ ತಮ್ಮ ಒಂದು ಕೃತಿಗಳಲ್ಲಿ, ತಮ್ಮ ಸಾಹಿತ್ಯದಲ್ಲಿ ವ್ಯಕ್ತಪಡಿಸಿದ್ದಾರೆ. ಓಕೆ, ಸೊ ಲಾಸ್ಲೋ ಪ್ರಜ್ನಾ ಹೊರ್ಕಾಯ್ ಯಾವ ದೇಶದವರು? ಇದು ಕೇಳ್ತಾರೆ. ಯಾವ ದೇಶ? ಇಂಡಿಯನ್ನ? ಹಂಗೇರಿ. ಓಕೆ, ಹಂಗೇರಿ, 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 ಸಾರಿ ಹಂಗೇರಿ ದೇಶ. ದೇಶ ಇಂಪಾರ್ಟೆಂಟ್. ಇಲ್ಲಿ ಕ್ವಶನ್ ಯಾವ ರೀತಿ ಬರುತ್ತೆ ಅನ್ನೋದು ನೋಡಿ. ಓಕೆ, ಸೊ ಬಟ್ ದೇಶ ಯಾವ ದೇಶದವರು ಅಂತ ಕೇಳ್ತಾರೆ. ಈಸ್ ಅನ್ ಹಂಗೇರಿಯನ್ ನಾವೆಲಿಸ್ಟ್, ಕಾದಂಬರಿಕಾರರು, ಹಂಗೇರಿಯನ್. ಓಕೆ, ಸೊ ಲಾಸ್ಲೋ ಪ್ರಜ್ನಾ ಹೊರ್ಕಾಯ್, ಪ್ಲೀಸ್ ರಿಮೆಂಬರ್. ಸೊ ಇವರನ್ನ ರೈಟರ್ ಆಫ್ ಅಪೋಕ್ಯಾಲಿಪ್ಸ್ ಅಂತ ಕರಿತೇವೆ. ಓಕೆ, ನೆಕ್ಸ್ಟ್ ಇನ್ ಲಾಸ್ಟ್ ಯಾರು ಉಳ್ಕೊಂಡ್ರು? ಸೊ ಇನ್ನ ಎರಡಿದೆ ಅಲ್ಲ. ಪೀಸ್, ಶಾಂತಿ ಪ್ರಶಸ್ತಿ. ಪೀಸ್, ಶಾಂತಿ. ಇದಂತೂ ಕಾಮಿಡಿ ಆಗ್ಬಿಡ್ತು ಪೀಸ್ದಂತೂ. ಯಾಕೆ ಹೇಳಿ ನೋಡೋಣ. ಸೊ ಇದು ಯಾರಿಗಪ್ಪ ಸಿಕ್ಕಿದು? ಮರಿಯಾ ಕೊರಿನಾ ಮ್ಯಾಚೆಡೌ. ಮರಿಯಾ ಕೊರಿನಾ ಮ್ಯಾಚೆಡೌ. ಇಲ್ಲೇ ನಾನು ನಿಮ್ಗೆ ಗೂಗಲ್ ಅಲ್ಲಿ, ಕ್ರೋಮ್ ಅಲ್ಲಿ ಲಿಸ್ಟ್ ತೆಗೆದು ತೋರಿಸಬಹುದು. ಅಂದ್ರೆ ಇದು ಇಂಥವ್ರು ಬಂದಿದೆ ಅಂತ. ಯಾಕೆ ಐ ಆಮ್ ರೈಟಿಂಗ್ ಆನ್ ಬೋರ್ಡ್ ಅಂದ್ರೆ ನಿಮ್ಗೆ ಆ ಫೆಮಿಲಿಯಾರಿಟಿ ಸಿಗ್ಬೇಕು. ನಾನು ಉಚ್ಚಾರ ಮಾಡಿದಾಗ, ಕೇಳಿಸ್ಕೊಂಡಾಗ, ಸೊ ಬೋರ್ಡ್ ಮೇಲೆ ಬರ್ದಾಗ ನಿಮ್ಗೆ ಅದು ಫೆಮಿಲಿಯರ್, ವರ್ಡ್ಸ್ ಫೆಮಿಲಿಯರ್ ಅನ್ಸುತ್ತೆ. ಇಲ್ಲಾಂದ್ರೆ ಸ್ಟ್ರೇಂಜ್ ಅನ್ಸುತ್ತೆ. ಬೋರ್ಡ್ ಇದ್ರ ಮೇಲೆ ಲಿಸ್ಟ್ ಅಲ್ಲಿ ಇರೋದು ಓದ್ಕೊಂಡು ಹೋದ್ರೆ ಯು ಡೋಂಟ್ ಫೀಲ್ ದಾಟ್ ಮಚ್ ಎಫೆಕ್ಟಿವ್. ಓಕೆ, ಸೊ ಮರಿಯಾ ಕೊರಿನಾ ಮಚಾಡೋ ಈಕೆ ಯಾವ ದೇಶದವ್ರು? ವೆನೆಜುವೆಲಾ. ಓಕೆ, ಶಿ ಈಸ್ ಅಪೋಸಿಷನ್ ಲೀಡರ್ ಫ್ರಮ್ ವೆನೆಜುವೆಲಾ. ಎಲ್ಲಿ ಬರುತ್ತೆ? ಯಾವ ಕಾಂಟಿನೆಂಟ್ ಅಲ್ಲಿ ವೆನೆಜುವೆಲಾ ಇರೋದು? ಸೌತ್ ಅಮೆರಿಕಾ. ಹಂಗರಿ ಯುರೋಪ್. ಓಕೆ, ಸೌತ್ ಅಮೆರಿಕಾದಲ್ಲಿರುವಂತಹ ವೆನೆಜುವೆಲಾ. ಇವರು ಅಪೋಸಿಷನ್ ಲೀಡರು. ಇವರು ಏನಂತ ಹೇಳ್ತಾರೆ ಗೊತ್ತಾ? ಶಿ ಟರ್ನ್ಡ್ ಬುಲೆಟ್ ಇಂಟು ಬ್ಯಾಲೆಟ್. ಎಷ್ಟು ಚೆನ್ನಾಗಿದೆ ನೋಡಿ. ಡಿಕ್ಟೇಟರ್ಶಿಪ್ ಇಂಟು ಡೆಮೋಕ್ರಸಿ. ಓಕೆ, ಡಿಕ್ಟೇಟರ್ಶಿಪ್ ಅಂದ್ರೆ ಏನು? ಸರ್ವಾಧಿಕಾರ. ನಾನು ಹೇಳಿದ್ದೆ ಸರಿ, ನಾನು ಹೇಳಿದ್ದೆ ಆಗ್ಬೇಕು. ಇದು ಡಿಕ್ಟೇಟರ್ಶಿಪ್. ಶಿ ಟರ್ನ್ ಡಿಕ್ಟೇಟರ್ಶಿಪ್ ಟು ಡೆಮೋಕ್ರಸಿ. ಪ್ರಜಾಪ್ರಭುತ್ವ ಸರ್ಕಾರ ಅಲ್ಲಿ ಜೀವ ತಳಿಲಿಕ್ಕೆ ಕಾರಣರಾದವರು ಮಚೆಡೋ. ಓಕೆ, ಮರಿಯಾ ಕೊರಿನಾ ಮಚೆಡೋ. ಸೊ ಶಿ ಟರ್ನ್ಡ್ ಬುಲೆಟ್ ಇಂಟು ಬ್ಯಾಲೆಟ್. ಶಾಂತಿ ಪ್ರಶಸ್ತಿ ಅಂದ್ರೆ ಇದಕ್ಕೆ ಅಲ್ವೇನ್ರಿ? ಬುಲೆಟ್ ಇಂಟು ಬ್ಯಾಲೆಟ್. ಬ್ಯಾಲೆಟ್ ಅಂದ್ರೆ ಏನು? ಮತದಾನ. ಓಕೆ, ಬುಲೆಟ್ ಇಸ್ ಸ್ಟ್ರಾಂಗರ್ ಬ್ಯಾಲೆಟ್ ಇಸ್ ಸ್ಟ್ರಾಂಗರ್ ದನ್ ಬುಲೆಟ್ ಅಂತ ಹೇಳ್ತಾರೆ. ಓಕೆ, ಯಾರು ಹೇಳಿದ್ದು? ಅಮೆರಿಕಾದಲ್ಲಿ ಯಾರನ್ನ ಪೊಲಿಟಿಕಲ್ ಅನಲಿಸ್ಟ್ ಅಂತ ಹೇಳೋದು? ಯಾರು ಪ್ರೆಸಿಡೆಂಟ್? ಡೊನಾಲ್ಡ್ ಟ್ರಂಪ್. ಅವ್ನ್ ಬಿಟ್ರೆ ಇನ್ಯಾರು ಇಲ್ವಾ? ಓಕೆ, ಕಾಬ್ಲರ್ ಮಗ, ಚಮ್ಮಾರನ ಮಗ ಪ್ರೆಸಿಡೆಂಟ್ ಆಗಿದ್ದವರು ಬರಾಕ್ ಒಬಾಮಾ ಅಲ್ಲ ರೀ, ಅಬ್ರಹಾಂ ಲಿಂಕನ್. ಓಕೆ, ಸೊ ಅವ್ರು ಹೇಳಿದ್ದು ಬ್ಯಾಲೆಟ್ ಈಸ್ ಸ್ಟ್ರಾಂಗರ್ ದನ್ ಬುಲೆಟ್. ಬ್ಯಾಲೆಟ್ ಈಸ್ ಸ್ಟ್ರಾಂಗರ್ ದನ್ ಬುಲೆಟ್ ಅಂತ ಹೇಳ್ತಾರೆ.
ಸೊ ಮತದಾನ ಅನ್ನೋದಿದೆಯಲ್ಲ ಬಂದೂಕಿನ ತುಪಾಕಿಗಿಂತ ಶಕ್ತಿಶಾಲಿ ಅಂತ. ಅದನ್ನೇ ಇವರು ಬಂದೂಕನ್ನ ಮತದಾನವಾಗಿ ಪರಿವರ್ತಿಸಿದ್ರು. ಅಲ್ಲಿದ್ದಂತಹ ಸರ್ವಾಧಿಕಾರವನ್ನ ತೊಡೆದು ಹಾಕಿ ಎದುರಾಕೊಂಡು ಡೆಮೋಕ್ರಸಿನ ಪ್ರಜಾಪ್ರಭುತ್ವವನ್ನ ತಂದ್ರು. ಮಯನ್ಮಾರ್ ಅಲ್ಲಿ ಆಂಗ್ ಸಾನ್ ಸೂಕಿನೂ ಅದನ್ನೇ ಮಾಡಿದ್ದು. ಪಾಪ ಇವಾಗ ಇಲ್ಲ ಬಿಡಿ ಡೆಮೋಕ್ರಸಿ ಅಲ್ಲಿ ಮಯನ್ಮಾರ್ ಮತ್ತೆ ಮರೀಚಿಕೆ ಆಯ್ತು. ಓಕೆ, ಸೊ ವೆನೆಜುವೆಲಾದಲ್ಲಿ ಶಿ ವಾಸ್ ಅನ್ ಅಪೋನೆಂಟ್ ಲೀಡರ್, ವಿರೋಧ ಪಕ್ಷದ ನಾಯಕಿ. Machado, Maria Corina Machado. So, opponent leader, she received this award. Okay. Peace ಗೋಸ್ಕರ. ದೇಶ ಕೇಳ್ತಾರೆ, ಇಲ್ಲಿ ದೇಶ ಇಂಪಾರ್ಟೆಂಟ್. ಯಾವ ದೇಶದವರು ಅಂತ? ಹಂಗರಿ. ಯಾರು? ಲಾಸ್ಲೋ ಕ್ರುಜ್ನಾ ಹೊರ್ಕಾಯ್. ಓಕೆ, ಸೊ ಹೊರ್ಕಾಯಿ ಯಾವ ದೇಶದವರು? ಹಂಗರಿ. ಇವಳು ಮಚೆಡೋ ವೆನೆಜುವೆಲಾ. Please remember this. Okay. Next, last ಗೆ economics. We'll come to economics. ನಿಮ್ಮ ಕ್ಲಾಸ್ ಎಷ್ಟೊತ್ತಿಗಿದೆ? ಅದಾದ್ಮೇಲೆ 11 ಇದೆಯಾ? ನಂದು 2 o'clock ಬಿಟ್ಟು ಅದ್ ಬಿಟ್ಟು ಇನ್ಯಾವ್ದು ಇದೆಯಾ? ಯಾಕಂದ್ರೆ 10 minutes ಬ್ರೇಕ್ ಕೊಟ್ಟು ಆಮೇಲೆ ಸ್ಟಾರ್ಟ್ ಮಾಡದಾ? ಇವಾಗಲ್ಲ, ಇನ್ನೊಂದು 1/4 ಗಂಟೆ ಆದ್ಮೇಲೆ. ಇಮಿಡಿಯೇಟ್ ಆಗಿ ಕ್ಲಾಸ್ ಇದ್ರೆ ಅದಾಗಲ್ಲ, ಅದಕ್ಕೋಸ್ಕರ ಬ್ರೇಕ್ ತಗೊಂಡು ಆಮೇಲೆ ಸ್ಟಾರ್ಟ್ ಮಾಡೋಣ. ಎಕನಾಮಿಕ್ಸ್, ಅರ್ಥಶಾಸ್ತ್ರ. ಅರ್ಥಶಾಸ್ತ್ರದಲ್ಲಿ ಅಗೇನ್ ದಿಸ್ ನೋಬಲ್ ಇಸ್ ಶೇರ್ಡ್ ಬಿಟ್ವೀನ್ 3 elite people. ಓಕೆ, 3 economists. ಸೊ ಯಾರ್ಯಾರು ಅಂತ ನೋಡೋಣ. ಅರ್ಧ ಪ್ರೈಸ್ ಒಬ್ಬರಿಗೆ, ಇನ್ನು ಅರ್ಧ ಪ್ರೈಸ್ ಇನ್ನಿಬ್ಬರು ಕೊಟ್ಟಿದ್ದಾರೆ. ಯಾರಿಗೆ? ಎಕನಾಮಿಕ್ಸ್, ರೈಟ್ ಡೌನ್. ಜೋಯಲ್ ಮೊಕೈರ್, ಜೋಯಲ್ ಮೊಕೈರ್, ಜೋಯಲ್ ಮೊಕೈರ್. ಫಿಲಿಪ್ ಏಗಿಯಾನ್, ಫಿಲಿಪ್ ಏಗಿಯಾನ್ ಮತ್ತೆ ಓವಿಟ್. ಫಿಲಿಪ್ ಏಗಿಯಾನ್, ಪೀಟರ್ ಹೋವಿಟ್. ಪೀಟರ್ ಹೋವಿಟ್. ಜೋಯಲ್ ಮೊಕೈರ್, ಇವ್ರಿಗೆ ಅರ್ಧ ಪ್ರೈಸ್, ನೋಬೆಲ್ ಅರ್ಧ ಪ್ರೈಸ್ ಇವ್ರಿಗೆ. ಇನ್ನಿಬ್ಬರಿಗೆ ಫಿಲಿಪ್ ಏಗಿಯಾನ್, ಪೀಟರ್ ಓವಿಟ್. ಓಕೆ, ಅರ್ಧ ನೋಬೆಲ್ ಪ್ರೈಸ್ ಇವ್ರಿಗೆ. ಅಂದ್ರೆ ಮೊತ್ತ ಈಗ $1 million ಇದೆ ಅಂತಂದ್ರೆ $500 million ಇವ್ರಿಗೆ, ಇನ್ನು ಉಳಿದಿದ್ದ $500 million ಇವರಿಬ್ಬರಿಗೆ. ಈ ತರ ಶೇರ್ ಮಾಡಿದ್ದಾರೆ. ಓಕೆ, ಯಾವ ಒಂದು ಸಂಶೋಧನೆಗಾಗಿ ಅರ್ಥಶಾಸ್ತ್ರದಲ್ಲಿ ಇವರಿಗೆ ಸಿಕ್ಕಿರೋದು ಅಂದ್ರೆ ಈ ಸಸ್ಟೈನ್ಡ್ ಎಕನಾಮಿಕ್ ಗ್ರೋತ್ ಅಂತ ಒಂದು ಪದ ಇದೆ. ಸುಸ್ಥಿರ ಆರ್ಥಿಕ ಬೆಳವಣಿಗೆ. ಓಕೆ, ಈ ಸುಸ್ಥಿರ ಆರ್ಥಿಕ ಬೆಳವಣಿಗೆ ಅಂತಂದ್ರೆ ಬೆಳವಣಿಗೆ ಸುಸ್ಥಿರವಾಗಿ ಆಗ್ತಾ ಇರುತ್ತಾ, ಡೌನ್ಫಾಲ್ ಆಗುತ್ತಾ? ಎರಡೂ ಆಗುತ್ತೆ. ಡೌನ್ಫಾಲ್ ಆಗಲ್ಲ. ಸುಸ್ಥಿರ ಅಂದ್ರೆ ಏನು? ಸೊ ತುಂಬಾ ಎಕ್ಸ್ಟ್ರೀಮ್ ಗ್ರೋತ್ ಆಗ್ದಿರ ಅಥವಾ ತುಂಬಾ ಡೌನ್ಫಾಲ್ ಆಗ್ದಿರ ಒಂದು ಸಸ್ಟೈನ್ಡ್ ಆಗಿ ಗ್ರೋತ್, ಸೊ ಏರು ಮುಖದಲ್ಲಿ ಹೋಗ್ತಾ ಇರುತ್ತೆ. ಇದನ್ನ ಸಸ್ಟೈನ್ಡ್ ಎಕನಾಮಿಕ್ ಗ್ರೋತ್ ಅಂತ ಕರಿತೀವಿ. ಇವನೇನ್ ಹೇಳ್ತಾನೆ ಗೊತ್ತಾ? ದಿಸ್ ಸಸ್ಟೈನ್ಡ್ ಎಕನಾಮಿಕ್ ಗ್ರೋತ್ ಈಸ್ ಡ್ಯೂ ಟು ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಅಂತ ಹೇಳ್ತಾರೆ. ತಾಂತ್ರಿಕ ಪ್ರಗತಿಯಿಂದ, ಇನೋವೇಷನ್ ಇಂದ, ನಾವೀನ್ಯತೆಯಿಂದ ಈ ಒಂದು ಸುಸ್ಥಿರ ಆರ್ಥಿಕ ಪ್ರಗತಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯ್ತು, ಹೌದಾ? ಕೈಗಾರಿಕಾ ಕ್ರಾಂತಿ ಆಯ್ತು. ಕೈಗಾರಿಕೆಗಳು ಬಂದ್ವು, ಸ್ಪಿನ್ನಿಂಗ್ ಮಿಷನ್ಸ್ ಬಂತು, ರೈಲು, ಉಗಿ ಬಂಡಿ ಎಲ್ಲ ಬಂದ್ವು. ಇವೆಲ್ಲ ಇನೋವೇಷನ್ ತಾನೆ, ನವೀನವಾದಂತಹ ಒಂದು ಆವಿಷ್ಕಾರಗಳು. ಮತ್ತೆ ಟೆಕ್ನಾಲಜಿಕಲ್ ಇಂಟರ್ವೆನ್ಷನ್ ತಾನೆ, ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ತಾನೆ, ತಾಂತ್ರಿಕ ಪ್ರಗತಿ. ಇದರಿಂದ ಏನಾಯ್ತು? ಆರ್ಥಿಕ ಬೆಳವಣಿಗೆ ಸೊ ಮುಂದೋಯ್ತಾ ಅಥವಾ ಹಿಂದೆ ಉಳ್ಕೊಳ್ತಾ? ಆರ್ಥಿಕ ಪ್ರಗತಿ ಆಯ್ತು. ಇಟ್ ಲೆಡ್ ಟು ದ ಸಸ್ಟೈನ್ಡ್ ಎಕನಾಮಿಕ್ ಗ್ರೋತ್.
advancement in the growth. Okay, so ಆರ್ಥಿಕ ಪ್ರಗತಿ ಆಯ್ತು ಅಂತ ಹೇಳ್ದೋನು ಯಾರು ಗೊತ್ತಾ? ಇವನೇ ಜಾಯಲ್ ಮೊಕೈರ್. He said that sustained economic growth is due to innovation and technological progress. ಕೈಗಾರಿಕಾ ಕ್ರಾಂತಿಯಿಂದ ಆರ್ಥಿಕ ಬೆಳವಣಿಗೆ ಸತತವಾಗಿ ಹೆಚ್ಚಾಗ್ತಾನೆ ಬಂತು ಅಂತ ಹೇಳ್ತಾನೆ. ದಿಸ್ ಇಸ್ ದ ಒನ್ ಕಾನ್ಸೆಪ್ಟ್ ಆಫ್ ಜಾಯಲ್ ಮೊಕೈರ್. ಇವ್ರು ಹೇಳ್ತಾರೆ ಫಿಲಿಪ್ ಏಗಿಯಾನ್ ಮತ್ತೆ ಪೀಟರ್ ಓವಿಟ್ ಇದಕ್ಕೂ ವಿರುದ್ಧ ಹೇಳ್ತಾರೆ. ಹೆಂಗ್ ಗೊತ್ತಾ? ದಿಸ್ ಸಸ್ಟೈನ್ಡ್ ಗ್ರೋತ್ ಈಸ್ ಡ್ಯೂ ಟು ಕ್ರಿಯೇಟಿವ್ ಡಿಸ್ಟ್ರಕ್ಷನ್ ಅಂತ ಹೇಳ್ತಾರೆ. ಸಸ್ಟೈನ್ಡ್ ಗ್ರೋತ್ ಡ್ಯೂ ಟು ಕ್ರಿಯೇಟಿವ್ ಡಿಸ್ಟ್ರಕ್ಷನ್ ಅಂತ. ಕ್ರಿಯೇಟಿವ್ ಡಿಸ್ಟ್ರಕ್ಷನ್, ಕ್ರಿಯೇಟಿವ್ ಡಿಸ್ಟ್ರಕ್ಷನ್ ಅರ್ಥ ಮಾಡ್ಕೊಳ್ಳಿ. ಇವರೇ ಒಂದು ಕಾನ್ಸೆಪ್ಟ್ ಏನಪ್ಪ ಅಂದ್ರೆ ಸಸ್ಟೈನ್ಡ್ ಗ್ರೋತ್. ರೈಟ್, ಸಸ್ಟೈನ್ಡ್ ಗ್ರೋತ್. ಎಂತ ಗ್ರೋತ್? ಎಕನಾಮಿಕ್ ಗ್ರೋತ್. ಗ್ರೋತ್ ಅಂದ್ರೆ GDP ಬೆಳವಣಿಗೆ, ಸೊ ನ್ಯಾಷನಲ್ ಇನ್ಕಮ್ ಹೆಚ್ಚಾಗೋದು, ಇದು ಗ್ರೋತ್. ಸಸ್ಟೈನ್ಡ್ ಗ್ರೋತ್ ಅಂತಂದ್ರೆ ಈ ಒಂದು ಅಭಿವೃದ್ಧಿ ಅಥವಾ ಆರ್ಥಿಕ ಬೆಳವಣಿಗೆ ಏರುಮುಖದಲ್ಲಿ ಒಂದೇ ಸಮನಾಗಿ ಹೆಚ್ಚಾಗೋದು, ಡೌನ್ ಫಾಲ್ ಆಗ್ದಿರಾ, ಫ್ಲಕ್ಚುಯೇಟ್ ಆಗ್ದಿರಾ. ಸೊ ಈ ಒಂದು ಸುಸ್ಥಿರವಾದ ಆರ್ಥಿಕ ಬೆಳವಣಿಗೆಗೆ ಕಾರಣ ಏನು ಅಂತ ಕೊಡೋದು ಇವನು ಏನು? ಇನೋವೇಷನ್ ಮತ್ತೆ ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಅಂತ ಹೇಳ್ತಾನೆ. ನಾವೀನ್ಯತೆ ಮತ್ತು ತಾಂತ್ರಿಕ ಪ್ರಗತಿ ಅಂತ ಹೇಳ್ತಾನೆ. ಮಿಷನ್ಗಳು ಬಂದ್ವು, ಇನೋವೇಷನ್ ಬಂತು, ಹೊಸ ಹೊಸ ತಂತ್ರಜ್ಞಾನ ಬಂತು, ಹಾಗಾಗಿ ಪ್ರಗತಿ ಹೆಚ್ಚಾಯ್ತು ಅಂತ. ಇವನೇನ್ ಹೇಳ್ತಾನೆ ಗೊತ್ತಾ? ಇವರಿಬ್ಬರು ಸೇರ್ಕೊಂಡು ಒಂದು ಥಿಯರಿ ಕೊಡ್ತಾರೆ. ದಿಸ್ ಸಸ್ಟೈನ್ಡ್ ಗ್ರೋತ್, ಇದೇ ಕಾನ್ಸೆಪ್ಟ್, ಸಸ್ಟೈನ್ಡ್ ಎಕನಾಮಿಕ್ ಗ್ರೋತ್ ಈಸ್ ಡ್ಯೂ ಟು ಕ್ರಿಯೇಟಿವ್ ಡಿಸ್ಟ್ರಕ್ಷನ್ ಅಂತ. ಅಂದ್ರೆ ಅರ್ಥ ಹೆಂಗ್ ಗೊತ್ತಾ? ಈಗ ಈ ಮೊದ್ಲಿಗೆ ಫೋನ್ ಮಾಡ್ಬೇಕಾದ್ರೆ ಎಂತ ಫೋನ್ ಇರ್ತಿತ್ತಪ್ಪ? ಟ್ರಂಕ್ ಕಾಲುಗಳು ಅಂತ ಮಾಡೋರು, ಹೌದಾ? ಮನೆಗಳಲ್ಲಿ ಟೆಲಿಫೋನ್ಗಳು ಇರ್ತಿತ್ತು, ಅದನ್ನೇನಂತೀವಿ? ಲ್ಯಾಂಡ್ಲೈನ್ಗಳು. ಲ್ಯಾಂಡ್ಲೈನ್ ಇಂದ ಮತ್ತೆ ಮೊಬೈಲ್ ಫೋನ್ ಅಂತ ಬಂತು. ಮೊಬೈಲ್ ಫೋನ್ ಅಲ್ಲಿ ಫಸ್ಟ್ ಯಾವ್ದದು? ನೋಕಿಯಾ. ಅದನ್ನೇನಂತ ಬೇಸಿಕ್ ಕೀಪ್ಯಾಡ್. ಕೀಪ್ಯಾಡ್ ಬಂತು. ಅದಾದ್ಮೇಲೆ ನೆಕ್ಸ್ಟ್ ಸ್ಮಾರ್ಟ್ ಫೋನ್ ಬಂತು. ನೋಡಿ, ಇದು ಈ ಕ್ರಿಯೇಟಿವ್ ಡಿಸ್ಟ್ರಕ್ಷನ್. ನೋಕಿಯಾ ಇವಾಗ ಕಂಪ್ಲೀಟ್ಲಿ ಡೆಸ್ಟ್ರಾಯ್ಡ್. ಈಗ ಅಡ್ವಾನ್ಸ್ಡ್ ವರ್ಷನ್ ಏನ್ ಬಂದಿದೆ? ಸ್ಮಾರ್ಟ್ ಫೋನ್ಸ್. ಕ್ರಿಯೇಟಿವ್ ಡಿಸ್ಟ್ರಕ್ಷನ್ ಇಂದ ಹೊಸ 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 ನೂತನವಾದನ್ನ ನವನವೀನ ವಸ್ತುಗಳನ್ನ, ಉತ್ಪನ್ನಗಳನ್ನ ನಾವು ಆವಿಷ್ಕಾರ ಮಾಡ್ತಿದೀವಿ. ಅದರಿಂದ ಏನಾಗ್ತದೆ? ಪ್ರಗತಿ ಆಗ್ತಿದೆ, ಸುಸ್ಥಿರ ಆರ್ಥಿಕ ಅಭಿವೃದ್ಧಿ ಆಗ್ತಿದೆ ಅಂತ ಹೇಳಿರೋನು ಯಾರು? ಏಗಿಯಾನ್ ಮತ್ತೆ ಪೀಟರ್ ಓವಿಟ್. ಅರ್ಥ ಆಯ್ತಾ? ಡಿಸ್ಟ್ರಕ್ಟಿವ್ ಕ್ರಿಯೇಷನ್, isn't it? So sorry, creative destruction. ಬರ್ಕೊಳ್ಳಿ, ಕನ್ನಡದಲ್ಲಿ ಬರ್ಕೊಳ್ಳಿ. ಸುಸ್ಥಿರ ಆರ್ಥಿಕ ಪ್ರಗತಿ. ಸುಸ್ಥಿರ ಆರ್ಥಿಕ ಪ್ರಗತಿಗೆ, ಸುಸ್ಥಿರ ಆರ್ಥಿಕ ಪ್ರಗತಿ ಇದಕ್ಕೆ ಫಸ್ಟ್ ಇವನ್ ಹೇಳಿದ್ದು, ಮೊಕೈರ್ ಹೇಳಿದ್ದು, ಡ್ಯೂ ಟು ಸುಸ್ಥಿರ ಆರ್ಥಿಕ ಪ್ರಗತಿ ನಾವೀನ್ಯತೆ ಮತ್ತು ತಾಂತ್ರಿಕ, ನಾವೀನ್ಯತೆ ಮತ್ತು ತಾಂತ್ರಿಕ ಅನ್ವೇಷಣೆಯಿಂದ, ನಾವೀನ್ಯತೆ ಮತ್ತು ತಾಂತ್ರಿಕ ಅನ್ವೇಷಣೆಯಿಂದ ಅಂತ ಜೋಯಲ್ ಮೊಕೈರ್ ವಾದಿಸ್ತಾರೆ, ಪ್ರತಿಪಾದಿಸ್ತಾರೆ. ಫಿಲಿಪ್ ಮತ್ತೆ ಪೀಟರ್, ಫಿಲಿಪ್ ಪೀಟರ್ ಅವ್ರ ಪ್ರಕಾರ ಸುಸ್ಥಿರ ಆರ್ಥಿಕ ಅಭಿವೃದ್ಧಿ ಸುಸ್ಥಿರ ಆರ್ಥಿಕ ಅಭಿವೃದ್ಧಿ ನವೀನ ನಾಶದಿಂದ ಉಂಟಾಗಿದೆ. ನವೀನ ನಾಶದಿಂದ ಅಥವಾ ನಾವೀನ್ಯತೆಯ, ನವೀನ ಉತ್ಪನ್ನಗಳ ಆವಿಷ್ಕಾರದಿಂದ, ನವೀನ ಉತ್ಪನ್ನಗಳ ಆವಿಷ್ಕಾರದಿಂದ ಉಂಟಾಗಿದೆ. ನವೀನ ಉತ್ಪನ್ನಗಳ ಆವಿಷ್ಕಾರದಿಂದ ಉಂಟಾಗಿದೆ. ಬ್ರಾಕೆಟ್ ಬೇಕಾದ್ರೆ ಕ್ರಿಯೇಟಿವ್ ಡಿಸ್ಟ್ರಕ್ಷನ್ ಅಂತ. ಕ್ರಿಯೇಟಿವ್ ಡಿಸ್ಟ್ರಕ್ಷನ್, creative destruction. Okay, just I will wind up with Joel Mokyr. Sustained growth is due to innovation and technological progress. Innovation and technological progress. And Philip and Peter, they proposed that sustained growth is due to
Sustained growth is due to creative destruction. Sustained growth is due to sustained creative destruction. ಇಲ್ಲಿ ಫೀಲ್ಡ್ ಏನ್ ಕೊಡ್ತಾರೆ ಗೊತ್ತಾ? ಸೊ ಸಸ್ಟೈನ್ಡ್ ಎಕನಾಮಿಕ್ ಗ್ರೋತ್ ಇದು ಕಾನ್ಸೆಪ್ಟ್, ಮೇನ್ ಕಾನ್ಸೆಪ್ಟ್ ನೋಡಿ. ಬ್ರೀಫ್ ಮಾಡ್ತೀವಿ ಒಂದ್ಸತಿ. ಫಸ್ಟ್ ಯಾವ್ದನ್ನ ಹೇಳಿದ್ದು? ಫಿಸಿಯಾಲಜಿ ಅಥವಾ ಮೆಡಿಸಿನ್, ವೈದ್ಯಕೀಯ ಅಥವಾ ಮೆಡಿಸಿನ್. ಮೂರ್ ಯಾರು ಪಟಪಟ್ನ ಹೇಳ್ಬೇಕು? ರಾಮ್ಸ್ಟೆಲ್, ಫ್ರೆಡ್ ರಾಮ್ಸ್ಟೆಲ್, ಶೃಂಗೇರಿ, ಮೇರಿ ಬ್ರಾಂಕೋ, ಶಿಮೋನಾ ಬ್ರಾಂಕೋ ಮತ್ತೆ ರಾಮ್ಸ್ಟೆಲ್. ಓಕೆ, ಶಿಮೋನಾ ಬ್ರಾಂಕೋ ರಾಮ್ಸ್ಟೆಲ್, ಈ ಮೂವರಿಗೂ ಪ್ರಶಸ್ತಿ ಸಿಕ್ಕಿದೆ. ಯಾವ ಕ್ಷೇತ್ರ ಅನ್ನೋದು ಇಂಪಾರ್ಟೆಂಟ್. ಇಮ್ಯುನಾಲಜಿ ಕ್ಷೇತ್ರ ಕೇಳಿದ್ರೆ ಇಮ್ಯುನಾಲಜಿ, ಅಥವಾ ಸ್ವಲ್ಪ ಡೆಪ್ತ್ ಕೇಳಿದ್ರೆ ಟಿ ರೆಕ್ಸ್. ಓಕೆ, ಟಿ ರೆಕ್ಸ್, ಟಿ ರೆಗ್ಯುಲೇಟರಿ ಸೆಲ್ಸ್, ಟಿ ರೆಕ್ಸ್. ಅಥವಾ ಇನ್ನೊಂದು ರೀತಿ ಕೇಳಿದ್ರೆ ಇದನ್ನ ಪೆರಿಫೆರಲ್ ಇಮ್ಯೂನ್ ಸಿಸ್ಟಮ್ ಅಂತ ಹೇಳ್ತೀವಿ. ಪೆರಿಫೆರಲ್, ಪರದಿ ರೋಗ ನಿರೋಧಕ ವ್ಯವಸ್ಥೆ, ಪೆರಿಫೆರಲ್ ಇಮ್ಯೂನ್ ಸಿಸ್ಟಮ್. ಇಮ್ಯೂನ್ ಸಿಸ್ಟಮ್ಗೆ ಸಂಬಂಧಿಸಿದಂತಹ ಅಥವಾ ಇದು ಯಾವುದನ್ನ ಕ್ಯೂರ್ ಮಾಡಕ್ಕೆ, ಈ ಒಂದು ಸಂಶೋಧನೆ ಯಾವ ಒಂದು ರೋಗವನ್ನ ಯಾವ ರೋಗಕ್ಕೆ ಚಿಕಿತ್ಸೆ ಕೊಡ್ಲಿಕ್ಕೆ ಬಳಸಲಾಗಿದೆ ಅಂದ್ರೆ ಆಟೋ ಇಮ್ಯೂನ್ ಡಿಸೀಸ್, ಟು ಕ್ಯೂರ್ ಆಟೋ ಇಮ್ಯೂನ್ ಡಿಸೀಸ್. ಆಟೋ ಇಮ್ಯೂನ್ ಡಿಸೀಸ್, ಟು ಕ್ಯೂರ್ ಆಟೋ ಇಮ್ಯೂನ್ ಡಿಸೀಸ್. ಇಷ್ಟು ತಿಳ್ಕೊಂಡಿರ್ಬೇಕು. ಟಿ ರೆಕ್ಸಸ್, ಟಿ ರೆಗ್ಯುಲೇಟರಿ ಸೆಲ್ಸ್, ವಿಚ್ ವಿಲ್ ಪ್ರಿವೆಂಟ್ ಇಮ್ಯೂನ್ ಸೆಲ್ಸ್ ಅಟ್ಯಾಕಿಂಗ್ ದ ಹೆಲ್ದಿ ಸೆಲ್ಸ್. ಇಮ್ಯೂನ್ ಸೆಲ್ಸ್ ಏನ್ ಮಾಡುತ್ತೆ? ಹೆಲ್ದಿ ಸೆಲ್ಸ್ ಅನ್ನ ಕೆಲವು ಸತಿ ಅಟ್ಯಾಕ್ ಮಾಡ್ಬಿಡುತ್ತೆ. ಅದನ್ನ ಏನಂತ ಕರಿತೀವಿ ನಾವು? ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರಿತೀವಿ. ಸೊ ಅದಾಗಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಟಿ ರೆಗ್ಯುಲೇಟರಿ ಸೆಲ್ಸ್ ಇರಬೇಕು. ಓಕೆ, ಸೊ ಈ ಆಟೋ ಇಮ್ಯೂನ್ ಡಿಸೀಸ್ ಅಲ್ಲಿ ಏನಿರಲ್ಲ, ಟಿ ರೆಗ್ಯುಲೇಟರಿ ಸೆಲ್ಸ್ ಇರಲ್ಲ. ಇವಾಗ ಇದನ್ನ ಟ್ರೀಟ್ಮೆಂಟ್ ಆಗಿ ಬಳಸಬಹುದು ನಾವು. ಓಕೆ, ನೆಕ್ಸ್ಟ್ ಮೆಡಿಸಿನ್ ಆದ್ಮೇಲೆ ಫಿಸಿಕ್ಸ್. ಫಿಸಿಕ್ಸ್ ಅಲ್ಲಿ ಜಾನ್ ಮೈಕೆಲ್ ಸಾಕ್, ಜಾನ್ ಕ್ಲಾರ್ಕ್, ಯಾರಪ್ಪ ಅವನು? ಜಾನ್ ಮಾರ್ಟಿನಿಸ್, ಜಾನ್ ಕ್ಲಾರ್ಕ್, ಆಮೇಲೆ ಮೈಕೆಲ್ ಡೇವ್ರೆಟ್. ಓಕೆ, ಮೈಕೆಲ್ ಡೇವ್ರೆಟ್, ಜಾನ್ ಮೈಕೆಲ್ ನೆನ್ಪಿಟ್ಕೊಳ್ಳಿ. ಸೊ ಇವರು ಯಾವ್ದಕ್ ಗೊತ್ತಾ? ಈ ಕ್ವಾಂಟಮ್ ಮೆಕ್ಯಾನಿಕ್ಸ್, ಕ್ವಾಂಟಮ್ ಫಿಸಿಕ್ಸ್ ಅಂತಂದ್ರೆ ಮಾಲಿಕ್ಯುಲರ್ ಲೆವೆಲ್ ಅಲ್ಲಿ, ಅಟಾಮಿಕ್ ಲೆವೆಲ್ ಅಲ್ಲಿ, ಎಲೆಕ್ಟ್ರಾನ್ ಲೆವೆಲ್ ಅಲ್ಲಿ ಸ್ಟಡಿ ಮಾಡೋದನ್ನ ನಾವು ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ಹೇಳ್ತೀವಿ. ಓಕೆ, ಕ್ಲಾಸಿಕಲ್ ಫಿಸಿಕ್ಸ್ ಬೇರೆ, ಕ್ವಾಂಟಮ್ ಫಿಸಿಕ್ಸ್ ಬೇರೆ. ಫಿಸಿಕ್ಸ್ ಅಲ್ಲಿ ಹೇಳ್ಕೊಡ್ತಾರೆ ಅದನ್ನ. ಈ ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ಮೇನ್ ಆಗಿ ಇವ್ರು ಕಂಡಿಡಿದ್ ಏನ್ ಗೊತ್ತಾ? ಸೊ ಟನಲೈಸೇಷನ್ ಅಂದ್ರೆ ಈ ಎಲೆಕ್ಟ್ರಾನ್ಗಳಿಗೆ ಅಥವಾ ಎಲೆಕ್ಟ್ರಾನ್ ಪಾರ್ಟಿಕಲ್ಸ್ಗೆ ಇಟ್ ವಿಲ್ ಆಕ್ಟ್ ಆಸ್ ಎ ವೇವ್ಸ್, ಎಲ್ಲಿ ಬೇಕಾದ್ರೂ ನುಗ್ತವೆ, ಟನಲೈಸ್ ಆಗ್ತವೆ. ಸೊ ಇಟ್ ವಿಲ್ ಕ್ರಾಸ್ ಎನಿ ಬ್ಯಾರಿಯರ್, ಎಲ್ಲಿ ಯಾವ ಬ್ಯಾರಿಯರ್ ಇದ್ರೂ ನುಗ್ತಾ ಇರುತ್ತೆ ಅಂತ. ಅದನ್ನ ಏನಂತ ಹೇಳ್ತೀವಿ? ಟನಲಿಂಗ್. ಒಂದು ಟನಲಿಂಗ್. ಎರಡನೇದು ಏನಂತ ಹೇಳಿದ್ವಿ? ಕ್ವಾಂಟೈಸೇಷನ್ ಆಫ್ ಎನರ್ಜಿ ಪಾರ್ಟಿಕಲ್. ಸೊ ಎನರ್ಜಿ ಪಾರ್ಟಿಕಲ್ಸ್ ಒಂದು ಡೆಸಿಗ್ನೇಟೆಡ್ ಪೊಸಿಷನ್ ಅಲ್ಲೇ ಇರ್ತವೆ, ಎಲ್ಲೆಲ್ಲೋ ಹೆಂಗನಗೋ ರ್ಯಾಂಡಮ್ ಆಗಿ ಫ್ಲೋ ಆಗಲ್ಲ. ಡೆಸಿಗ್ನೇಟೆಡ್ ಲೆವೆಲ್ ಅಲ್ಲೇನೆ ಈ ಒಂದು ಎನರ್ಜಿ ಪಾರ್ಟಿಕಲ್ಸ್ ಇರುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದೆ ಯಾರು? ಈ ಮೂವರು, ಜಾನ್ ಮೈಕೆಲ್. ಅರ್ಥ ಆಯ್ತಾ? ಟನಲಿಂಗ್ ಅಂಡ್ ಕ್ವಾಂಟೈಸೇಷನ್ ಆಫ್ ಎನರ್ಜಿ ಪಾರ್ಟಿಕಲ್ಸ್ ಇನ್ ಮ್ಯಾನ್ ಮೇಡ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಅದನ್ನ ಒಂದು ಮ್ಯಾಕ್ರೋ ಸರ್ಕ್ಯೂಟ್ ಮಾಡಿ 2 ಸೆಮಿ ಕಂಡಕ್ಟರ್ಸ್ ಇಟ್ಟು ಮಧ್ಯದಲ್ಲಿ ಇನ್ಸುಲೇಟರ್ ಇಟ್ಬಿಟ್ಟು, ಓಕೆ, ಸೊ ಜೋಸೆಫ್ಸನ್ ಸರ್ಕ್ಯೂಟ್ ಅಂತ ಕರಿತೀವಿ ಅದನ್ನ. ಫಿಸಿಕ್ಸ್ ಅಲ್ಲಿ ಓದ್ಕೋತೀರಾ, ಜೋಸೆಫ್ಸನ್ ಸರ್ಕ್ಯೂಟ್ ಅಥವಾ ಜೋಸೆಫ್ಸನ್ ಜಂಕ್ಷನ್ ಅಂತ. ಆ ಸರ್ಕ್ಯೂಟ್ ಅಲ್ಲಿ ಈ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾರೆ, ಮ್ಯಾನ್ ಮೇಡ್ ಸರ್ಕ್ಯೂಟ್ ಅಲ್ಲಿ. ಓಕೆ, ಸೊ ಎನಿ ಹೌ ದಟ್ ಈಸ್ ಫಿಸಿಕ್ಸ್, ಟನಲಿಂಗ್ ಅಂಡ್ ಕ್ವಾಂಟೈಸೇಷನ್ ಆಫ್ ಎನರ್ಜಿ ಪಾರ್ಟಿಕಲ್ಸ್. ಓಕೆ, ಅಥವಾ ಸಿಂಪಲ್ ಆಗಿ ಕೇಳಿದ್ರೆ ಕ್ವಾಂಟಮ್ ಮೆಕ್ಯಾನಿಕ್ಸ್. ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಲ್ಲಿ ಆದಂತಹ ಒಂದು ರಿಸರ್ಚ್ಗೆ ಕ್ವಾಂಟಮ್ ಮೆಕ್ಯಾನಿಕ್ಸ್. ಕ್ವಾಂಟಮ್ ಮೆಕ್ಯಾನಿಕ್ಸ್. ನೆಕ್ಸ್ಟ್ ಮೂರನೇದು ಯಾವ್ದಪ್ಪ? ಕೆಮಿಸ್ಟ್ರಿ. ಕೆಮಿಸ್ಟ್ರಿ ಅವ್ರನ್ನ ಹೇಳಿ. ಸುಸುಮನ ಸುಸುಮು ಒಬ್ರು, ಆಮೇಲೆ ರಿಚರ್ಡ್ ರಾಬ್ಸನ್, ಒಮರ್ ಯಾಗಿ, ಸುಸುಮು, ಒಮರ್ ಯಾಗಿ,
ಸುಸುಮು ನೆನ್ಪಿಟ್ಕೊಳ್ಳಿ, ಯಾಗಿ ನೆನ್ಪಿಟ್ಕೊಳ್ಳಿ, ರಿಚರ್ಡ್ ರಾಬ್ಸನ್, ರಿಚರ್ಡ್ ಯಾಗಿ ಸುಸುಮು, ರಿಚರ್ಡ್ ಯಾಗಿ ಸುಸುಮು. ಓಕೆ, ಹೆಂಗ್ ಬೇಕಂಗ್ ಮಾಡ್ಕೊಳ್ಳಿ, ನಿಮ್ ಕನ್ವೀನಿಯಂಟ್ ಆಗಂಗೆ. ಓಕೆ, ಸೊ ಯೋಗ ಮಾಡ್ಬೇಕಾದ್ರೆ ಯಾಗಿನ ಯೋಗಿ ಮಾಡಿ, ಯೋಗಿ ಸುಸು ಮಾಡ್ಕೊಂಡಂತನು. ಓಕೆ, ನೀವು ಅಲ್ಗ್ ಹೋಗ್ಬಿಡ್ಬಿಡ್ರಪ್ಪ, UP ಯೋಗಿ ಹತ್ರ. ಓಕೆ, ಸೊ ಎನಿವೇ ಕೆಮಿಸ್ಟ್ರಿ, ಸೊ ಸುಸುಮು, ಯಾಗಿ, ರಿಚರ್ಡ್. ಓಕೆ, ಯಾವುದಕ್ಕೆ? ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್, ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್. ಇದೇನಿದು? ಇದೇನು? ಮೆಟಲ್. ಇದೇನಿದು? ಇದೇನಿದು? ಆರ್ಗ್ಯಾನಿಕ್ ಮೆಟಲ್. ಸೊ ಈ ಫ್ರೇಮ್ ವರ್ಕ್ ಮಾಡಿ, ಇದರಲ್ಲಿ ಏನು? ದೇರ್ ಇಸ್ ಲಾರ್ಜ್ ಸ್ಪೇಸ್ ಅಂಡ್ ಕ್ಯಾವಿಟಿ. ದಿಸ್ ಕ್ಯಾವಿಟಿ ವಿಲ್ ಅಬ್ಸಾರ್ಬ್ ದ ಮಾಯಿಶ್ಚರ್, ಸೊ ಗ್ರೀನ್ ಹೌಸ್ ಗ್ಯಾಸಸ್, ಅಥವಾ ಈವನ್ ವಿ ಕ್ಯಾನ್ ಯೂಸ್ ದಿಸ್ ಫಾರ್ ಮೆಡಿಸಿನ್, ಮೆಡಿಕಲ್ ಫೀಲ್ಡ್ ಅಲ್ಲೂ ಕೂಡ ವರದಾನವಾಗಲಿದೆ. ತುಂಬಾ ಅಪ್ಲಿಕೇಶನ್ಸ್ ಇದೆ. ಸೊ ವೈಡರ್ ಅಪ್ಲಿಕೇಶನ್ಸ್ ವಿ ಕ್ಯಾನ್ ಗೆಟ್ ಥ್ರೂ ದಿಸ್ ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್. ಲೋಹ ಸಾವಯವ ಚೌಕಟ್ಟು ಅಂತ ಹೇಳ್ತೀವಿ, ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಲಿಟ್ರೇಚರ್. ಲಿಟ್ರೇಚರ್, ಹಾ, ಯಾರು ಹೇಳ್ತೀರಾ? ಲಾಸ್ಲೋ, ಲಾಸ್ಲೋ, ಲಾಸ್ಲೋ ಕ್ರಾಸ್ನೋ ಹೊರ್ಖಾಯ್. ಓಕೆ, ಲಾಸ್ಲೋ ಕ್ರುಜ್ನೋ ಹೊರ್ಖಾಯ್, ಲಾಸ್ಲೋ ಕ್ರುಜ್ನೋ ಹೊರ್ಖಾಯ್, ಹೊರ್ಖಾಯ್ ಸಾಕು. ಯಾವ ದೇಶ? ಹಂಗೇರಿ. ಅಪೋಕೆಲಿಪ್ಸ್, ಇದನ್ನ ನೆನ್ಪಿಟ್ಕೊಳ್ಳಿ, ರೈಟರ್ ಆಫ್ ಅಪೋಕೆಲಿಪ್ಸ್ ಅಂತ. ಓಕೆ, ಸೊ ರೈಟರ್ ಆಫ್ ಅಪೋಕೆಲಿಪ್ಸ್ ಹೊರ್ಖಾಯ್. ಸೊ ಹಂಗೇರಿ ದೇಶದವ್ರು, ಹಂಗೇರಿ ಪರ್ಸನ್ ಫ್ರಮ್ ಹಂಗೇರಿ, he got this Nobel. ಹಂಗೇರಿ ದೇಶದವರು. ಮತ್ತೆ ಪೀಸ್, ಮಚಾಡೋ. ಎಂತ ಮಚಾಡೋ? ಮೇರಿ ಕೊರಿನಾ ಮಚಾಡೋ, ಮೇರಿ ಕೊರಿನಾ, ಮರಿಯಾ ಅಲ್ವಾ, ಮರಿಯಾ ಕೊರಿನಾ ಮಚಾಡೋ. ಇವರಿಬ್ರು ಇಂಪಾರ್ಟೆಂಟ್ ಅಪ್ಪ. ನೆಕ್ಸ್ಟ್ ಅವ್ರಿಗೆ ಕ್ವಶನ್ ಫ್ರೇಮ್ ಮಾಡಕ್ ಈಸಿ ಆಗ್ಬೇಕು. ಮೂರ್ ಜನ ಶೇರ್ ಮಾಡೋದನ್ನ ಕ್ವಶನ್ ಫ್ರೇಮ್ ಮಾಡ್ಲಿಕ್ಕೆ ದೇ ಫೀಲ್ ಸಮ್ ಡಿಫಿಕಲ್ಟಿ. ಮತ್ತೆ ಅನ್ಕೋತಾರೆ ಇಷ್ಟೆಲ್ಲ ನೆನ್ಪಿಟ್ಕೊಳಕ್ಕೆ ಮಕ್ಕಳು ಕಷ್ಟ ಆಗುತ್ತೆ ಅಂತ. ಅಟ್ಲೀಸ್ಟ್ ದೇ ಫೀಲ್ ದಟ್. ಹೌದು, ಓಕೆ. ಸೊ ಹಾಗಾಗಿ ದೇ ಮೇ ಆಸ್ಕ್ ಡೈರೆಕ್ಟ್ ಕ್ವಶನ್. ಗ್ರೂಪ್ ಸಿ ಎಲ್ಲ ಡೈರೆಕ್ಟೇ ಇರುತ್ತೆ. ಓಕೆ, ಅದರಲ್ಲಿ ಪೀಸ್ ಪ್ರೈಸ್ ಯಾರಿಗೆ ಸಿಕ್ಕಿದೆ? ಮಚಾಡು, ಮರಿಯಾ ಕೊರಿನಾ ಮಚಾಡು. ಮಚಾಡು ಯಾವ ದೇಶದಳು? ಈ ದೇಶ ಕೇಳ್ತಾರೆ, ವೆನೆಜುವೆಲಾ. ವೆನೆಜುವೆಲಾ. ಇವರು ಡೊನಾಲ್ಡ್ ಟ್ರಂಪ್ ಬಾಯಿ ತರ್ಕೊಂಡ್ ಬಾ ಅಂತ ಕಾಯ್ಕೊಂಡ್ ಕೂತಿದ್ರು, ನನಗೆ ಸಿಗುತ್ತೆ, ನಾನು 8 ಯುದ್ಧಗಳು ನಿಲ್ಸಿದ್ದೀನಿ ಅಂತ. ಮಣ್ಣು. ಓಕೆ, ಸೊ ಅಂದ್ರೆ ಇಡೀ ಜಗತ್ತಿಗೆ ಗೊತ್ತು ಇಸ್ ಜಸ್ಟ್ ಬಾರ್ಕಿಂಗ್ ಡಾಗ್ ಅಂತ. ಓಕೆ, ಬೊಗಳೋ ನಾಯಿ ಅಂತ. ಸೊ ಎಲ್ರಿ ನಿಲ್ಸಿದ್ರು? ಏನ್ ನಾವು ಇಂಡಿಯಾ ಬರೀ ಮೋದಿ ಇವ್ರು ಟ್ರಂಪ್ ಮಾತಿಗೆನೆ ಕೇಳ್ಕೊಂಡು ಸುಮ್ನೆ ಆಗ್ಬಿಟ್ವಾ? ಓಕೆ, ಸೊ ನಮ್ಗೊಂತ ಸಾರ್ವಭೌಮತ್ವ ಇಲ್ವಾ? ವಿ ಕೆನಾಟ್ ಹೀಲ್ ಟು ಎನಿ ಸಚ್ ಕಂಟ್ರಿ. ಓಕೆ, ಸೊ ಆತರ ಸ್ಟೇಟ್ಮೆಂಟ್ಸ್ ಅವರು ಅಂತಹ ಒಂದು ಡಿಪ್ಲೊಮ್ಯಾಟ್ ಆಗಿದ್ಕೊಂಡು ಕೊಡಬಾರ್ದು. ಯಾಕಂದ್ರೆ ಒಂದು ದೇಶದ ಸಾವರ್ನಿಟಿನ ವಾಲೆಟ್ ಮಾಡ್ತಾವೆಲ್ಲ. ಸೊ 8 ಯುದ್ಧ ನಡೆಸಿದೆ, ನಾನೊಂದು ಫೋನ್ ಕಾಲಲ್ಲಿ ಎಲ್ಲರೂ ಹೀಲ್ಡ್ ಆಗ್ಬಿಡ್ತಾರೆ. ಓಕೆ, ಎಲ್ಲಾ ದೇಶಗಳ ಮೇಲೂ ಈ ತೆರಿಗೆಗಳನ್ನ 155% ಚೈನಾ ಗೂಡ್ಸ್ ಮೇಲೆ. ಏನ್ ಮಾನ ಮರ್ಯಾದೆ ಬೇಡವಾ? 100%, 155% ಬಾಯಿಗೆ ಬಂದಂಗ್ ಮನಸ್ಸಿಗೆ ಬಂದಂಗೆ ಸುಂಕುಗಳನ್ನ ಹೇರ್ತಾ ಇದ್ದಾರೆ. ಓಕೆ, ಸೊ ಈಗ ಯಾರು ನೋ ನೇಷನ್ ಲೈಕ್ಸ್ ಟ್ರಂಪ್ ಅಂತದ್ರಲ್ಲಿ ಶಾಂತಿ ಪ್ರಶಸ್ತಿ ಕೊಡಂದ್ರೆ ಎಲ್ಲಿ ಕೊಟ್ಬಿಡ್ತಾರೆ? ಓಕೆ, ಸೆಲ್ಫ್ ನಾಮಿನೇಟ್ ಬೇರೆ ಮಾಡ್ಕೊಂಡ್ಬಿಟ್ರು, ನನಗೆ ಸಿಗೋದು ಅಂತ. ಓಕೆ, ಯಾವ ಅಮೆರಿಕದ ಯಾವ ಪ್ರೆಸಿಡೆಂಟ್ ಕೊಟ್ಟಿದ್ರು ಪೀಸ್ ಪ್ರೈಸ್, ನೊಬೆಲ್ ಪೀಸ್? ಒಬಾಮಗ್ ಸಿಕ್ಕಿತ್ತಲ್ವೇನ್ರಿ? ಆದ್ರೆ ಇವ್ರ ಅರ್ಹತೆಯನ್ನ ಪಡೆದಿಲ್ಲ. ಹಾಗಾಗಿ ಸೊ ಅವರ ಒಂದು ನಿರೀಕ್ಷೆ ಹುಸಿ ಆಯ್ತು. ಸಿಕ್ಕಿದ್ದು ವೆನೆಜುವೆಲಾದು ಅಪೋನೆಂಟ್ ಲೀಡರ್. ಈವನ್ ಇವ್ರ ನೊಬೆಲ್ ಕಮಿಟಿ ಮುಲಾಜೆ ನೋಡಲ್ಲ, ಅವ್ರಿಗೆ ಯಾರ ಒಂದು ಮುಲಾಜು ಮುತುವರ್ಜಿನೂ ಬೇಕಾಗಿಲ್ಲ.
ಓಕೆ, ಸೊ ನೇರ ನೇರ ಯಾರಿಗ ಅರ್ಹತೆ ಇದೆ, ಯಾರಿಗ ಸಾಮರ್ಥ್ಯ ಇದೆ, ಯಾರಿಗ ದಕ್ಷತೆ ಇದೆ ಅವರನ್ನು ಗುರುತಿಸಿ ಕೊಡುವಂತಹ ಒಂದು ಪ್ರಶಸ್ತಿ ಇದು. ಓಕೆ, ಸೊ ಇಲ್ಲೂ ಕೂಡ ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ಪ್ರಶಸ್ತಿ ವಿಷಯಗಳಲ್ಲಿ ತಾರತಮ್ಯ ಬಯಾಸ್ಡ್ ಆಗಿರ್ತಾರೆ. ಓಕೆ, ಬಟ್ ನೋಬೆಲ್ ದಕ್ಷರಿಗೆ ಮಾತ್ರ ಕೊಡ್ತಾರೆ ಅಂತ. ಆದ್ರೆ ನಮ್ಮ ಗಾಂಧೀಜಿ ಕೊಟ್ಟಿಲ್ಲ ಅನ್ನುವಂತಹ ಒಂದು ವ್ಯತೆ ಮಾತ್ರ ಇಂದಿಗೂ ಇದೆ. ಶಾಂತಿ ದೂತ ಅಲ್ವೇನ್ರಿ, ವಿಶ್ವಕ್ಕೆನೆ ಅಹಿಂಸೆ ಸತ್ಯ ಇದನ್ನ ಸಾರದವ್ರು. ಸೊ ಇಂಥವ್ರಿಗೆ ಸಿಕ್ಕಿಲ್ಲ ಅಂದಿದ್ದು ಸ್ವಲ್ಪ ತುಂಬಾ ಮನ್ಸಿಗೆ ಆಘಾತ ಆಗುವಂತ ವಿಷಯ. 5 ಸತಿ ನಾಮಿನೇಟ್ ಆಗಿದ್ರು. ಪಾಸ್ಟಮಸ್ಲಿ ಕೊಡ್ತಾರ ನೋಬೆಲ್ ಅನ್ನು? ಮರಣೋತ್ತರವಾಗಿ ಕೊಡ್ತಾರ? ಕೊಡಲ್ಲ. ರೇರೆಸ್ಟ್ ಆಫ್ ದ ರೇರ್ ಕೊಡ್ತಾರೆ, ರೇರೆಸ್ಟ್ ಆಫ್ ದ ರೇರ್. ಓಕೆ, ಮರಣೋತ್ತರವಾಗಿ. ಆದ್ರೆ ಭಾರತ ರತ್ನ ಕೊಡ್ತಾರ ಮರಣೋತ್ತರವಾಗಿ? ಭಾರತ ರತ್ನ ಕೊಡ್ತಾರೆ. ಪದ್ಮ ಕೊಡ್ತಾರ? ಪದ್ಮ ಪುರಸ್ಕಾರಗಳು ಕೊಡ್ತಾರ? ಸೊ ನೋಬೆಲ್ ಕೊಡಲ್ಲ. ಈಗ ಏಬಲ್ ಬೇರೆ ಡಿಕ್ಲೇರ್ ಆಗಿದೆ, ಗಣಿತಕ್ಕೆ ನೋಬೆಲ್ ಕೊಡಲ್ಲ. ನೋಬೆಲ್ ಬದಲಿಗೆ ಏಬಲ್ ಪ್ರೈಸ್ ಅಂತ ಕೊಡ್ತಾರೆ, ಅದು ಡಿಕ್ಲೇರ್ ಆಗಿದೆ, ಡಿಸ್ಕಸ್ ಮಾಡ್ತೇನೆ ನೆಕ್ಸ್ಟ್. ಓಕೆ, ಪೀಸ್ ಆಯ್ತು. ಲಾಸ್ಟ್ ಎಕನಾಮಿಕ್ಸ್. ಎಕನಾಮಿಕ್ಸ್ ಫಿಲಿಪ್ ಪೀಟರ್ ಫಿಲಿಪ್, ನೆನ್ಪಿಟ್ಕೊಳ್ಳಿ. ಪೀಟರ್ ಫಿಲಿಪ್, ಇನ್ನೊಬ್ರು ಜಾಯಲ್ ಏಗಿಯೋನ, ಹಾ ಮೊಕೈರ್. ಓಕೆ, ಎಕನಾಮಿಕ್ಸ್ ಜಾಯಲ್ ಮೊಕೈರ್, ಫಿಲಿಪ್ ಪೀಟರ್. ಪೀಟರ್ ಏಗಿಯೋ, ಫಿಲಿಪ್ ಏಗಿಯೋನು, ಪೀಟರ್ ಓಬಿಟ್, ಈ 3 ಜನಕ್ಕೆ ಕೊಟ್ಟಿರೋದು. ಸೊ ಕಾನ್ಸೆಪ್ಟ್ ಏನಂದ್ರೆ ಸಸ್ಟೈನ್ಡ್ ಗ್ರೋತ್, ಸುಸ್ಥಿರ ಅಭಿವೃದ್ಧಿ. ಸಸ್ಟೈನ್ಡ್ ಗ್ರೋತ್, ಸಸ್ಟೈನ್ಡ್ ಗ್ರೋತ್, ಸುಸ್ಥಿರ ಅಭಿವೃದ್ಧಿ. ಮೊಕೈರ್ ಏನ್ ಹೇಳ್ದ? ಮೊಕೈರ್ ಪ್ರಕಾರ ಸುಸ್ಥಿರ ಅಭಿವೃದ್ಧಿ ಯಾವ್ದ್ರಿಂದ ಆಯ್ತು ಅಂತ? ಇನೋವೇಷನ್ ಮತ್ತೆ ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಇಂದ. ಇವನು ಫಿಲಿಪ್ ಪೀಟರ್ ಹೇಳಿದ್ ಯಾವ್ದ್ರಿಂದ? ಕ್ರಿಯೇಟಿವ್ ಡಿಸ್ಟ್ರಕ್ಷನ್ ಇಂದ. ಓಕೆ, ಕ್ರಿಯೇಟಿವ್ ಡಿಸ್ಟ್ರಕ್ಷನ್ ಇಂದ ಸಸ್ಟೈನ್ಡ್ ಗ್ರೋತ್ ಆಯ್ತು ಅಂತ. ಸೊ ದಿಸ್ ಆಲ್ ಅಬೌಟ್ ಯುವರ್ ನೋಬೆಲ್. ಅತ್ಯಂತ ಕಿರಿಯರು ಹಿರಿಯರು ಅಪ್ಪ ಮಗ ಶೇರ್ ಮಾಡ್ಕೊಂಡಿದ್ದು, ಜೀವಿತಾವಧಿಯಲ್ಲಿ 2 ಬಾರಿ ಪ್ರಶಸ್ತಿನ ಪಡೆದಿರೋದು. ಓಕೆ, ಯಾರು ರೆಫ್ಯೂಸ್ ಮಾಡಿದ್ರು, ನೋಬೆಲ್ ಪ್ರಶಸ್ತಿಯನ್ನ ನಿರಾಕರಿಸಿದ್ಯಾರು, ಇವೆಲ್ಲ ಕೂಡ ಅಗೇನ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಲ್ಲಿ ಕೊಡ್ತಾರೆ, ಯಾವ ಒಂದು ಅಕಾಡೆಮಿಗಳು ಅಥವಾ ಇನ್ಸ್ಟಿಟ್ಯೂಟ್ಸ್ ಕೊಡ್ತಾರೆ. ನಮ್ಮ ಭಾರತದಲ್ಲಿ ಎಷ್ಟು ಜನ ನೋಬೆಲ್ ಪ್ರಶಸ್ತಿನ ಸ್ವೀಕರಿಸಿದ್ದಾರೆ? ಹೂ ಇಸ್ ದ ಫಸ್ಟ್ ಒನ್ ಟು ರಿಸೀವ್ ದಿಸ್ ನೋಬೆಲ್ ಅವಾರ್ಡ್? ಹೂ ಇಸ್ ದ ಫಸ್ಟ್ ನೋಬೆಲ್ ಲಾರಿಯೇಟ್? ರವೀಂದ್ರನಾಥ್ ಟಾಗೋರ್, 1913, 1913. ಯಾವುದಕ್ಕೆ? ಲಿಟ್ರೇಚರ್. ಓಕೆ, ಗೀತಾಂಜಲಿ ಲಿಟ್ರೇಚರ್ಗೆ. ಅದಾದ್ಮೇಲೆ ನೆಕ್ಸ್ಟ್, ಭಾರತದಲ್ಲಿ ಈ ನೋಬೆಲ್ ಪಡೆದಂತಹ ಮೊಟ್ಟ ಮೊದಲ ಮಹಿಳೆ ಯಾರು? ಭಾರತದಲ್ಲಿ ನೋಬೆಲ್ ಪಡೆದಂತಹ ಮೊಟ್ಟ ಮೊದಲ ಮಹಿಳೆ ಮದರ್ ತೆರೇಸಾ. ಇರೋದೇ ಅವರೊಬ್ರು, ನ್ಯಾಚುರಲೈಸ್ಡ್ ಸಿಟಿಸನ್. ಯುಗೋಸ್ಲಾವಿಯಾದವರಾದ್ರೂ ಕೂಡ ಸ್ವಾಭಾವೀಕರಣದಿಂದ ಸಿಟಿಸನ್ಶಿಪ್ ಅಥವಾ ಪೌರತ್ವವನ್ನ ಪಡೆದವರು. ಅದಾದ್ಮೇಲೆ ನೋಡಿ ಯಾರ್ಯಾರು ಸಿಕ್ಕಿದ್ದು? ರವೀಂದ್ರನಾಥ್ ಟಾಗೋರ್, ಸಿ ವಿ ರಾಮನ್, ಕೊರೋನಾ, ಅರಬಿಂದೋ ಕೊರೋನಾ, ಹಾ ಚಂದ್ರಶೇಖರ್, ಅಮರ್ತ್ಯ ಸೇನ್. ಆಮೇಲೆ ಕೈಲಾಸ ಸತ್ಯಾರ್ಥಿಗೆ ಮುಂಚೆ ಒಬ್ಬಿದ್ದಾರೆ, ರಾಮಕೃಷ್ಣನ್ ಚಂದ್ರಶೇಖರ್ ಅಂತ, ಕೆಮಿಸ್ಟ್ರಿಗೆ. ಓಕೆ, ವೆಂಕಟರಮನ್ ರಾಮಕೃಷ್ಣನ್. ಚಂದ್ರಶೇಖರ್ ಒಬ್ರು ಇದ್ದಾರೆ, ವೆಂಕಟರಮನ್ ರಾಮಕೃಷ್ಣನ್. ಓಕೆ, ಸೊ ಅದಾದ್ಮೇಲೆ ಅಮರ್ತ್ಯ ಸೇನ್, ಅದಾದ್ಮೇಲೆ ಕೈಲಾಶ್ ಸತ್ಯಾರ್ಥಿ, ಅಭಿಜಿತ್ ಬ್ಯಾನರ್ಜಿ. ಒಟ್ಟು ಎಷ್ಟಾಯ್ತು? ಲೆಕ್ಕ ಮಾಡಿಲ್ಲ, ಮಾಡಕ್ ಹೋಗ್ಬೇಡಿ. ಫಸ್ಟ್ ಒನ್ ರವೀಂದ್ರನಾಥ್ ಟ್ಯಾಗೋರ್, ಸೆಕೆಂಡ್ ಒನ್ ಸಿ ವಿ ರಾಮನ್, ಮೂರನೇದು ಮದರ್ ತೆರೇಸಾ, ನಾಲ್ಕನೇದು ಚಂದ್ರಶೇಖರ್. ಓಕೆ, ಸೊ ಐದನೇದು ಕೊರೋನಾ, ಅರಬಿಂದೋ ಕೊರೋನಾ, ಕೇಳಿಲ್ವಾ? ಸೊ ನೆಕ್ಸ್ಟ್ ಇದಾದ್ಮೇಲೆ ಅಮರ್ತ್ಯ ಸೇನ್ ಆದ್ಮೇಲೆ ಅಭಿಜಿತ್ ವೆಂಕಟರಮನ್ ರಾಮಕೃಷ್ಣನ್, ಕೈಲಾಸ್ ಸತ್ಯಾರ್ಥಿ, ಅಭಿಜಿತ್ ಬ್ಯಾನರ್ಜಿ. ಟೋಟಲಿ 9 ಜನಕ್ಕೆ ಸಿಕ್ಕಿದೆ. 9 ಪೀಪಲ್ ಅವಾರ್ಡೆಡ್ ವಿತ್ ನೋಬೆಲ್. ಫಸ್ಟ್ ಯಾರು ಅಂತಂದ್ರೆ ಅದು ಗೊತ್ತಿರುತ್ತೆ, ರವೀಂದ್ರನಾಥ್ ಟ್ಯಾಗೋರ್. ಓಕೆ, ಯಾವ ವಿಭಾಗದಲ್ಲಿ ಇನ್ನೂ ಸಿಕ್ಕಿಲ್ಲ ನಮಗೆ? ಪೀಸಾ. ಯಾಕೆ? ಕೈಲಾಸ್ ಸತ್ಯಾರ್ಥಿಗೆ ಸಿಕ್ಕಿರೋದು ಅದಕ್ಕೆ ಅಲ್ವಾ?
ಕೈಲಾಸ ಸತ್ಯಾರ್ಥಿ ಪೀಸ್ಗೆನೆ ಎಲ್ಲದರಲ್ಲೂ ಸಿಕ್ಕಿದೆ. ವೆಂಕಟರಮಣ್ ರಾಮಕೃಷ್ಣನ್ ಕೆಮಿಸ್ಟ್ರಿ, ಸಿ ವಿ ರಾಮನ್ ಫಿಸಿಕ್ಸ್, ಟಾಗೋರ್ ಲಿಟ್ರೇಚರ್, ಆಮೇಲೆ ಕೊರೋನಾ ಮೆಡಿಸಿನ್, ಅರವಿಂದ ಕೊರೋನಾ. ಸೊ ಇವ್ರು ಇಂಡಿಯನ್ ಆರಿಜಿನ್. ಓಕೆ, ಆಮೇಲೆ ಎಕನಾಮಿಕ್ಸ್ ಅಭಿಜಿತ್ ಬ್ಯಾನರ್ಜಿ, ಆಮೇಲೆ ಇನ್ಯಾವುದು ಅಮರ್ತ್ಯ ಸೇನು ಎಕನಾಮಿಕ್ಸ್. ಇನ್ಯಾವುದು ಎಲ್ಲ ಸೆಕ್ಟರ್ಸ್ ಕವರ್ ಆಯ್ತಾ? ಪೀಸ್ ಆಯ್ತಾ? ಪೀಸ್ ಬಂದು ಕೈಲಾಸ ಸತ್ಯಾರ್ಥಿ. ಎಲ್ಲರೂ ಈ ತರ ಸ್ಟೇಟ್ಮೆಂಟ್ ಕೊಡ್ಬೋದು. ಏನಂತಂದ್ರೆ ಇದುವರೆಗೂ ಯಾವ್ಯಾವ ಒಂದು ಕ್ಷೇತ್ರ ಎಕನಾಮಿಕ್ಸ್ ಈಸಿಯಾಗಿ ಹೇಳ್ತಾರೆ. ಸೊ ಅಥವಾ ಶಾಂತಿಗೆ ಮದರ್ ತೆರೇಸಾ ಶಾಂತಿಗೆ ಸಿಕ್ಕಿರೋದು. ಓಕೆ, ಯಾವ್ದಾದ್ರು ಒಂದು ಭೌತಶಾಸ್ತ್ರಕ್ಕೆ ಇದುವರೆಗೂ ಸಿಕ್ಕಿಲ್ಲ, ಅಥವಾ ರಸಾಯನ ಶಾಸ್ತ್ರ ಕೇಳ್ತಾರೆ. ರಸಾಯನ ಶಾಸ್ತ್ರ ಕನ್ಫ್ಯೂಸ್ ಆಗ್ತಾರೆ ಮಕ್ಕಳು. ಸಿ ವಿ ರಾಮನ್ ಗೊತ್ತಿರುತ್ತೆ, ನೋಬೆಲ್ ಸಿಕ್ಕಿರೋದು. ವೆಂಕಟರಮಣ್ ರಾಮಕೃಷ್ಣನ್ ಅಂತ, ಸೊ ಅವ್ರಿಗೆ ರಸಾಯನ ಶಾಸ್ತ್ರಕ್ಕೆ ಸಿಕ್ಕಿರೋದು ಕೆಮಿಸ್ಟ್ರಿಗೆ.